ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಡಾಕ್ಟರ್ ಸಿ ನಂದಿನಿ ಅವರು. ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಅವರು ಹಿರಿಯ ಬರಹಗಾರರು ಹಾಗೂ ಪ್ರಾಧ್ಯಾಪಕರು. ಅವರು ನಮ್ಮ ಎಸ್ ವಿ ಬಿ ಅಫಿಷಿಯಲ್ ಚಾನಲ್ಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಮೇಡಮ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಸ್, ತಾವು ಹೇಗಿದ್ದೀರಾ? ನಿಮಗೆ ಎಸ್ ವಿ ಆಫೀಸ್ ಚಾನಲ್ ಸ್ವಾಗತ ಬಯಸ್ತೇನೆ. ತುಂಬ ಸಂತೋಷ. ಎಸ್, ಮಾತಾಡಿ. ಸೊ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಾನು ಹುಟ್ಟಿದ್ದು ಹುಬ್ಬಳ್ಳಿನಲ್ಲಿ. ಓ, ಗಂಡು ಮೆಟ್ಟಿದ ನಾಡು. ನಿಜ. ಅದೊಂದು ಹೆಮ್ಮೆ ವಿಷಯ. ನಾ ಎಲ್ಲಿ ಹೋದ್ರು ಕೂಡ ತುಂಬಾ ಖುಷಿಯಿಂದ ಹೇಳ್ಕೊಳ್ತೀನಿ, ನಾನು ಹುಬ್ಬಳ್ಳಿನಲ್ಲಿ ಹುಟ್ಟಿದವಳು ಅಂತ ಹೇಳಿ. ನಿಜ ನಿಜ. ನಮ್ಮ ತಂದೆ ತಾಯಿ ಇಬ್ರು ಕೂಡ ಕನಕಪುರದವರು. ನನ್ನ ತಂದೆಯವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರು ಹುಬ್ಳಿ KMC ನಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು. KMC ನಲ್ಲಿ. ನಂತರ ದಾವಣಗೆರೆ, ಧಾರವಾಡ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ತಂದೆಯವರು. ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ ಹುಬ್ಳಿ KMC ಇಂದ ಧಾರವಾಡ, ದಾವಣಗೆರೆ ಎಲ್ಲ ಕೆಲಸ ಮಾಡಿದ್ದಾದ್ಮೇಲೆ ಅವರಿಗೆ ಪ್ರಮೋಷನ್ ಆಯಿತು. ಪ್ರಮೋಷನ್ ಆಗಿ ಅವರು ಪುತ್ತೂರಿಗೆ ಬಂದರು. ಪುತ್ತೂರಿಂದ ಮಂಗಳೂರಿಗೆ ಹೋದ್ರು. ಮಂಗಳೂರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರು ಎಕ್ಸೈಸ್ ಆಫೀಸರ್ ಆಗಿದ್ರು ಅವರು. ಸೊ ನಮ್ಮ ತಾಯಿಯವರು, ಅವರು ಕೂಡ ನಮ್ಮ ತಂದೆಯವರ ಜೊತೆನಲ್ಲಿ ನಮ್ಮ ಮಕ್ಕಳನ್ನ ತುಂಬಾ ಕ್ರಿಯೇಟಿವ್ ಆಗಿ ಬೆಳೆಸಿದ್ರು ನಾವು. ಅದೊಂದು ನಮ್ಗೊಂದು ತುಂಬಾ ಖುಷಿ. ಸಾಹಿತ್ಯದ ಬಗ್ಗೆ ನಾವು ಒಲವು. ಮತ್ತೆ ನಮ್ಮ ತಾಯಿ ಮನೆಯಲ್ಲಿ ಯಾರಿಗಿತ್ತು ಸಾಹಿತ್ಯ ಬಗ್ಗೆ ಒಲವು? ಸಾಹಿತ್ಯದ ಬಗ್ಗೆ ನಮ್ಮ ತಾಯಿಗೂ ಇತ್ತು, ನಮ್ಮ ತಂದೆಗೂ ಕೂಡ ತುಂಬಾ ಒಲವಿತ್ತು. ನಮ್ಮ ತಾಯಿಯವರು ತುಂಬಾ ಕ್ರಿಯೇಟಿವ್ ಆಗಿ ಎಂಬ್ರಾಯ್ಡ್ರಿ ಅದನ್ನೆಲ್ಲ ಮಾಡುವಂಥದ್ದು, ಅದ್ರ ಕ್ಲಾಸ್ಗಳನ್ನೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ರು. ತುಂಬಾ ಜನ ಬರ್ತಾ ಇದ್ರು ನಮ್ಮ ತಾಯಿಯವರ ಹತ್ರ ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿ. ಮತ್ತೆ ಸಾಹಿತ್ಯದ ವಾತಾವರಣ ಮನೆಯಲ್ಲಿ. ನಮ್ಮ ತಂದೆಯವರಿಗೆ ತುಂಬಾ ಸಾಹಿತಿಗಳ ಪರಿಚಯ. ಮತ್ತೆ ನಾವು ಪುತ್ತೂರಿನಲ್ಲಿ ಇದ್ವಿ ಸುಮಾರು ಒಂದು 3 ವರ್ಷ ಏನು ಪುತ್ತೂರಿನಲ್ಲಿ ಇದ್ವಿ. ಪುತ್ತೂರು ಹೆಂಗೆ ನಿಮ್ಗೆ ಗೊತ್ತಿದೆ, ಶಿವರಾಮ್ ಕಾರಂತರ ಅವರ ಊರು. ಅವರು ನಮ್ಮ ತಂದೆ ಹೇಳ್ತಾರೆ, ಮತ್ತೆ ನಮ್ಮ ಅಕ್ಕಂದ್ರಿಗೆಲ್ಲ ಗೊತ್ತಿದೆ, ಶಿವರಾಮ್ ಕಾರಂತರವರು ಅಲ್ಲಿ ಬೆಳಿಗ್ಗೆ ವಾಕ್ ಬರ್ತಾ ಇದ್ರು ಅಂತ. ನಮ್ಮ ಅಕ್ಕ ಅವರೆಲ್ಲ ನೋಡ್ತಾ ಇದ್ರು. ನಾನು ತುಂಬಾ ಚಿಕ್ಕವಳಿದ್ದೆ, ನನಗೆ ಅಷ್ಟೆಲ್ಲ ನೆನಪಿಲ್ಲ ನನಗೆ. ನಮ್ಮ ತಂದೆಯವರಿಗೆ ಅವರು ಶಿವರಾಮ್ ಕಾರಂತರು ಪುಸ್ತಕಗಳನ್ನ ಕೊಡ್ತಾ ಇದ್ರು ಅಂತೆ. ಅದನ್ನೆಲ್ಲ ಅಂದ್ರೆ ನಮ್ಮಲ್ಲಿ ತುಂಬಾ ಪುಸ್ತಕದ ಕಲೆಕ್ಷನ್ಗಳು ತುಂಬಾ ಇತ್ತು ನಮ್ಮಲ್ಲಿ. ನನಗೆ ಆವಾಗಿಂದನೂ ಕೂಡ ಅದೆಲ್ಲ TV ಎಲ್ಲ ಇಲ್ದಂತ ಕಾಲ ನೋಡಿ. ಸೊ ಹಂಗಾಗಿ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್ಗೆ ಪುಸ್ತಕಗಳೇ ಅದು. ಸೊ ಅದರಿಂದಾಗಿ ಸಾಹಿತ್ಯದ ಆಸಕ್ತಿ ಅನ್ನೋದು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಇರ್ತಾ ಇತ್ತು ಆಗಿನ ಕಾಲದಲ್ಲಿ. ಸೊ ಹಾಗಾಗಿ ನಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರು, ಪ್ರತಿ ವಾರ 4-5 ಪುಸ್ತಕಗಳನ್ನ ತಗೊಂಡ್ ಬರ್ತಾರೆ ಲೈಬ್ರರಿಯಿಂದ. 4-5 ಪುಸ್ತಕಗಳು. ಸೊ ಆ ಪುಸ್ತಕಗಳನ್ನ ನಾವು ಓದಿ, ನಾನು ನನ್ನ ಫ್ರೆಂಡ್ಸ್ಗಳಿಗೆ ಸ್ಕೂಲಲ್ಲಿ ಎಲ್ರಿಗೂ ನಾನು ತಗೊಂಡೋಗಿ ಕೊಡ್ತಾ ಇದ್ದೆ. ಸ್ಕೂಲಲ್ಲಿ ಕೂಡ ಆಗಿನ ಕಾಲದಲ್ಲಿ ಏನಿರ್ತಾ ಅಂದ್ರೆ ನಮ್ಗೆ ಒಂದು ಮಾರಲ್ ಸೈನ್ಸ್ ಅಂತ ಒಂದು ಕ್ಲಾಸ್ ಇರ್ತಾ ಇತ್ತು. ಸೊ ಈಗ ನಾನು ನೋಡೋದಿಲ್ಲ ಯಾವ ಸ್ಕೂಲಲ್ಲೂ ಈ ಮಾರಲ್ ಸೈನ್ಸ್ ಅನ್ನೋದು ಒಂದು ಇಲ್ಲ ಮಕ್ಕಳಿಗೆ. ಅದೇ ಆ ಸಮಯದಲ್ಲಿ ನಮ್ಗೆಲ್ಲ ಇರ್ತಾ ಇತ್ತು ಮಾರಲ್ ಸೈನ್ಸ್. ಅವಾಗ ಏನ್ ಮಾಡ್ತಾ ಇದ್ರು, ಕೆಲವು ಪುಸ್ತಕಗಳನ್ನ ನಮ್ಗೆ ಕೊಡ್ತಾ ಇದ್ರು ಅಥವಾ ಕತೆಗಳನ್ನ ಹೇಳ್ತಾ ಇದ್ರು ನಮ್ಗೆ. ಅದ್ರದ್ದು ಕಂಟೆಂಟ್ ಹೇಗಿರ್ತಿತ್ತು ಅಂದ್ರೆ, ಪುಸ್ತಕಗಳಲ್ಲಿ ಕೂಡ ಅದರಲ್ಲಿ ಮಾರಲ್, ಮಕ್ಕಳಿಗೆ ನೀತಿಯನ್ನ, ಸಂದೇಶವನ್ನ ಮಕ್ಕಳಿಗೆ ತಲುಪಿಸೋದು ಒಂದು. ಮತ್ತೆ ಈ ಪುಸ್ತಕಗಳಲ್ಲೂ ಆ ನೀತಿ ಸಂದೇಶಗಳು ಇರುವಂತ ಪುಸ್ತಕಗಳು ಸಿಗ್ತಾ ಇತ್ತು. ಮತ್ತೆ ಅವ್ರು ನಮ್ಗೆ ಹೇಳುವಂತ ಕತೆಗಳಲ್ಲಿ ಕೂಡ ನೀತಿ ಬೋಧನೆ ಅಂತಾನೆ ಅದು ನಮಗೆ ಕ್ಲಾಸ್ ಇರ್ತಾ ಇತ್ತು ಅಲ್ವಾ. ಮಾರಲ್ ಸೈನ್ಸ್ ಅನ್ನೋದು ಒಂದು ಕ್ಲಾಸ್ ನಮಗೆ. ಸೊ ಹಾಗಾಗಿ ನಮ್ಮ ತಂದೆಯವರಿಂದಾಗಿ ಮತ್ತೆ ನಮ್ಮ ತಾಯಿಯವರಿಂದಾಗಿ ನಮಗೆ ಬಂದಂತ ಕಲ್ಚರ್ ಇದು, ಸಾಹಿತ್ಯದ ಬಗ್ಗೆ ಒಲವು ಅನ್ನೋದು. ಅಲ್ಲಿಂದ ಶುರು ಆಯ್ತು ನಿಜ. ಸೊ ತಾಯಿ ಹೌಸ್ ವೈಫ್ ಅಲ್ವಾ? ತಾಯಿ ಹೌಸ್ ವೈಫು. ಅದೇ ನಾ ಹೇಳ್ದಲ್ಲ, ಅವರು ಎಂಬ್ರಾಯ್ಡ್ರಿ ಅದನ್ನೆಲ್ಲ ಮಾಡ್ತಾ ಇದ್ರು. ಡಿಸೈನ್ ಆಗಿ ಒಳ್ಳೆ ಡಿಸೈನ್ ಎಲ್ಲ ಕ್ರಿಯೇಟಿವ್ ಆಗಿ ಡ್ರೆಸ್ಗಳನ್ನೆಲ್ಲ ಹೊಲಿಯೋದು ಅದನ್ನೆಲ್ಲ ಮಾಡ್ತಾ ಇದ್ರು. ಸೊ ಅವ್ರ ಹತ್ರ ಕಲಿಯೋದಕ್ಕೆ ತುಂಬಾ ಜನ ಬರ್ತಾ ಇದ್ರು. ಹೌದು. ಸೊ ಹಾಗೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು, ಎಂಬ್ರಾಯ್ಡ್ರಿ ಎಲ್ಲ ಹೇಳ್ಕೊಡ್ತಾ ಇದ್ರು ಅವ್ರ ಫ್ರೆಂಡ್ಸ್ಗಳಿಗೆ, ನಮ್ಮ ನೇಬರ್ಸ್ಗೆ ಎಲ್ಲ.
ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ವಿದ್ಯಾಭ್ಯಾಸ ನಾನು ಹುಬ್ಳಿನಲ್ಲಿ ಹುಟ್ಟಿದ್ದು. ಹ್ಮ್. ಅದರ ನಂತರ ಹ್ಮ್. ದಾವಣಗೆರೆ ಮತ್ತು ಧಾರವಾಡಗೆ ಕೂಡ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗಿತ್ತು. ಓಕೆ. ದಾವಣಗೆರೆ ಮತ್ತು ಧಾರವಾಡಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅಲ್ಲಿ ಧಾರವಾಡದಲ್ಲಿ ನಾನು ಒಂದು ವರ್ಷ ನಾನು ಅಲ್ಲಿ ನಂದು ಎಜುಕೇಶನ್ ಆಗಿತ್ತು, ಓಕೆ. ಪ್ರೀ ನರ್ಸರಿ ಅಷ್ಟೇ. ಸೊ ಅದಾದ್ಮೇಲೆ ನಮ್ಮ ತಂದೆಗೆ ಪುತ್ತೂರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಪುತ್ತೂರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಪ್ರೀ ನರ್ಸರಿಯಿಂದ ನಾನು ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದೆ ನಾನು. ಓಕೆ. ಯಾಕಂದ್ರೆ ಅಲ್ಲಿ ಸರ್ಕಾರಿ ಶಾಲೆ. ಸೊ ಈ ಕಾನ್ವೆಂಟ್, ಇಲ್ಲ LKG UKG ಆ ಥರದ ಸ್ಕೂಲ್ಗಳಲ್ಲಿ ಇಲ್ಲದೇ ಇದ್ದಿದ್ದರಿಂದ ಅಚ್ಚಾ. ನಾನು ಸರ್ಕಾರಿ ಶಾಲೆಗೆ ಹೋಗ್ಬೇಕಾಯ್ತು Okay. ಅಲ್ಲಿ. ಸೊ ಹಾಗಾಗಿ ಪ್ರೀ ನರ್ಸರಿಯಿಂದ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್. ಸೊ Okay. ಹಾಗಾಗಿ ಇದನ್ನ ವಯಸ್ಸನ್ನ ಹೆಚ್ಚು ಅಂತ ಅಲ್ಲಿ ಬರೆಸಿ ನನ್ನನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟಿಗೆ. ಸೇರಿಸಿದ್ರು. ನಮ್ಮ ತಂದೆಯವರು ಹಂಗೆ ಸೇರಿಸಿದ್ರು ನನ್ನ. ಓಕೆ. ಅಂದ್ರೆ ಓದೋದು ಬರೆಯೋದು ಅಂದ್ರೆ ಆವಾಗಿಂದನೇ ನನಗೆ ತುಂಬಾ ಇಂಟ್ರೆಸ್ಟ್, ನನಗೆ ಇಷ್ಟ. ಓಕೆ. ಸೊ ಓದು ಬರ ಅಂದ್ರೆ ಅಷ್ಟು ಅದೊಂದು ಚಿಕ್ಕ ವಯಸ್ಸಲ್ಲೇ ನಾನೆಲ್ಲ ಪುಸ್ತಕಗಳನ್ನು ನನಗೆ ಓದಕ್ಕೆ ಬರ್ತಿರ್ಲಿಲ್ಲ. ಓದಕ್ಕೆ ಬರೆಯೋಕ್ಕೆ ಬರದೇ ಇರುವಂಥ ಸಮಯದಲ್ಲೇ ನಾನು ಪುಸ್ತಕಗಳನ್ನು ನಾನು ಇಟ್ಕೊಂಡು ಅದರಲ್ಲಿರೋ ಚಿತ್ರಗಳನ್ನು ನೋಡೋದು. ಸೊ ಲೈಕ್ ಐ ಯೂಸ್ ಟು ಮೇಕ್ ಇಟ್ ನನ್ನ ಮೈಂಡಲ್ಲೇ ಅದಕ್ಕೆ ಒಂದೊಂದು ಕಥೆಗಳನ್ನು ನಾನೇ ಒಂದು ಕ್ರಿಯೇಟ್ ಮಾಡಿ ಸೃಷ್ಟಿ ಹೌದಾ? ಮಾಡಿ ಆ ಆವಾಗಿಂದನೇ- ಕಾಲದಲ್ಲೇ ಆವಾಗಿಂದನೇ? ಆವಾಗಿಂದನೇ What was ನಾನು your age? ಹೇಳ್ತಾ What was your ಇದ್ದೆ. age? ನಾನು ನಿಮ್ಮ ಐ ವಯಸ್ಸಿನ ಥಿಂಕ್ ಒಂದು 5 years ಇರ್ಬೋದು. 5 years? My God. 5ನೇ ವಯಸ್ಸಲ್ಲೇ ಅಷ್ಟೊಂದು ಒಂದು creativity. ಕ್ರಿಯೇಟಿವ್ ಆಗಿ ನಾನೇ ಒಂದು ಕಥೆಗಳನ್ನ Okay. ಒಂದು ಸೃಷ್ಟಿ ಮಾಡ್ತಿದ್ದೆ. ಇದು ಸ್ಫೂರ್ತಿ ನಿಮ್ಮ ಫಾದರ್, ನನ್ನ ಯಾಕಂದ್ರೆ ತಂದೆ ಮತ್ತೆ ನನ್ನ ಅವರು ತಾಯಿ ಅವರು ಪುಸ್ತಕಗಳು ತಂದು ಕೊಡ್ತಿದ್ರು ಕೊಡ್ತಾ ಅಲ್ವಾ? ಇರೋದು. ಜೊತೆಗೆ ನಮ್ಮ ಅಕ್ಕಂದ್ರು ಕೂಡ, ಅವರು ಕೂಡ ಪುಸ್ತಕಗಳನ್ನ ಓದೋದು. ಹ್ಮ್. ಯಾಕಂದ್ರೆ ಅವರು ನಮ್ಗಿಂತ ಸ್ವಲ್ಪ ಹಿರಿಯರು ಇರ್ತಿದ್ರಲ್ವಾ. ಹ್ಮ್. ಸೊ ಹಾಗಾಗಿ ನಮ್ಮ ತಾಯಿ ನಮ್ಮ ತಂದೆಯವರು ಹೆಂಗೆ ಗೈಡ್ಲೈನ್ಸ್ ಇರುತ್ತೋ ಅದೇ ತರ ನಮ್ಮ ಅಕ್ಕಂದ್ರ ಗೈಡ್ಲೈನ್ಸ್ ಕೂಡ ಇವತ್ತಿಗೂ ಇದೆ ನನಗೆ. ಇವತ್ತಿಗೂ ಇದೆ. ಓಕೆ. ಸೊ ಆ ರೀತಿ ನಿಮಗೆ ಸಪೋರ್ಟ್ ಎಲ್ಲ ರೀತಿಯಿಂದ ಸಪೋರ್ಟ್ ನಿಮಗೆ ಮನೆಯಿಂದ ಸಿಕ್ಕಿದೆ. ಮನೆಯಿಂದ. ಹೌದು. ಸೊ ಯಾಕಂದ್ರೆ ಮನೆಯಿಂದ ಸಪೋರ್ಟ್ ಸಿಗೋದು ಬಹಳ ಬಹಳ ಅಗತ್ಯ, ಮುಖ್ಯ ಅಲ್ವಾ? ಸೊ ಅದು ಆ ಥರ ಆಗಿದೆ. ಎಸ್. ನಿಮಗೆ ಇದು ಬರೆಯುವಂಥ ಒಂದು ಅಭ್ಯಾಸ ಚಿಕ್ಕವರಿದ್ದಂಗೆ ಶುರುವಾಗಿದೆ ಅಲ್ವಾ? ಚಿಕ್ಕವರಿಂದ ಇರ್ಬೇಕಾದ್ರಿಂದ ನಾನು ಹೈಸ್ಕೂಲಿಂದನೇ ನಾನು Okay. ಮೇ ಬಿ ನನ್ನ ಮೊದಲನೇ ಕಥೆಯನ್ನ ನಾನು ಹೈಸ್ಕೂಲಿಂದನೇ ಶುರು ಮಾಡಿದೆ. ನಾನು ಆವಾಗಿಂದನೇ ಅದೊಂದು ನನಗೊಂದು ತುಂಬಾ ಆಸೆ, ಬರೆದ್ರೆ ಕಾದಂಬರಿನೇ ಬರಬೇಕು, ಶಾರ್ಟ್ ಸ್ಟೋರೀಸ್ ಎಲ್ಲ ಅಲ್ಲ. ನಮ್ಮ ತಾಯಿ ನನಗೆ ಹೇಳ್ತಾ ಇದ್ರು, ಮೊದಲು Okay. ಶಾರ್ಟ್ ಸ್ಟೋರೀಸ್ ಶುರು ಮಾಡಬೇಕು, ಸಣ್ಣ ಕಥೆಗಳು, ಸಣ್ಣ ಸಣ್ಣ ಕವನ, ಸಣ್ಣ ಕಥೆಯನ್ನ Okay. ಅಂತ ಶುರು ಮಾಡು, ಆಮೇಲೆ ಕಾದಂಬರಿಗಳನ್ನ ಬರೆಯೋದು ಅಂತ. ನಾನೇನಿಲ್ಲ, ನನ್ನ ಇಂಟೆನ್ಷನ್ ಬರೆದ್ರೆ ನಾನು ಕಾದಂಬರಿಯನ್ನೇ ಬರೆಯೋದು ಅಂತ ಹೇಳಿ. ಓಕೆ. ಸೊ ಹಾಗಾಗಿ ನನಗೆ ಒಬ್ಬರು ನನ್ನ ಬರೆದಂಥ ನನ್ನ ಮೊದಲನೇ ಹಸ್ತಪ್ರತಿಯನ್ನ ನಾನು ಇತ್ತೀಚೆಗೆ ನಿಧನರಾದಂಥ ರಾಜಾ ಚೆಂಡೂರ್ ಓಹೋ. ಅವರ ಹತ್ರ ನಾನು ತಗೊಂಡು ಹೋಗಿದ್ದೆ. ಓಕೆ. ಓಕೆ. ಅವರನ್ನ ನಾನು ಗುರುಗಳು ಅಂತ ನಾನು ಮೊದಲಿಂದ ನಾನು ಹೇಳ್ಕೊಂಡು Yes, ಬರ್ತಾ yes, ಇದ್ದೇನೆ. yes, ಅವರನ್ನ yes. ನಾನು ಇಲ್ಲಿ ನೆನೆಸ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ. ಸೊ ಅವರು ನನಗೆ ತುಂಬಾ ಇದು ಗೈಡ್ ಮಾಡ್ತಾ ಇದ್ರು. ಸೊ ಅವರ ಯಾವ ಥರ ಆಶೀರ್ವಾದ ಕೂಡ ಕಾದಂಬರಿ ನಿಮಗಿದೆ. ಅಂದ್ರೆ ಅವರ ಆಶೀರ್ವಾದ ನನ್ನ ಮೇಲೆ ಸದಾ Yes. ಇದೆ ನನಗೆ. ಕಾದಂಬರಿ ಅಂದ್ರೆ ಹೇಗಿರ್ಬೇಕು, ಹ್ಮ್. ಅದರದ್ದು ಕಂಟೆಂಟ್ಸ್ ಹೇಗಿರ್ಬೇಕು, ಎಸ್. ಅಂದ್ರೆ ಕಾದಂಬರಿಯ ಪ್ರಾರಂಭ ಯಾವ ತರ ಆಗ್ಬೇಕು, ಅದರ ಒಂದೊಂದು ಅಂದ್ರೆ ಕಾದಂಬರಿಗಳಲ್ಲಿ ಅಧ್ಯಾಯಗಳಂತ ನಾವು ಏನ್ ಅಧ್ಯಾಯ ಹೇಳ್ತೀವಿ, ಅಧ್ಯಾಯ. ಆ ಅಧ್ಯಾಯಗಳು ಒಂದೊಂದು ಯಾವ ರೀತಿಯಲ್ಲಿ ಅಂತ್ಯ ಆಗ್ಬೇಕು, ಮತ್ತೊಂದು ಹೊಸ ಅಧ್ಯಾಯ ಅನ್ನೋದು ಅದರಲ್ಲಿ ಯಾವ ರೀತಿ ಶುರು ಆಗ್ಬೇಕು ಅನ್ನೋದನ್ನ ಅವರು Okay. ನನಗೆ ಹೇಳ್ಕೊಟ್ರು. ಅಂದ್ರೆ ಗೈಡ್ ಮಾಡಿದ್ದಾರೆ ಅವರು ಗೈಡ್ ಅಲ್ವಾ? ಮಾಡಿದ್ದಾರೆ ನನಗೆ. ಓಕೆ. ಸೊ ಅವ್ರು ಗೈಡ್ ಮಾಡಿದಂಗೆ ತಾವು ಅದನ್ನ ಮಾಡ್ತಾ ಹೋಗಿದ್ದೀರಾ? ನಿಜ. ಓಕೆ. ಗ್ರೇಟ್ ಗ್ರೇಟ್ ಗ್ರೇಟ್. ಫೈನ್. ಸೊ ಮೇಡಮ್, ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಾನು BSc ಆದಮೇಲೆ ನನ್ನ MSc ಹ್ಮ್. ಮೈಕ್ರೋಬಯಾಲಜಿನ ನಾನು ಮಾಡಿದೆ. ನಾನು ಮೈಕ್ರೋಬಯಾಲಜಿ. MSc Okay. ಮೈಕ್ರೋಬಯಾಲಜಿ. ಮೊದಲು ನಾನು ಡೆಂಟಲ್ ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಈಗ Okay. ರಾಜರಾಜೇಶ್ವರಿ ವೈದ್ಯಕೀಯ ಅಲ್ಲಿ ವಿದ್ಯಾಲಯದಲ್ಲಿ ಏನಾಗಿದ್ರೆ ತಾವು? ಅಲ್ಲಿ Dental college ನಾನು ಅಲ್ಲಿ? ಡೆಂಟಲ್ ಕಾಲೇಜಲ್ಲಿ ಇದ್ದೆ. ಸೊ ಆವಾಗ ನಂದು ಇನ್ನೂ BSc ಆಗಿತ್ತು. ಅದಾದಮೇಲೆ ನಾನು MSc ಮಾಡಿಕೊಂಡು, ಯಾಕಂದರೆ ಹೆಚ್ಚೆಚ್ಚು ನಾವು ಓದಿದ್ರೆ ನಮಗೆ ಒಂದು ನಮ್ಮ ಸ್ಥಾನದಲ್ಲಿ ಒಂದು ನಿಜ ನಿಜ. ಬೆಲೆ ಇರುತ್ತೆ. ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಕರೆಕ್ಟ್ ಕರೆಕ್ಟ್. ಮತ್ತೆ ವಿದ್ಯೆ ಅನ್ನೋದು ಹೆಣ್ಣು ಮಕ್ಕಳಿಗೆ ಹ್ಮ್. ಅವರಿಗೆ ಒಂದು ಆಧಾರ ಸ್ತಂಭ ಆಗಿ ಇರುತ್ತೆ, ಒಂದು ವರದಾನ. ಅವ್ರಿಗೊಂದು ಹೌದು. ಬೆನ್ನೆಲುಬಾಗಿ ಖಂಡಿತ. ಇರುತ್ತೆ. ಹೌದು. ನಿಜ. ಅವರು ಹೆಚ್ಚೆಚ್ಚು ಓದಿದಷ್ಟು ಅವರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಒಂದು ಬರುತ್ತೆ ಹೆಣ್ಮಕ್ಳಿಗೆ. ನಿಜ ನಿಜ. ಸೊ ಎಲ್ಲ ಮಕ್ಕಳಿಗೂ
ವಿದ್ಯೆ ಅನ್ನೋದು ತುಂಬ ಮುಖ್ಯ ಅನ್ನೋದು ನಾನು ಮೊದಲಿಂದ ನಮ್ಮ ತಾಯಿಯವರು ಹೇಳ್ಕೊಂಡು ಬರ್ತಾ ಇದ್ರು, ನಮ್ಮ ತಂದೆಯವರು ನಮಗೆ ಹೇಳ್ತಾ ಇದ್ರು. ಖಂಡಿತ ಸೊ ಹೌದು. ಸೊ ಇದು ಕಾದಂಬರಿ ಓದುವ ಹವ್ಯಾಸ ಯಾವಾಗಿಂದ ಪ್ರಾರಂಭವಾಯ್ತು ನಿಮಗೆ? ಕಾದಂಬರಿ ನಮ್ಮ ತಂದೆಯವರು ಮನೆಗೆ ತಗೊಂಡು ಬರ್ತಿದ್ರಲ್ಲ, ಸೊ ಆ ಲೈಬ್ರರಿಗೆ ಏಜಿಂದಾನೆ ಅಲ್ಲಿ 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 ನೀವು ಮಂಗಳೂರಲ್ಲಿ ಡಿಮಾಂಡ್ ಸೆಂಟ್ರಲ್ ಏನಾದ್ರು ಲೈಬ್ರರಿ ಇದೆ. ಡಿಮಾಂಡ್ ಮಾಡ್ತಿದ್ರ ಆ ಅಪ್ಪನಿಗೆ ಥರ ಈ ಏನಿಲ್ಲ, ಈ ಪುಸ್ತಕ ತಗೊಂಬನ್ನಿ ಆ ಇಲ್ಲ ಪುಸ್ತಕ ಆ ತಗೊಂಬನ್ನಿ ಥರ ಅಂತ? ಇಲ್ಲ. ಹಾಂ ಹಾಂ ಏನಂದರೆ ಹ್ಮ್ ಆವಾಗ ನಮ್ಮ ಮನೆಗೆ ಎಲ್ಲ ಥರದ ಇದು ಮ್ಯಾಗ್ಝಿನ್ಸ್ ಬರ್ತಿತ್ತು. ಹ್ಮ್ ಪ್ರಜಾಮತ ಅಂತ ಒಂದು ದೊಡ್ಡದೊಂದು ಮ್ಯಾಗ್ಝಿನ್ಸ್ ಇರ್ತಾ ಹ್ಮ್ ಇತ್ತು. ಹ್ಮ್ ಹ್ಮ್ ನಾವು ಹ್ಮ್ ಅವಾಗ ನೋಡ್ತಾ ಇದ್ವಿ. ಇತ್ತೀಚೆಗೆ ಸುಮಾರು ಮ್ಯಾಗ್ಝಿನ್ಸ್ಗಳು ನಿಂತು ಹೋಗಿದ್ದಾವೆ ಕೂಡ. ಓಕೆ. ಸೊ ಈ ಪ್ರಜಾಮತ ನಿಂತು ಹೋಗಿದೆ. ಸೊ ಹ್ಮ್ ಹ್ಮ್ ಆಲ್ಮೋಸ್ಟು ಅದೊಂದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಸ್ಯಾಡ್ ಟು ಸೇ ದಾಟ್. ಹ್ಮ್ ಹ್ಮ್ ಯಾಕೆ ಅಂತಂದರೆ ಹ್ಮ್ ಓದುವಂತಹ ಅಭ್ಯಾಸಗಳು ನಿಂತೋಗಿದೆ, ಅದು ಓದುವ ನಿಂತೋಗಿದೆ. ನಿಜ ಹವ್ಯಾಸಗಳು ನಿಂತೋಗಿದೆ ನಿಜ ಜನರಲ್ಲಿ. ಸತ್ಯ ಸತ್ಯ. ಅದರಿಂದಾಗಿ ಸುಮಾರು ಮ್ಯಾಗ್ಝಿನ್ಸ್ಗಳು ನಿಂತೋಗಿದೆ. ಇವಾಗ ಎಲ್ಲ ಏನು ನಿಮಗೆ ಎಲ್ಲದರಲ್ಲೂ ಎಲ್ಲ ನಿಮಗೆ ಮೊಬೈಲಲ್ಲೇ ಸಿಗುತ್ತೆ, ವಾಟ್ಸಪ್ ಯೂನಿವರ್ಸಿಟಿ. ಎಲ್ಲ ಸಿಕ್ಕತ್ತೆ ನಿಮಗೆ. ಇದು ಆನ್ಲೈನ್ ಲೈಬ್ರರಿಗಳಿದೆ, ಹೌದು ಲೈಬ್ರರಿ ಕೂಡ ನೀವು ಅದನ್ನು ಕೂಡ ನಾವು ಇದರಲ್ಲಿ ಮಾಡ್ಕೊಳ್ಬೋದು. ಹೌದು ಸೊ ಹೌದು ಹಾಗಾಗಿ ಪುಸ್ತಕಗಳು ಕೂಡ ನಮಗೆ ಆನ್ಲೈನಲ್ಲಿ ನಿಜ ಇದು ಲಭ್ಯವಾಗಿದೆ. ಸ್ಟಡಿ ಯು ಕ್ಯಾನ್ ರೀಡ್ ಎಸ್ ದೋಸ್ ಎಸ್ ಥಿಂಗ್ಸ್. ಎಸ್ ಎಸ್ ಸೊ ಎಸ್. ಅದರಿಂದಾಗಿ ಈ ಪುಸ್ತಕಗಳನ್ನು ನಾವೇನು ಹೇಳ್ತೀವಿ ಅಂದರೆ, ನಿಮಗೆ ಸ್ನೇಹಿತರು ಇಲ್ಲದಂಥ ಕಾಲದಲ್ಲಿ ನಿಮಗೆ ಪುಸ್ತಕಗಳು ಸ್ನೇಹಿತರಾಗಿ ನಿಮ್ಮ ಜೊತೆ ಇರ್ತವೆ. ಖಂಡಿತ ಹೌದು ಹೌದು, ಅದರಲ್ಲಿ ಸೊ ಸಂದೇಹವಿಲ್ಲ. ಹಾಗಾಗಿ ಈ ಎಸ್ ಪುಸ್ತಕಗಳು ನಿಮಗೆ ನಿಮ್ಮ ಬೇಸರವನ್ನು ಕಳೆಯುತ್ತೆ, ನಿಮಗೆ ಬುದ್ಧಿಯನ್ನು ಕೊಡುತ್ತೆ, ಎಸ್ ಜೊತೆಗೆ ನಿಮಗೆ ಇಟ್ ವಿಲ್ ಮೇಕ್ ಯು ಎಜುಕೇಟೆಡ್ ಆ್ಯಂಡ್ ಇಟ್ ಗಿವ್ ಯು ಮೋರ್ ನಾಲೆಡ್ಜ್ ಆಲ್ಸೋ. ನಿಜ ನಿಜ. ಸೊ ಬೀಚಿ ಅವರ ಹಾಗಾಗಿ ಶಿಷ್ಯ ಪುಸ್ತಕಗಳ ಬೀಚಿ ಅವರ ಶಿಷ್ಯ ಪ್ರಾಣೇಶ್ವರ್ ಇದಾರಲ್ವಾ, ಹ್ಮ್ ಅವ್ರು ಹೇಳ್ತಾರೆ ಹೌದು, ಅದರಂತ ಸ್ನೇಹ ಬೇರೆ ಇಲ್ಲ ಬೇರೆ ಅಂತ ಇಲ್ಲ ಪುಸ್ತಕಗಳ. ಅಲ್ವಾ ಹೌದು, ಪುಸ್ತಕಕ್ಕಿಂತ. ಪುಸ್ತಕಗಳು ನಾವು ಹೆಚ್ಚು ಹೆಚ್ಚು ಓದಿದಷ್ಟು, ಪುಸ್ತಕಗಳನ್ನು ನಾವು ಸ್ನೇಹಿತರಾಗಿ ಮಾಡಿಕೊಂಡಷ್ಟು ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ನಾವು ಜೀವನದಲ್ಲಿ ಯಾವತ್ತೂ ನಾವು ಒಂಟಿತನ ಅನ್ಸಲ್ಲ ನಮಗೆ. ಒಂಟಿತನ ಅನ್ಸೋದಿಲ್ಲ. ಎಸ್ ನಾವು ನಮ್ಮ ಮಕ್ಕಳಲ್ಲಿ ಕೂಡ ನಾವು ಪುಸ್ತಕ ಓದುವಂಥ ಹವ್ಯಾಸವನ್ನು ಬೆಳೆಸಬೇಕು. ಹ್ಮ್ ಹ್ಮ್ ಅದು ಹೆತ್ತವರ ಒಂದು ಕರ್ತವ್ಯ ಕೂಡ. ಖಂಡಿತ ಏನಾಗುತ್ತೆ, ಹೌದು ಇತ್ತೀಚೆಗೆ ಮಕ್ಕಳು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ. ಹೌದು. ಸೊ ಇದನ್ನೆಲ್ಲ ಎಡಿಟ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲು. ನಾವು ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಅವರಲ್ಲಿ ಪುಸ್ತಕ ಓದುವಂಥ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಿದ್ರೆ ಬೆಳೆಸಿದ್ರೆ ಮಾತ್ರ ಇದು ಆಗುತ್ತೆ. ತುಂಬ ಅವರಿಗೆ ಅನುಕೂಲ ಆಗುತ್ತೆ ಎಸ್ ಅವರ ಇಂದಿನ ಜೀವನಕ್ಕೆ. ಎಸ್. ಲೋಕೇಶ್ ಅವರು ಕಮೆಂಟ್ ಮಾಡಿದ್ದಾರೆ, ಕವಿಯತ್ರಿ ಅವರಿಗೆ ಅಭಿನಂದನೆಗಳು. ಮತ್ತು ಪ್ರಜಾಮತ ಆ, ಮಯೂರ್ ಮಲ್ಲಿಗೆ. ಒಂದು ಕರೆ ಬರ್ತದೆ, ಮಾತಾಡೋಣ ಮೇಡಮ್. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ. ಆ, ಆ, ಇವತ್ತಿನ ವೇದಿಕೆಯಲ್ಲಿ ಅದ್ಭುತವಾದ ಕವಿಯತ್ರಿ ಕೂತಿದ್ದಾರೆ. ಎಸ್ ಖುಷಿ ಎಸ್ ಆಗುತ್ತೆ ಕೇಳ್ತಾ ಇದ್ದ ಅವರು ಮಕ್ಕಳು. ಈಗ ಎಸ್ ಸರ್, ಮಾತಾಡಿ ಸರ್. ಹೇಳಿ ನಮ್ಮೊಂದಿಗೆ ಹೇಳಿ ಸರ್, ಹೇಳಿ ನಮ್ಮೊಂದಿಗೆ ಸರ್. ಇವತ್ತು ನಂದಿನಿ ಅವರಿದ್ದಾರೆ, ಮಾತಾಡಿ ಸರ್. ನನ್ನ ಮೇಡಮ್ ಅವ್ರು, ನಂದಿನಿ ಮೇಡಮ್ ಅವ್ರು, ನಿಮ್ಗೆ ಖುಷಿ ಆಯ್ತು. ಪ್ರಜಾಮತ ಅಂತ ಕೂಡ ನಮ್ಗೆ ಜ್ಞಾಪಕ ಆಗಿದ್ದು. ಹ್ಮ್. ಮಯೂರ ಮಲ್ಲಿಗೆ ಆ ತರ ಮಯೂರ ಮಲ್ಲಿಗೆ. ಕಾದಂಬರಿಗಳು, ಅದು ಪುಸ್ತಕಗಳು ಹ್ಮ್. ನಮ್ಮ ತಾಯಿಯವರಿಗೆ ತಂದ್ಕೊಡ್ತಾ ಇದ್ದೆ. ಹಾಗೆ ಈ ಕಾದಂಬರಿ ಅಂದ್ಕೊಳ್ಳೆ ದೇವಯಾನಿ ಅವರು ಬರೆದಿದ್ದು, ತಾಲೂಕು ಅವರೆಲ್ಲ ಬರೆದಿದ್ದು, ನಮ್ಮ ತಾಯಿಯವ್ರ ಲೈಬ್ರರಿಯಿಂದ ತಂದ್ಕೊಡ್ತಾ ಇದ್ದೆ. ಹ್ಮ್. ಅದ್ ನೆನಪು ಬಂತು, ಅದಕ್ಕೋಸ್ಕರ ಮಾಡಿದೆ. ತುಂಬಾ ಖುಷಿ ಆಯ್ತು. ಒಳ್ಳೆ ತುಂಬಾ ವ್ಯಕ್ತಿನ ಕಲ್ತಿದ್ರ ಬರುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸಂತೋಷ, ಥ್ಯಾಂಕ್ ಯು. ತುಂಬಾ ಸಂತೋಷ. ಆ ಪ್ರಜಾಮತ ಅನ್ನೋದು ನಾವು ತುಂಬಾ ಚಿಕ್ಕವರಿರ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ. ಆಮೇಲೆ ಅದು ಇದ್ದಕ್ಕಿದ್ದಾಗೆ ಆ ಪುಸ್ತಕಗಳು ಬರೋದು ನಿಂತೋಯ್ತು. ಅದು ಇತ್ತೀಚೆಗೆ ಸುಮಾರು ಮ್ಯಾಗ್ಝಿನ್ಗಳು ಕೂಡ ಅದೇ ಸ್ಥಿತಿನಲ್ಲಿ ಇದೆ. ಈಗ ನಾವು ಓದೋವರ ಸಂಖ್ಯೆಗಳು ಕಡಿಮೆ ಆದಷ್ಟು ಮ್ಯಾಗ್ಝಿನ್ಸ್ಗಳು ಸ್ಲೋಲಿ ಅದು ಸ್ಟಾಪ್ ಆಗೋಗುತ್ತೆ. ಯಾವ್ಯಾವ ಮ್ಯಾಗ್ಝಿನ್ಸ್ಗಳು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿನಲ್ಲಿದೆ ಈಗ. ಮೊದಲೆಲ್ಲ ಹೌದು. ವರ್ಧನ್ ಸರ್, ಹೇಳಿ ಹೇಳಿ ಸರ್. ಇಲ್ಲಿ ಮೊನ್ನೆ ನಾನು ಇಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಹೋದಾಗ ಒಂದು ದೊಡ್ಡ ಲೈಬ್ರರಿ ಇದೆ. ಓಕೆ ದೊಡ್ಡದಂದ್ರೆ ಓಕೆ. ತುಂಬಾ ದೊಡ್ಡದು. ಅಲ್ಲಿ ಹ್ಮ್ ಪುಸ್ತಕಗಳು, ಸಿಕ್ಕಾಪಟ್ಟೆ ಪುಸ್ತಕಗಳಿದೆ. ಆಮೇಲೆ ಅಲ್ಲಿ ಏನಂದ್ರೆ ಹ್ಮ್ ನಾವು ರಿಸರ್ಚ್ ಮಾಡೋದಕ್ಕೆ ಯಾವ್ಯಾವ ಪುಸ್ತಕ ಬೇಕು ಸಿಗುತ್ತೆ. ರಿಸರ್ಚ್ ಓದೋದಕ್ಕೆ ಅಂತ ರಿಸರ್ಚ್ ಮಾಡೋದಕ್ಕೆ. ಓಕೆ, ಸಂಶೋಧನೆ. ಓಕೆ. ಹ್ಮ್ 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 really, ಹ್ಮ್ ಅದನ್ನ ನಾನು ನೋಡಿ, ಇದು ಈ ತರಾನು ಇದ್ರೆ ಹೆಂಗಿರುತ್ತೆ ಎಲ್ಲಾ ಕಡೆನೂ ಅಂತ ಅನಿಸುತ್ತೆ. ಯಾಕೆಂದ್ರೆ ಅಷ್ಟು
ಅದ್ಭುತವಾದ ಪುಸ್ತಕಗಳಿದೆ ಸರ್ ಅಲ್ಲಿ. ಅಲ್ವಾ? ನಿಜವಾಗ್ಲೂ ಅದು ಅದು ಓದುವಾಗ ಅಲ್ಲಿ ನಿಮ್ಗೆ ಯಾವ್ದೇ ತರ ಒಂದು ಒಂದು ಪಿನ್ ಬಿದ್ರೆ ಕೇಳಲ್ಲ ಆ ತರ ಒಂದು ಜಾಗ ರೆಡಿ ಮಾಡಿದ್ದಾರೆ ಅಲ್ಲಿ. ಅಷ್ಟ್ ವಾವ್ ಚೆನ್ನಾಗ್ ಮಾಡಿದ್ದಾರೆ. ವಾವ್ ವಾವ್ ಸೂಪರ್ ನಿಮ್ಗೆ ಸೂಪರ್. ನಿಜವಾಗ್ಲೂ ನೋಡಿ ತುಂಬಾ ಖುಷಿ ಆಯ್ತು ವರ್ಧನ್ ಸರ್. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳ್ಕೊಳಕ್ ಎಸ್, ಇಷ್ಟಪಡ್ತೀನಿ. ಇನ್ನೂ ನ್ಯೂಯಾರ್ಕಲ್ಲಿ ಇದ್ದೀರಾ? ಹೌದು ಸರ್, 24ಕ್ಕೆ ಕೊಡ್ತೀವಿ. ಓಕೆ ಓಕೆ. ನ್ಯೂಯಾರ್ಕಿಂದ ಕಾಲ್. 24 ಒಂದು ತಾರೀಕು ಕೊಡ್ತೀನಿ. ಹ್ಮ್. ತುಂಬಾ ಸಂತೋಷ, ತುಂಬಾ ಸಂತೋಷ ಆಯ್ತು ಸರ್. ಇಲ್ಲ ಮೇಡಮ್, ಅದಕ್ಕೆ ನಿಮ್ಮ ಆ ಜಾಗ ಆಗಿದೆ ವರ್ಧನ್ ಸರ್ ಇರೋ ಜಾಗ ಇದೆಯಲ್ಲ, ಅದು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ಅತ್ಯಂತ ಅವ್ರು ಬಂದು ಕೂತು ಹೋಗಿದ್ದಾರೆ. ಆ ಜಾಗ ನೀವು ಬಂದಿದ್ದೀರಲ್ಲ, ಅದು ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ಒಬ್ರು ಲೇಖಕಿ ಕವಿಯತೆ ಬಂದಿದ್ರೆ ಇನ್ನೂ ಖುಷಿ ಆಯ್ತು ಅಷ್ಟೇ. ಅದು ನನ್ನ ಅದೃಷ್ಟ ಅನ್ಕೊಳ್ತೀನಿ ನಾನು. ನಮ್ಗೆ ಶುಭವಾಗಲಿ ಮೇಡಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ವರ್ಧನ್ ಸರ್, ಥ್ಯಾಂಕ್ ಯು. ಓಕೆ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ ವರ್ಧನ್ ಸರ್. ಎಸ್, ನೋಡಿ ನ್ಯೂಯಾರ್ಕಿಂದ ಅವರು ನೋಡಿ ಅಲ್ಲಿರುವಂಥ ಒಂದು ಲೈಬ್ರರಿಗೆ ಹೋಗಿ ಬಂದಿದ್ದಾರೆ. ಸೊ ಅಲ್ಲೇ ಒಂದು ವಾತಾವರಣದಲ್ಲಿ ಹೇಗಿದೆ ಅಂತ ನೋಡ್ಕೊಂಡಿದ್ದಾರೆ. ಸೊ ಓದುವ ಹವ್ಯಾಸ ಕೆಲವರು ತುಂಬ ಇದೆ, ಅದು ಇನ್ನೂ ಯಾರಿಗೂ ಬಿಟ್ಟಿಲ್ಲ ಅದನ್ನು. ಸೊ ಹಾಗಾಗಿ ಅದು ನಮ್ಮನ್ನು ಓದುವಂತ ಅಭ್ಯಾಸ ನಮ್ಮನ್ನು ಪರ್ಫೆಕ್ಟ್ ಮನುಷ್ಯರನ್ನಾಗಿ ಮಾಡಿ ಅಲ್ವಾ, ಒಂದು ವ್ಯಕ್ತಿತ್ವನ ಬೆಳೆಸುತ್ತೆ. ಹೌದು. ಎಸ್. ಸೊ ಭರತನಾಟ್ಯ ಕೂಡ ತಾವು ಕಲಾವಿದರಾಗಿದ್ದೀರಿ ಅಂತ ಕೇಳ್ಪಟ್ಟೆ. ನಾನು ಭರತನಾಟ್ಯನ ಎಲ್ಲ ಆಲ್ರೌಂಡರ್ ಎಲ್ಲ. 5ನೇ ಕ್ಲಾಸಿನಲ್ಲಿ ನಾನು ಶುರು ಮಾಡಿದ್ದು. ಓಕೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಅಕ್ಕ. ನನ್ನನ್ನು ಅವಳು Okay. ಕರ್ಕೊಂಡು ಹೋಗಿ ಕ್ಲಾಸಿಗೆ ಸೇರಿಸಿ, ಭರತನಾಟ್ಯ ಹ್ಮ್. ಕ್ಲಾಸಿಗೆ ಸೇರಿಸಿ ಹ್ಮ್ ನಾನು ಸುಮಾರು ನನ್ನ PUC ವರೆಗೂ ಭರತನಾಟ್ಯ ಕಲ್ತಿದ್ದೆ. ಓಕೆ ಆಮೇಲೆ ನಾವು ಬೆಂಗಳೂರಿಗೆ ಬರಬೇಕಾಯ್ತು. ನನಗೆ ಹ್ಮ್ ಇಲ್ಲಿ ಒಂದು ಸೂಕ್ತವಾದ ಗುರುಗಳು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹ್ಮ್ ಭರತನಾಟ್ಯನ ನಾನು ವಿದ್ಯೆಯನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನನಗೆ. ಬಟ್ ಅದು ಭರತನಾಟ್ಯ ಕಲಿಬೇಕಂತ ಹೇಗೆ ಅನಿಸ್ತು? ನನ್- ನಿಮ್ಮ ನನ್ಗೆ ಪ್ರೇರಣೆ ಎಲ್ಲಿಂದ ಸಿಗ್ತದೆ? ಪ್ರೇರಣೆ ಅಂದರೆ ನನಗೆ ಇವಾಗಲೂ ಅಷ್ಟೇ, ನನಗೆ ತುಂಬ ಇಷ್ಟ ಸಾಹಿತ್ಯ, ಹ್ಮ್ ಹಾಡು, ಹ್ಮ್ ನೃತ್ಯ ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ತುಂಬ ಇಷ್ಟ ಆಗುತ್ತೆ. ಓಕೆ ಹ್ಮ್ ಸೊ ನನ್ನ ಅಕ್ಕನ ಪ್ರೋತ್ಸಾಹದಿಂದಾಗಿ ನಾನು ಡ್ಯಾನ್ಸ್ ಕ್ಲಾಸಿಗೆ ನಾನು ಸೇರ್ಕೊಂಡೆ. ನಿಮ್ಮ ಅಕ್ಕನ ಪ್ರೋತ್ಸಾಹ. ಓಕೆ. ಪ್ರೋತ್ಸಾಹದಿಂದಾಗಿ ಅವರು ಮತ್ತೆ ಅಲ್ಲಿ ನಮ್ಮ ಅವರು ಡಾನ್ಸ್ ಮಾಡ್ತಿದ್ರ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಮೇ ಬಿ ಏನಿಲ್ಲ. ಅವ್ರಿಗೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗಳಿಗೆ ಹ್ಮ್ ಅವರು ತಾವು ಏನನ್ನ ಅಚೀವ್ ಮಾಡ್ಬೇಕು ಅನ್ಕೊಳ್ತಾರೆ, ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದನ್ನ ಆಗೋದಿಲ್ಲ. ಅವರು ತಮ್ಮ ಮಕ್ಕಳಲ್ಲಿ At least, ನೋಡ್ತಾರೆ. ಅವರಲ್ಲಿ ನೋಡ್ತಾರೆ. ಅಕ್ಕಂದ್ರು ಅಷ್ಟೇ ಅವರ ತಂಗಿಯಲ್ಲಿ ನೋಡ್ತಾರೆ. ಈ ತರ ಸಹಜ. ಹೌದು. ಎಸ್. ಸೊ ನೃತ್ಯ ಹಾಗೆ ಅದು ಕಂಟಿನ್ಯೂ ಆಯ್ತು, ಹಾಗೆ ಮಾಡೋಕ್ಕಾಗಲಿಲ್ಲ ಮಾಡಕ್ಕೆ ಆಗ್ಲಿಲ್ಲ. ಅಲ್ಲಿ ನನ್ನ Okay. ಗುರುಗಳು ಮೋಹನ್ ಕುಮಾರ್ ಅಂತ ಇದ್ರು, ಓಕೆ ಮತ್ತೆ ಅವರ ಮಗಳು ಕೂಡ ನಮಗೆ ನೃತ್ಯನ ಹೇಳ್ಕೊಡ್ತಾ ಇದ್ರು. ಓಕೆ ಓಕೆ ಸೊ ಒಳ್ಳೆ ಎನ್ವಿರಾನ್ಮೆಂಟ್ ಇರ್ತಾ ಇತ್ತು ಅಲ್ಲಿ ನಮ್ಮ ಹ್ಮ್. ನೃತ್ಯ ಶಾಲೆಯಲ್ಲಿ. ಓಕೆ ಸೊ ಮೇಡಮ್, ನಿಮಗೆ ನಾಟಕವನ್ನು ನೋಡುವ ಅವಕಾಶ ಹೇಗೆ ಸಿಕ್ಕಿತ್ತು? ಯಾವ ಥರದ ಅದು, ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಹುಟ್ಟಿತು? ನಾಟಕಗಳಂದ್ರೆ ನಮ್ಮ ತಂದೆ ನನ್ನನ್ನು ವಾಕ್ ಕರ್ಕೊಂಡು ಹೋಗ್ತಾ ಇದ್ರು. ಓಕೆ ನನ್ಗೂ ನನ್ನ ತಂದೆಗೂ ತುಂಬಾ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್. ಓಕೆ. ಸೊ ಎಲ್ಲಿ ಹೋದ್ರು ನನ್ನ ಅಪ್ಪನ ಮುದ್ದಿನ ಮಗಳು. ಅಪ್ಪನ ಜೊತೆ ಎಲ್ಲಿ ಹೋದ್ರು ನನ್ನ ಅಪ್ಪನ ನೀವು ಒಬ್ಬರೇ ಜೊತೆ. ಡಾಕ್ಟರ್? ಇಲ್ಲ, 4 ಜನ ಇದ್ದೀವಿ. 4 ಜನ. 4 ಬಟ್ ಜನ. ಅದರಲ್ಲಿ ನೀವು ನನಗೊಬ್ಳು ತಂಗಿ ಇದ್ದಾಳೆ, 2 ಅಕ್ಕಂದಿರಿದ್ದಾರೆ. ಹ್ಮ್ ಸೊ ಬಟ್ ನಮ್ಮಿಬ್ರಿಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಹೆಚ್ಚು. ಸೊ ಓಕೆ ಹಂಗಾಗಿ ನಾನು ಅವ್ರ ಜೊತೆ ಡೈಲಿ ವಾಕ್ ಹೋಗ್ತಾ ಇದ್ದೆ. ಓಕೆ ಸೊ ಹಂಗೆ ಒಂದು ದಿವಸ ವಾಕ್ ಹೋಗ್ಬೇಕಾದ್ರೆ, ಅಂದ್ರೆ ಅದು ನಮ್ಗೆ ಹೊಸ ಜಾಗ ಅಲ್ಲ, ಹುಬ್ಳಿ, ದಾವಣಗೆರೆ, ಧಾರವಾಡಿಂದ ನಾವು ದಕ್ಷಿಣ ಕನ್ನಡಕ್ಕೆ ಹೋಗಿರೋ ಅಂಥದ್ದು. ಹೌದು. ಸೊ ಅಲ್ಲಿ ದಕ್ಷಿಣ ಕನ್ನಡದ ಅಂದ್ರೆ ಟ್ರಾನ್ಸ್ಫರ್ ಜಾಬ್ ಅಲ್ವಾ ಜಾಬ್ ಅದು. ಅಲ್ವಾ? ಹೌದು. ಸೊ ಅಲ್ಲಿ ಹಿಂಗೆ ವಾಕ್ ಹೋಗುವಾಗ ಅಲ್ಲಿ ಒಂದು ತುಳು ಡ್ರಾಮಾ ಮಾಡ್ತಾ ಇದ್ರು ಎಲ್ಲ. ಓಹೋ. ನಮ್ಗೆ ಗೊತ್ತಿಲ್ಲದ ಭಾಷೆ ಅದು. ಹೌದು. ಯಾಕಂದ್ರೆ ನಾವು ಈ ಕಡೆಯವರು ಉತ್ತರ ಕರ್ನಾಟಕ. ಕರ್ನಾಟಕ ಗೊತ್ತು, ಹೌದು, ನಮ್ಗೆ ಹೌದು. ಬ್ಯಾಂಗ್ಳೂರು ಈ ಕಡೆ ಗೊತ್ತು. ಹ್ಮ್ ಸೊ ಅಲ್ಲಿ ಏನಾಯ್ತು, ಅವರು ಒಂದು ಚೈಲ್ಡ್ ಆರ್ಟಿಸ್ಟ್ ಬೇಕಿತ್ತು ಅವರಿಗೆ, ಓಕೆ. ಚೈಲ್ಡ್ ಆರ್ಟಿಸ್ಟ್. ಸೊ ನನಗೆ ಅವ್ರದ್ದು ಡೈಲಾಗ್ಸ್ ಹೇಳಮ್ಮ ನೀನು ನೀವು ಎಷ್ಟು ಅಂತೇಳಿ. ಸೊ ಐ ವಾಸ್ ಲೈಕ್ 7 years ಇರ್ಬೋದು ಅಷ್ಟೇ, 7 years ಇರ್ಬೋದು. ಅವ್ರು ಹೇಳಿದ ಡೈಲಾಗ್ಸ್ ನಾನು ಹೇಳ್ದೆ. ಸೊ ಹಂಗಾಗಿ ಏನ್ ಮಾಡ್ತಾ ಇದ್ರು, ಅಲ್ಲ, ಅವಾಗ ಕೂಡ ಕ್ಯೂಟ್ ಗರ್ಲ್. ಆ ಥರ ಏನಿರ್ಲಿಲ್ಲ. ಲೈಕ್ ಐ ವಾಸ್ ವೆರಿ ಥಿನ್, ಆ ಥರ ಅಚ್ಚಾ. ತುಂಬಾ ವೀಕ್ ಇರ್ತಿದ್ದೆ ನಾನು ಓಕೆ ಅವಾಗ. ಓಕೆ. ಸೊ ಮೇ ಬಿ ಅದಕ್ಕೆ ನನಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ನಮ್ಮ ತಂದೆ ನನ್ನ ಜೊತೆಗೆ ಯಾವಾಗ್ಲೂ ಇರ್ತಿದ್ರು ಅಂತ ಇರ್ತಿದ್ರು. ಅನ್ಕೊಂತೀನಿ ನಾನು. ಓಕೆ ಓಕೆ. ಯಾಕಂದ್ರೆ ಸ್ವಲ್ಪ ನಾನು ವೀಕ್ ಇರ್ತಿದ್ನಲ್ಲ, ಹ್ಮ್ ಸ್ವಲ್ಪ ಪೇರೆಂಟ್ಸ್ಗೆ ಯಾರು ಮಕ್ಕಳು ಸ್ವಲ್ಪ ವೀಕ್ ಇರ್ತಾರೆ ಅವ್ರ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾರೆ. ಕೊಡೋದಕ್ಕೆ, ಅವರನ್ನ ಸ್ವಲ್ಪ ಜಾಸ್ತಿ ಹೌದು. ಪ್ರೊಟೆಕ್ಟ್ ಮಾಡೋದಕ್ಕೆ ಹೌದು ಕೂಡ ಹೌದು ಟ್ರೈ ಹೌದು ಹೌದು ಮಾಡ್ತಾರೆ. ಹೌದು. ಸೊ ಅಲ್ಲಿ ಏನಾಗ್ತಾ ಇತ್ತು, ಸುತ್ತಮುತ್ತ ಎಲ್ಲಿವರೆಗೂ ಅಂದ್ರೆ ಕಾಸರಗೋಡುವರೆಗೂ, ಓ ಅಲ್ಲಿಂದ ನಾವಿರೋ ಜಾಗದಿಂದ ಕಾಸರಗೋಡುವರೆಗೂ
ಅಲ್ಲಿ ಎಲ್ಲಿ ಡ್ರಾಮಾ ಆದ್ರೂ ಕೂಡ ಚೈಲ್ಡ್ ಆರ್ಟಿಸ್ಟಿಗೆ ನನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ವಾವ್, ಆವಾಗೆಲ್ಲ ಈಗಿನ ತರ ಬಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅದೆಲ್ಲ ಆ ಥರ ಇರ್ತಾ ಆ ಥರ ಇರಲಿಲ್ಲ. ಇಲ್ಲ, ಪ್ರೋಟೋಕಾಲ್ ಎಲ್ಲ. ಸೈಕಲಲ್ಲಿ ಕರ್ಕೊಂಡು ಹೋಗ್ತಿದ್ರು ಓಕೆ. ನನ್ನ. ಸಂಜೆ ಶಾಲೆಯಿಂದ ಬಂದ ಮೇಲೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಹೋಗೋದು. ಅದೇನಿರ್ತಿತ್ತು ಪ್ರಾಕ್ಟೀಸ್, ಏನು ಜಾಸ್ತಿ ಏನು ಇರ್ತಾ ಇರಲಿಲ್ಲ. ನಂದು ರೋಲು ಒಂದು 2-3 ಸೀನ್ಗಳಲ್ಲಿ ಬಂದು ಹೋಗುವಂತ ರೋಲ್ ಇರ್ತಾ ಆದ್ರೂ ಇತ್ತು, ಒಂದೆರಡು ಸ್ಟೇಜ್ ನ ಡೈಲಾಗ್. ನೀವು ಫೇಸ್ ಅವಾಗಲೇ ಮಾಡ್ಬಿಟ್ಟಿದ್ದೀರಾ. ಥಿಂಗ್ ಇಸ್ ಅದು ಗೊತ್ತಿಲ್ದಿರೋ ಲ್ಯಾಂಗ್ವೇಜ್, ತುಳು ಭಾಷೆ ಗೊತ್ತಿಲ್ಲ. ಓಕೆ. ತುಳು ಗೊತ್ತಿಲ್ಲದ ಭಾಷೆಯನ್ನ ಅಲ್ಲಿ ಸ್ಟೇಜ್ ಮೇಲೆ ಹೇಳ್ಬೇಕು. ಸೊ ಹೇಳ್ತಿದ್ದೆ ನಾನು, ಅವ್ರು ಹೇಳ್ಕೊಟ್ಟದನ್ನ ನಾನು ಸ್ಟೇಜ್ ವಾಟ್ ಎವರ್ ದೇ ಟೀಚ್ ಯು ಅದನ್ನ ಅದನ್ನ ರಿಪೀಟ್ ಮಾಡೋದು. ಹೇಳ್ತಿದ್ದೆ ಓಕೆ. ನಾನು. ಮತ್ತೆ ಆಮೇಲೆ ಅಲ್ಲಿ ಆ ರೋಲ್ ಮಾಡಿದ್ರ ಅಲ್ಲಿ? ಅಲ್ಲಿ ಅದು ಮಾಡ್ತಿದ್ದೆ. ಜೊತೆಗೆ ನಮ್ಮ ತಂದೆ ಅದಕ್ಕೆ ನನಗೆ ಎನ್ಕರೇಜ್ ಏನಕ್ಕೆ ಮಾಡುತ್ತಿದ್ರು ಅಂತಂದ್ರೆ, ಅವರಿಗೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ದವರಲ್ವಾ ನಮ್ಮ ತಂದೆ. ಹೌದು. ಅಲ್ಲಿ ಸುಮಾರು ಒಂದು 4-5 ವರ್ಷ ಇದ್ರು, ಹುಬ್ಳಿ, ದಾವಣಗೆರೆ, ಹ್ಮ್, ಹ್ಮ್, ಧಾರವಾಡಲ್ಲಿ. ಹ್ಮ್, ಹ್ಮ್. ಅಲ್ಲಿ ಅವರಿಗೆ ಮಾಸ್ಟರ್ ಈರಣ್ಣಯ್ಯ, ಓ, ಸೊ ಹಾ. ಈ ತರ ಇವರೆಲ್ಲ ತುಂಬಾ ಪರಿಚಯ ಇದ್ರು. ಕ್ಯಾ ಬಾತ್ ಅವರು ಹೈ, ಹೆಲ್ತ್ ಸೂಪರ್. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರಲ್ಲ. ಸೊ ಅದ್ಭುತ. ಅವರೆಲ್ಲ ಬರ್ತಿದ್ರು, ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಿದ್ರು. ಮತ್ತೆ ಗುಬ್ಬಿ ಕಂಪನಿಯಿಂದ, ಗುಬ್ಬಿ ವೀರಣ್ಣ. ಗುಬ್ಬಿ ವೀರಣ್ಣ ಅವರ Okay. ಕಂಪನಿಯಿಂದ ನಮ್ಮ ಅಣ್ಣವ್ರು. ಅವರೆಲ್ಲ ಬಂದು ನಮ್ಮ ತಂದೆಯವ್ರಿಗೆ ಸ್ನೇಹಿತರು. ಓಕೆ. ಮತ್ತೆ ಗೀತಪ್ರಿಯ ಅವರು ಕೂಡ ನಮ್ಮ ತಂದೆಗೆ ಸೊ ಸ್ನೇಹಿತರಾಗಿದ್ರು. ನಿಮ್ಮ ತಂದೆಯವರಿಗೆ ಇಂಡಸ್ಟ್ರಿ ಅವರೆಲ್ಲ- ಪರಿಚಯ ಇತ್ತು. ಅವರೆಲ್ಲ ಬಟ್ ಅವರು ಒಂದೊಂದ್ಸರಿ ಏನ್ ಮಾಡ್ತಿದ್ರು, ಅವ್ರು ಸಂಜೆ ಅವ್ರ ಆಫೀಸ್ ಆದ್ಮೇಲೆ ಹ್ಮ್ ಈ ಗುಬ್ಬಿ ವೀರಣ್ಣನ ಕಂಪನಿಗೋ ಅಥವಾ ಮಾಸ್ಟರ್ ಈರಣ್ಣಯ್ಯ ಅವರ ಕಂಪನಿಗೆ ಹೋದ್ರೆ, ಹ್ಮ್ ಅಲ್ಲಿ ಸ್ಕ್ರಿಪ್ಟ್ ರೈಟರ್ಸ್ ಯಾರು ಇರ್ಲಿಲ್ಲ ಅಂದ್ರೆ ಹ್ಮ್ ಆರ್ಟಿಸ್ಟ್ ಗಳಿಗೆ ಸ್ಕ್ರಿಪ್ಟ್ ಬರ್ಕೊಡ್ಬೇಕಲ್ಲ, ಹ್ಮ್ ಆ ಕೆಲಸ ನಮ್ಮ ತಂದೆದು. ನಿಮ್ father ಮಾಡ್ತಿದ್ರಾ ಅದು? ಸ್ಕ್ರಿಪ್ಟ್ ಬರ್ದ ಅಂದ್ರೆ ಜಸ್ಟ್ ಅವರು ಓದೋದಿಕ್ಕೆ ಅವ್ರಿಗೆ ಏನು ಅನುಕೂಲ ಆಗತ್ತೆ ಅಷ್ಟನ್ನ ಅವರು ಬರ್ಕೊಟ್ಟು ಅವ್ರು ಬರ್ತಿದ್ರು. ಓಕೆ. ಸೊ ಓಕೆ. ಅಂದ್ರೆ ಅವ್ರು ತುಂಬಾ ಖುಷಿಯಿಂದ ಮಾಡ್ತಾ ಇದ್ದಂತ ಕೆಲಸ ಅದು. ಒಂದು ಪ್ಲೆಷರ್ ಅಲ್ಲಿ ನಾಟ್ ಡ್ಯೂಟಿ ಅಂತಲ್ಲ, ಅದೇ, ಖುಷಿಯಿಂದ ಅದೇ. ಏನೋ ಒಂದು ಯಾವಾಗ ಅವರಿಗೆ ಸಮಯ ಇದ್ದಾಗ, ಕಮರ್ಷಿಯಲ್ ಅಲ್ಲ. ಅವರಿಗೆ ಸಮಯ ಇದ್ದಾಗ ಹೋಗಿ ಓಕೆ. ಆರ್ಟಿಸ್ಟ್ ಗಳಿಗೆ ಸ್ಕ್ರಿಪ್ಟ್ ಬರ್ಕೊಟ್ಟು ಎಸ್ ಬರೋರು. ಎಸ್ ಎಸ್. ಸೊ ಇದು ಅವರಿಗೆ ಅಭಿಮಾನ. ಅವ್ರಿಗೆಲ್ಲರಿಗೂ ಕೂಡ ಮಾಸ್ಟರ್ ಈರಣ್ಣಯ್ಯ ಇರ್ಬೋದು, ಹ್ಮ್ ಮತ್ತೆ ಗೀತಪ್ರಿಯ ಅವ್ರು ಇರ್ಬೋದು, ಹ್ಮ್ ಅವರೆಲ್ಲ ನಮ್ಮ ತಂದೆ ಅಲ್ಲಿ ಏನಾದ್ರು ಶೂಟಿಂಗ್ ಬಂದ್ರೆ ಗೀತಪ್ರಿಯ ಅವರು ನಮ್ಮ ತಂದೆನೇ ಕರೆಸ್ತಾ ಇದ್ರು. ನಮ್ಮ ತಂದೆ ಜೊತೆ ನಾನು ಹೋಗ್ತಿದ್ದೆ. ನಾನು ಎಲ್ಲೋದ್ರೂ ನಮ್ಮ ತಂದೆ ಹಿಂದೆ ಅಲ್ವಾ. ಜೊತೆಗೆ ಹೋಗೋದು. ಸೊ ಅವಾಗ ಕೂಡ ಹೋಗ್ತಾ ಇದ್ದೆ ನಾನು. ಓಕೆ. ಹೋದ್ರೆ ಅವ್ರು ಏನ್ ಮಾಡ್ತಿದ್ರು, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡೋದು. ವಿಷ್ಣುವರ್ಧನ್, ಆರ್ತಿ ಅವ್ರನ್ನೆಲ್ಲ ನಮ್ಮ ತಂದೆಗೆ ಪರಿಚಯ ಮಾಡಿದಾಗ ನನಗೇನೋ ಒಂದು ಖುಷಿ. ಅವ್ರನ್ನ ನೋಡ್ತಿದ್ದೆ ನಾನು. ಹ್ಮ್ ಆರ್ತಿ ಅವ್ರನ್ನ ನೋಡಿದ್ರ? ಅವ್ರನ್ನೆಲ್ಲ ನೋಡ್ತಿದ್ದೆ. ಅಂದ್ರೆ ನಮ್ಮ ತಂದೆಗೆ ನಮಸ್ಕಾರ ಮಾಡಿದಾಗ ನನಗೆ ಖುಷಿ. ಓ, ಅವರು ನನ್ನ ಅಪ್ಪನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಓಕೆ. ಒಂದು ಡಿಮಾಂಡ್ ತರ ಅಲ್ವಾ? ಸೊ ಆ ಏಜ್ ಅಲ್ಲಿ ಸೊ ಅವಾಗ participate ಮಾಡಿದ್ದು. ಇದ್ರೆ ಮೈ ಮದರ್ ಯೂಸ್ ಟು ಸಿ ದಿಸ್ ಅಲ್ಲ. ಯಾವಾಗ್ಲೂ ಇವಳು ಡ್ರಾಮಾ ಅಂತ ಅಲ್ಲಿ ಹೋಗ್ತಾಳೆ, ಮತ್ತೆ ಯಾರೋ ಈ ಸಿನಿಮಾದವ್ರ ಹತ್ರ ಎಲ್ಲ ಹೋಗಿ ಪರಿಚಯ ಮಾಡಿಸ್ಕೊಂಡ್ ಬಂದಿದ್ದಾಳೆ ಅಂತ ಹೇಳಿ. ಸ್ವಲ್ಪ So ಭಯ, ಅವ್ರ ನಮ್ಮ ತಾಯಿಗೆ ಸ್ವಲ್ಪ ಭಯ ಶುರು ಭಯ ಆಯ್ತು. ಸೊ ಇದ್ದೇ ಇರುತ್ತೆ. ಅವಾಗಿಂದ ನಮ್ಮ ಮೈ ಸ್ವಲ್ಪ ಮದರ್ avoid ಸ್ಟಾರ್ಟೆಡ್ ಮಾಡೋದು. ಸ್ವಲ್ಪ ಅವಾಯ್ಡ್ ಮಾಡೋದು, ಮತ್ತೆ ಓಕೆ. ಸ್ವಲ್ಪ ಓದೋ ಕಡೆ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಮಾಡಕ್ಕೆ ಶುರು ಮಾಡಿದ್ರು ನಮ್ಮ ತಾಯಿಯವರು. ಓಕೆ. ಸೊ ಫಸ್ಟಿಗೆ ತಾವು SLC ಆದ್ಮೇಲೆ ಸಬ್ಜೆಕ್ಟ್ ತಗೊಂಡಿದ್ದೆ ಅದು? ಅದೇ ನನ್ನ ತಂದೆಯವರಿಗೆ ನಾನು ಡಾಕ್ಟರ್ ಆಗ್ಬೇಕಂತ ಆಸೆ ಆಸೆ ಇತ್ತು. ಇತ್ತು. ಸೊ ನಮ್ದು But ಇದು ಈ ಆದ್ರೂ ಸಹ ಓದೋದು ಡೆಂಟಲ್ ಅಲ್ಲಿ ಕೆಲಸ ಮಾಡಿದಿರಾ, ವರ್ಕ್ ಮಾಡಿದಿರಾ? ಸೊ ನಮ್ದು ಈ ಇದು ನಿಮ್ಮ interest ತಂದೆ ಅಲ್ಲ. ತಾಯಿ ಇದಾರ? ನಮ್ಮ ತಂದೆ ತಾಯಿ ಇಲ್ಲ, ಇಬ್ರು ಇಲ್ಲ. ಇಬ್ರು ಇಲ್ಲ. ಇಬ್ರು ಓಕೆ. ಇಲ್ಲ, ಓಕೆ. ಇಲ್ಲ. ಓಕೆ. ಸೊ ಅದೇ ಬಟ್ ವಾಟ್ ಎವರ್ ದೀಸ್ ಅಚೀವ್ಮೆಂಟ್, ವಾಟ್ ಎವರ್ ಐ ಡನ್ ಇವಾಗ, ಆಲ್ ಸೊ ಬಿಕಾಸ್ ಅದೆಲ್ಲ ಅವರಿಂದಾಗಿ ನಾನು ಮಾಡಿದ್ರು ಕೂಡ, ಅಚೀವ್ಮೆಂಟ್ ಓಕೆ. ಮಾಡಿದ್ದೀನಿ. ಆದ್ರೂ ಕೂಡ ಇವಾಗ ಅದನ್ನ ನೋಡೋದಕ್ಕೆ ಅವರಿಬ್ರು ಕೂಡ ಇಲ್ಲ ಇವಾಗ. ಬಟ್ ಅಲ್ಲಿಂದ ಅವರು ಬ್ಲೆಸ್ ಮಾಡ್ತಿದ್ದಾರೆ ನಿಮಗೆ. ಎಸ್. ಓಕೆ. ಸೊ ಮೇಡಮ್, ನಿಮಗೆ ಅದೇ ನಾಟಕ ನೋಡುವಂಥ ಒಂದು ಅವಕಾಶಗಳು ಆ ರೀತಿ ನಿಮ್ಗೆ ಸಿಗ್ತಾ ಹೋಯ್ತು ಅಲ್ವಾ? ಸೊ ನೀವು ಅಲ್ಲಿ ಪಾತ್ರ ಮಾಡ್ತಾ ಇದ್ರಿ. ಸೊ ನೀವು ಹೆಚ್ಚು ಡ್ರಾಮಾ ಅಂತ ಇಲ್ಲ, ಮುಂದೆ- ಚೈಲ್ಡ್ ಆರ್ಟಿಸ್ಟ್ ಅಷ್ಟೇ ನಾನು ಮತ್ತೆ ಆಗಿದ್ದು. ಮುಂದೆ ಆಮೇಲೆ ಸಿನಿಮಾದಲ್ಲೆಲ್ಲ ಮುಂದಕ್ಕೆ ಮಾಡ್ಬೇಕಂತ ಆಸೆ ನನಗೆ ಆ ಹುಟ್ಟಿಲ್ವಾ? ಥರದ್ದೇನ ಅಂತ ಆಸೆ ಏನು ಇದ್ರೂ ಕೂಡ ಮನೆಯಲ್ಲಿ ಅಂತ Scope ಇರ್ಲಿಲ್ಲ. ಸಪೋರ್ಟಿವ್ ಆಗಿ Support ಯಾರೂ ಇರ್ಲಿಲ್ಲ. ಇರ್ಲಿಲ್ಲ. ಓಕೆ, ಹಾ. ಫೈನ್. ಸೊ ಅದೆಲ್ಲ ಸ್ಕೂಲ್ ಒಂದು ಡೇಸ್. ಕಾಲ ಇತ್ತಲ್ಲ, ಹ್ಮ್. ಅವಾಗ ಇದು ಹೆಣ್ಮಕ್ಳು ಮನೆಯಿಂದ ಜಾಸ್ತಿ ಹೊರಗೆ ಬರಂಗಿಲ್ಲ, ಹ್ಮ್ 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 ಹ್ಮ್. ಕತ್ಲಾದ್ಮೇಲೆ ಹೊರಗೆ ಬರಂಗಿಲ್ಲ, Yes. ಲೈಬ್ರರಿಗಳಿಗೆ ಹೋದ್ರೆ ಅದು ಒಳ್ಳೆ ತರದ Yes. ಪುಸ್ತಕಗಳನ್ನ ಮಾತ್ರ ತಗೊಂಡ್ ಹೌದು. ಬರ್ಬೇಕು, ಒಂದು ಕರೆ ಬರ್ತದೆ, ಮನೆಯಲ್ಲಿ ಮಾತಾಡೋಣ. ಒಳ್ಳೆ ಸಾಹಿತ್ಯಗಳನ್ನ ಮಾತ್ರ ಕರೆ ಬರ್ತದೆ, ಓದ್ಬೇಕು. ಮಾತಾಡೋಣ. ನಿಜ. Okay. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ. ಎಲ್ಲರ ಗೆಲುವಿನ ಪಯಣದ ನಾವಿಕರು, SCB ಚಾನೆಲ್ನ ಚಿತ್ತಾಕರ್ಷಕ ನಿರೂಪಕರು, ಹಾಡುಗಾರರು SB ಬಾಲು ಅವರಿಗೆ ಶುಭ ಸಂಜೆ. ನಿಮಗೂ ಸಹ ಶುಭ ಸಂಜೆ ಸರ್. ಅದ್ಭುತ. ನಿಮ್ಮೊಂದಿಗೆ ಮೇಡಮ್ ನಂದಿನಿ ಮೇಡಮ್ ಅವರು ಇದ್ದಾರೆ. ಹೌದು.
ಅವರು ಪ್ರೊಫೆಸರ್ ಕೂಡ ಆಗಿದ್ದಾರೆ, ಎಸ್, ಜೊತೆಗೆ ಒಳ್ಳೆ ಸಾಹಿತಿಗಳು ಅಂದ್ಕೊಳ್ತೀನಿ. ಅವ್ರಿಗೂ ಒಳ್ಳೆ ನಟಿ ಒಳ್ಳೆ ನಟಿ ಸಂಜೆ ಒಳ್ಳೆ ನಟಿ ಕೂಡ. ಎಸ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಮೇಡಮ್ ನೀವು 3 ಪ್ರೊಫೆಷನ್ ಹೇಳ್ಕೊಂಡಿದ್ದೀರಿ. ಹಾ ಸರ್, ಹೇಳಿ ಸರ್. ಅಭಿನಯದ ಬಗ್ಗೆ ಹೇಳಿದ್ದೀರಿ, ಹಾ ನಿಮ್ಮ ಪ್ರೊಫೆಷನಲ್ ಪ್ರೊಫೆಸರ್ ಆಗಿ ಹೇಳಿದ್ದೀರಿ, ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಳಿದ್ದೀರಿ. ಹಾ ಹೌದು ಸರ್. ನಿಮಗೆ 3ರಲ್ಲಿ ಅತಿ ಆಕರ್ಷಣೀಯವಾದ ಇಷ್ಟವಾದ ಕ್ಷೇತ್ರ ಯಾವುದು ಮೇಡಮ್? ಸಾಹಿತ್ಯ. ಯಾಕೆ ಮೇಡಮ್? ಸಾಹಿತ್ಯ ಯಾಕಂದ್ರೆ ನಮಗೆ ಅದು ತುಂಬಾ ಖುಷಿ ಕೊಡುವಂತ ಕ್ಷೇತ್ರ ಸಾಹಿತ್ಯ. ಮತ್ತೆ ನಾವು ನಮ್ಮನ್ನ ಹೆಚ್ಚು ಹೆಚ್ಚು ಅದರಲ್ಲಿ ತೊಡಗಿಸ್ಕೊಳ್ಳುವಂತ ಅವಕಾಶ ಜಾಸ್ತಿ ಇದೆ ನಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ. ಹಾ. ಹೆಚ್ಚು ಹೆಚ್ಚು ಯಾವ ಅಧ್ಯಯನ. ರೀತಿ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಮೇಡಮ್ ನಮ್ಗೆ? ನನಗೆ ಎಲ್ಲಾ ತರದ ಸಾಹಿತ್ಯ. ನಾನು ಅಲ್ಲ, ಇತ್ತೀಚೆಗೆ ನಿಮ್ಮ ಅಚ್ಚುಮೆಚ್ಚಿನ ಸಾಹಿತ್ಯ ಯಾವುದು ನಿಮ್ದು? ಅದೇ ಹೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಶಾಸನ ಅಧ್ಯಯನ ಅಂತ ಹೇಳಿ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಕೋರ್ಸ್ ಇದೆ, ಹಾ, ಶಾಸನ ಅಧ್ಯಯನ ಅಂತ ಹೇಳಿ. ಹಾ, ಅಂದರೆ ನಮ್ಮ ಹಳೆಯ ಶಾಸನಗಳು ಏನಿರ್ತವೆ, ಇವಾಗ ನೀವು ಅಶೋಕನ ಶಾಸನ, ಗಂಗರು, ಚಾಲುಕ್ಯರು, ಆ ಶಾಸನಗಳೆಲ್ಲ ನೀವು ಈ ದೇವಸ್ಥಾನಗಳಲ್ಲೆಲ್ಲ ಹೋದ್ರೆ ನಿಮಗೆ ಸಿಗ್ಬೋದು. ನಿಮಗೆ ಪೂರ್ವ ಕಾಲದ್ದು ಹಂಪಿಯಲ್ಲಿ ಇದೆ. ಮೇಡಮ್ ಬೇಲೂರು. ಅದರಲ್ಲಿ ನನ್ನದೊಂದು ವಿಶೇಷತೆ ಇದೆ. ಆ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಹಾ. ಹಲ್ಮಿಡಿ ಶಾಸನ ಹಲ್ಮಿಡಿ ಇರ್ತಕ್ಕಂಥ ಶಾಸನ. ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ನಾನು. ಹೌದೌದೌದು. ಸೊ ಅದು ಅದು ನನ್ನ ಆಕ್ಚುಲಿ ಜಿಲ್ಲೆಗೆ ಬರೋದಕ್ಕೆ ನನಗೆ ಹಾ. ತುಂಬಾ ಪ್ರೌಡ್ ಫೀಲ್ ಇದೆ. ಹೌದೌದು. ಅದು ಏನಾಗಿದೆ ಈ ಹಲ್ಮಿಡಿ ಶಾಸನ ಅನ್ನೋದು ನಾವು ಅದನ್ನ ಗಮನಿಸೋ ಮೊದಲು ಅದು ಏನಾಗಿತ್ತು, ಅದನ್ನ ದನದ ಕೊಟ್ಟಿಗೆಯಲ್ಲಿ ದನನ ಕಟ್ಟೋದಕ್ಕೆ ಬಳಸ್ಕೊತಾ ಇದ್ರು ಅದನ್ನ, ಹೌದು ಮೇಡಮ್, ಹೌದು ಅಲ್ವಾ? ನಿಜ. ಅದು BL ರೈಸ್ ಅವರು. ಇವಾಗ ನಾವು ಹೇಳ್ತೀವಿ ಈ ವಿದೇಶದಿಂದ ಬಂದಂತಹ ಈ ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು, ಅವರೆಲ್ಲ ಏನು ಮಾಡಿದ್ದಾರೆ, ನಮ್ಮ ದೇಶ ಈ ಇತಿಹಾಸದಲ್ಲಿ ಎಷ್ಟು ಮೇಲ್ಮಟ್ಟದಲ್ಲಿ ಇತ್ತು ಅನ್ನೋದನ್ನ ಅವರುಗಳ ಅಧ್ಯಯನದಿಂದ ನಾವು ಈ ದಿನ ತಿಳ್ಕೊಳ್ಬೇಕಾಗಿದೆ. BL ರೈಸ್ ಅವರು ಅದನ್ನ ನಮಗೆ ಪರಿಚಯ ಮಾಡದೇ ಹೋಗಿದ್ದಿದ್ರೆ ಸೊ ನಮಗೆ ಈ ಹಲ್ಮಿಡಿ ಶಾಸನದ ಬಗ್ಗೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೊಂದು ಶಾಸನಗಳು ಅವರಿಂದ ನಾವು ತಿಳ್ಕೊಳ್ಬೇಕಾಗಿದೆ ಇವಾಗ. ಹಾ. ಮೇಡಮ್ ಈ ಶಾಸನಗಳಿದೆಯಲ್ಲ, ಈ ಶಾಸನಗಳಿಗೂ ಇವತ್ತಿನ ನಮ್ಮ ದೈನಂದಿನ ಜೀವನಕ್ಕೂ ಏನೋ ಸಂಬಂಧ ಇದೆ? ಅಂದ್ರೆ ಏನ್ ಸಂಬಂಧ ಅಂತನಾ? ಅಂದ್ರೆ ಈ ಹಾ. ಶಾಸನಗಳಲ್ಲಿ ಏನೆಲ್ಲ ಕೆತ್ತಿದ್ದಾರೆ, ಅದು ಮಾಸ್ತಿಕಲ್ ಆಗಿರ್ಬೋದು, ಹೌದು ವೀರಕಲ್ ಹೌದು. ಆಗಿರ್ಬೋದು, ಹಾ ಒಬ್ಬ ರಾಜನ ಸಾಧನೆ ಬಗ್ಗೆ ಇರ್ಬೋದು. ಶಾಸನ ಇಸ್ ನಥಿಂಗ್ ಬಟ್ ಅಚೀವ್ಮೆಂಟ್ ಅನ್ನ ಕೆತ್ತಿರ್ತಕ್ಕಂತ ಹ್ಮ್ ಶಿಲೆಗಳು. ಹ್ಮ್ ಅದರಿಂದ ಸಾಮಾನ್ಯ ಜನರ ಜೀವನದ ಮೇಲೆ ಅವೇನಾದ್ರು ಬೆಳಕನ್ನ ಚೆಲ್ತಾವ? ಹೌದು. ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಮ್ಮದು ಅಖಂಡ ಭಾರತ ಅಲ್ವಾ? ನೀವೇ ನೋಡಿರ್ಬೋದು, ನೀವು ಇತಿಹಾಸವನ್ನ ನೀವು ಓದಿದ್ರೆ ನಿಮಗೆ ಗೊತ್ತಾಗತ್ತೆ. ನಾವು ಇವಾಗ ನಮ್ಮ ಭಾರತದ ಭೂಪಟವನ್ನ ನಾವು ಎಷ್ಟು ಚಿಕ್ಕದಾಗಿ ನಾವು ನೋಡ್ತೀವಿ. ಅದು ಈ ಸಾವಿರಾರು ವರ್ಷಗಳ ಹಿಂದೆ ಅಖಂಡ ಭಾರತ ಎಷ್ಟು ವಿಶಾಲವಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಹ್ಮ್. ಅಲ್ವಾ? ಸೊ ಹೌದು. ಈಗಿನ ನೀವೇನು ಕೇಳ್ತಾ ಇದ್ದೀರಿ ಅಂದರೆ ಈಗಿನ ನಮ್ಮ ಜೀವನಕ್ಕೆ ನಮ್ಮ ಶಾಸನಗಳ ಕೊಡುಗೆ ಏನು ಅಂತ? ಶಾಸನಗಳು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ವಾಟ್ ಇಸ್ ದ ಯೂಸ್ ಆಫ್ ಇಟ್ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಸೊ ಅದೇನಾಗುತ್ತೆ, ನಮ್ಮ ಭಾರತದ ಇತಿಹಾಸ ಹೌ ರಿಚ್ ಇಟ್ ವಾಸ್, ಎಷ್ಟು ನಮ್ಮ ಶ್ರೀಮಂತವಾಗಿತ್ತು ನಮ್ಮ ದೇಶ ಮತ್ತು ನಮ್ಮ ಕನ್ನಡ ಭಾಷೆ ಅನ್ನೋದು. ಯಾಕಂದರೆ ಇವಾಗ ನಾನು ಇದು ಶಾಸನ ಅಧ್ಯಯನ ಈಗ ಪ್ರಾರಂಭ ಮಾಡಿರೋದ್ರಿಂದ ನಾನು ಅತಿ ಹೆಚ್ಚು ನಾನು ಹೇಳೋದು ಅಷ್ಟು ಸಮರ್ಥಳಲ್ಲ. ಆಳವಾಗಿ. ಮತ್ತೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ಮಾತಾಡಬಲ್ಲೆ. ಅಲ್ಲಿ ನನಗೆ ಎಲ್ಲಿ ತಪ್ಪಾಗಿದ್ರೆ ನನ್ನ ಸ್ವಲ್ಪ ಕ್ಷಮಿಸಬೇಕು. ಓಕೆ, ಬಟ್ ದ ಥಿಂಗ್ ಈಸ್, ಈಗ ಅಶೋಕನ ಶಾಸನ ಬ್ರಾಹ್ಮಿ ಲಿಪಿ ಅಂತ ನಾವು ಏನು ಹೇಳ್ತೀವಿ, ಬ್ರಾಹ್ಮಿ ಲಿಪಿಯಿಂದ ಈಗಿನ ನಮ್ಮ ಕನ್ನಡ ಲಿಪಿಯವರೆಗೆ ನಾವು ಬಂದರೆ ಸೊ ಅದು ಎಲ್ಲ ಕೂಡ ನಾವು ಕನ್ನಡದ ಈಗ ನಮ್ಮ ಅಕ್ಷರಗಳು ಏನಿದೆಯಲ್ಲ ಅದರ ಇಂಪ್ರೆಷನ್ನ ನೀವು ಕಾಣ್ಬೋದು. ಅದರ ಇಂಪ್ರೆಷನ್ ಅಂದರೆ ಕಾಯನ್ನು ನೀವು ತಗೊಳ್ಳಿ ಅಥವಾ ಆನ ನೀವು ತಗೊಳ್ಳಿ, ಅದು ನಮ್ಮ ಈಗಿನ ಕನ್ನಡ ಆಗಿ ಬದಲಾಗಿ ಅಲ್ಲಿವರೆಗೂ ಬರೋದಕ್ಕೆ ಅದು ಎಷ್ಟು ಅಂದರೆ ಅದು ಎಷ್ಟು ಹೋಲಿಕೆಗಳು ಅದು ನಿಜವಾಗೂ ಇರುತ್ತೆ ಅನ್ನೋದನ್ನು ನೀವು ಅದರ ಹೋಲಿಕೆಗಳು ಪರ್ಫೆಕ್ಟ್ ಹೋಲಿಕೆಗಳನ್ನು ನೀವು ನೋಡ್ಬೋದು. ಅದರಲ್ಲಿ
ಗ ಅನ್ನೋ ಅಕ್ಷರ ಆ ಕಾಲದಲ್ಲಿ ಏನು ಅಶೋಕನ ಶಾಸನದಿಂದ ನಾವು ನೋಡಿದ್ರು ಕೂಡ, ಅಂದರೆ ಬ್ರಾಹ್ಮಿ ಲಿಪಿಯಿಂದ ನಾವು ನೋಡಿದ್ರೆ ಅದು ಈಗಿನ ಕನ್ನಡ ಲಿಪಿವರೆಗೆ ಕೂಡ ಗ ಅನ್ನೋದು ಹಾಗೇ ಇದೆ ಅದು. ಓಕೆ, ಸೊ ಹಾಗಾಗಿ ಈ ಕನ್ನಡ, ಈ ಮುಖ್ಯವಾಗಿ ಕನ್ನಡ ಅನ್ನೋದು ಇವಾಗ ನಾವು ಎಲ್ಲಿಂದ ಅಂದರೆ ನಮ್ಮ ಕರ್ನಾಟಕದಿಂದ. ಓಕೆ, ಸೊ ನಾವು ಕರ್ನಾಟಕದಿಂದ ಇವಾಗ ವಾರಣಾಸಿ, ಕಾಶಿ, ಎಲ್ಲಿ ಹೋದರೆ ನಾವೀಗ ಕಾಶಿನಲ್ಲಿ ಕೂಡ ನಮ್ಮದು ಒಂದು ಇದನ್ನು ಶಾಸನವನ್ನು ನಾವು ಅಲ್ಲಿ ನೋಡ್ತೀವಿ. ಅದು ಏನಂತಂದರೆ ಅಲ್ಲಿ ನೆಲದ ಮೇಲೆ ಹಾಕಿದ್ರು ಅಂತ ಹೇಳಿ ಇತ್ತೀಚೆಗೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟು ಇದು ಮಾಡಿದ್ದಾರೆ ಅಂತ ಗೊತ್ತಾಯಿತು ಅದು. ಓಕೆ ಮೇಡಮ್, ನನ್ನದೊಂದು ಇನ್ನೊಂದು ಸಣ್ಣ ಪ್ರಶ್ನೆ ಏನಂದ್ರೆ, ದೇವನಾಗರಿ ಲಿಪಿಗೂ ಬ್ರಾಹ್ಮಿ ಲಿಪಿಗೂ ಏನಾದ್ರು ಸಂಬಂಧ ಇದೆಯಾ? ಬ್ರಾಹ್ಮಿ ಲಿಪಿಗೂ ದೇವನಾಗರಿ ಲಿಪಿಗೂ ಏನಾದ್ರು ಸಂಬಂಧ ಇದೆಯಾ? ಅದೇ ನಾ ಹೇಳಿದೆ ಅಲ್ವಾ. ಸೊ ಅದರದ್ದು ಸ್ವಲ್ಪ ದೇವನಾಗರಿ ಲಿಪಿ, ಯಾಕಂದರೆ ನಾನು ಇತ್ತೀಚೆಗೆ ನನ್ನದು ಅಧ್ಯಯನ ಇವಾಗ ಶುರುವಾಗಿದೆ. ನಾನು ಇನ್ನೂ ಎಕ್ಸಾಮ್ ಕೂಡ, ನಾನು ಮೈಕ್ರೋಬಯಾಲಜಿ, ನಾನು ಮೆಡಿಕಲ್ ಕಾಲೇಜಲ್ಲಿ ಇರೋದು. ಅದಕ್ಕೆ ಸಂಬಂಧನೇ ಇಲ್ಲ. ನಾನು ಓದಿರೋದು ಮೈಕ್ರೋಬಯಾಲಜಿ. ಸೊ ಕೆಲಸ ಮಾಡೋದು ಮೆಡಿಕಲ್ ಕಾಲೇಜಲ್ಲಿ. ಶಾಸನ ಅಧ್ಯಯನ ಅನ್ನೋದು ಅದು ಏನಾಯ್ತಂದ್ರೆ, ನಾನು ಯೂಟ್ಯೂಬ್ ಚಾನಲಲ್ಲಿ ಧನ್ಪಾಲ್ ಅಂತ ಒಬ್ಬರಿದ್ದಾರೆ. ಅವರು ಆ್ಯಕ್ಚುಲಿ ಈ BMTCನಲ್ಲಿ ಕೆಲಸ ಮಾಡ್ತಿದ್ರಂತೆ. ಅದು ಅವ್ರದ್ದೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದೆ. ಈ ಶಾಸನಗಳ ಬಗ್ಗೆ ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅದರಲ್ಲಿ ಹೇಳ್ತಾ ಇದ್ರು. ಅಂದರೆ ಅವರು ಕೆಲಸ ಮಾಡಿ, ಅಂದರೆ ಈ ಶಾಸನ ಅಧ್ಯಯನ ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆ ತರಗತಿಗಳನ್ನು ಏನು ಮಾಡ್ತಾರಲ್ಲ, ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಮಾಡ್ತಾರೆ ಅದು ಕ್ಲಾಸಸ್ನ. ನಮಗೆ ಅದರಲ್ಲಿ ಇದು ಇತಿಹಾಸವನ್ನು ಹೇಳ್ಕೊಡ್ತಾರೆ, ಮತ್ತು ಲಿಪಿ ಹೇಳ್ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ನಮಗೆ ಅಧ್ಯಯನ ಇರುತ್ತೆ. ಸೊ ಅವರು ಧನ್ಪಾಲ್ ಅವರು ಅದ್ರ ಬಗ್ಗೆ ಆಸಕ್ತಿ ಬಂದು ಅವರು BMTCನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೇನಂದರೆ ವರ್ಕ್ ನಿಮಗೆ ಗೊತ್ತಿದೆಯಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ. ಅಂದರೆ ಮಾರ್ನಿಂಗ್ ಶಿಫ್ಟ್ ಒಂದು, ಸಂಜೆ ಶಿಫ್ಟ್ ಒಂದು. ಬಿಕಾಸ್ ಆಫ್ ದಿಸ್ ಕೋರ್ಸು, ಈ ಕೋರ್ಸನ್ನು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರ ಶಿಫ್ಟನ್ನು ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಮಾಡಿಕೊಂಡು 5 ಗಂಟೆ ಮೇಲೆ ಇಲ್ಲಿ ಸಾಹಿತ್ಯ ಪರಿಷತ್ತಿಗೆ ಬಂದು ಇಲ್ಲಿ ತರಗತಿಗಳನ್ನು ಇವರು ಅಟೆಂಡ್ ಮಾಡಿ ಅವರು ಕೋರ್ಸನ್ನು ಮಾಡಿದ್ದಾರೆ. ಈಗಲೂ ಕೂಡ ಅವರು ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಹೊಸ ಶಾಸನಗಳು ಸಿಗುತ್ತೋ ಅದನ್ನು ಅವರು ಪಬ್ಲಿಷ್ ಮಾಡ್ತಾರೆ ಅವರು. ಸೊ ಅವರು ಇತಿಹಾಸವನ್ನು ಓದ್ಕೊಂಡವರಲ್ಲ, ಯಾವುದೇ ಪ್ರೊಫೆಸರ್ ಅಲ್ಲ, ಇತಿಹಾಸದ ಪ್ರೊಫೆಸರ್ ಅಲ್ಲ, ಅಥವಾ ಶಾಸನಗಳನ್ನು ಅಧ್ಯಯನ ಮಾಡಿದವರಲ್ಲ. ಒಂದು BMTCನಲ್ಲಿ ಕೆಲಸ ಮಾಡಿ ಅವರು ಈ ಯೂಟ್ಯೂಬ್ ಚಾನಲಲ್ಲಿ ಮಾತಾಡೋದನ್ನು ನೋಡಿ ನನಗೆ ಇಂಟ್ರೆಸ್ಟ್ ಬಂತು. ನನಗೆ ಅನ್ನಿಸ್ತು, ನಾನು ಕೂಡ ಇದರ ಅಧ್ಯಯನ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ಕೂಡ ಅದು ಕೋರ್ಸಿಗೆ ಸೇರಿ ಶಾಸನದ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ. ನಾನಿನ್ನೂ ಕೂಡ ತುಂಬ ಸಂತೋಷ ಆಯಿತು. ಖಂಡಿತವಾಗಿ. ಎಸ್, ಅವರು ನಟಿ ಅಂದರೆ ಚಿತ್ರದಲ್ಲಿ, ಒಂದು ಚಲನಚಿತ್ರದಲ್ಲಿ ನಾನು ನಟಿಸಿದ್ದೇನೆ. ಅದು ಒಂದು ಜಡ್ಜ್ ಪಾತ್ರ. ಕಿಶೋರ್ ಅವರು ಇದ್ದಾರೆ ಅದರಲ್ಲಿ. ಸೊ ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೊ ಅದರಿಂದಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದೋ ಇಲ್ವೋ ಅಂತ ನನಗೂ ಚಿಕ್ಕವರಿದ್ದಾಗ ಒಂದು ಜೀವನನೇ ಒಂದು ಅಭಿನಯ. ಹಾಗೆ ನೋಡಿದ್ರೆ ನಮ್ದು ಜೀವನನೇ ಒಂದು ಅಭಿನಯ. ಜೀವನದ ಪಾತ್ರ ವಾಸ್ತವಿಕನಲ್ಲಿ ಇರ್ತದೆ. ಆದ್ರೆ ಒಬ್ಬ ನಟರಾಗಿ ನೀವು ಎಲ್ಲ ನವರಸಗಳನ್ನು ಅನುಭವಿಸ್ತಕ್ಕಂಥ ಭಾಗ್ಯ ಸಿಕ್ಕದು ವೇದಿಕೆನಲ್ಲಿ ಮಾತ್ರ. ಖಂಡಿತ. ಹೌದು. ನೀವು ಅಳ್ಬೇಕು ಅಂದ್ರೆ ಸುಮ್ಮನೆ ಹೇಳಕ್ಕಾಗಲ್ಲ, ಅದೇ ನಟರಾಗಿರ್ಬೋದು. ನೀವು ನಗಬೇಕು ಅಂದ್ರೆ ಸುಮ್ಮನೆ ನಗಕ್ಕಾಗಲ್ಲ, ನಟರಾಗಿ ನಗಬಹುದು. ನೀವು ಅದ್ಭುತ ರಸ ಆಗ್ಬೋದು, ಹಾಸ್ಯ ರಸ ಆಗ್ಬೋದು, ಶೋಕ ರಸ ಆಗ್ಬೋದು. ಯಾವುದೇ ರಸವನ್ನು ಅನುಭವಿಸೋದಕ್ಕೆ ಮುಕ್ತವಾದ ಅವಕಾಶ ಇರ್ತಕ್ಕಂಥದ್ದು ಕೇವಲ ನಟರಿಗೆ. ನಿಜ, ಹೌದು, ಸತ್ಯ. ಹಾಗೆ ಕೇಳಿದೆ ಮೇಡಮ್. ಬಾಲು ಸರ್ ಇದಾರಲ್ಲ, ಅದ್ಭುತವಾದ ನಟರು. ಅವರೆಲ್ಲ ಬರೀ ಗಾಯಕರು ಮತ್ತೆ ಆಂಕರ್ ಅನ್ಕೊಂಡ್ರೆ ರಾಂಗ್. ನಾನು ಅದನ್ನ ಒಪ್ಪಲ್ಲ. ಈ ಹಾಡು ಮುಟ್ಟದು ಸಪ್ಪಲ್ಲ ಅನ್ನೋ ರೀತಿ ಅವ್ರನ್ನ ಎಲ್ಲಾ ಆಂಗಲ್ ನೋಡ್ತಾ ಇದ್ವಿ.
ಇತ್ತೀಚೆಗೆ ಮುಂಚೆ ಗೊತ್ತಿರ್ಲಿಲ್ಲ ನನಗೆ. ಓಕೆ Okay. ಓಕೆ ಅವ್ರು ಒಂದೊಂದೇ ಅವ್ರ ಪಾತ್ರಗಳನ್ನ ಬಿಚ್ಚಿ ನೋಡ್ತಾ ಇದ್ದೀನಿ. ಓಕೆ. ಏನೋ ಒಂದು ಅಗಾಧವಾದ ಪ್ರತಿಭೆ ಅವರಲ್ಲಿ ಇದೆ ಮೇಡಮ್. ಸೊ ಇತ್ತೀಚೆಗೆ ಆ ತಾವು ಪ್ರತಿಭೆ ಇರೋದ್ರಿಂದ ಹ್ಮ್ ನಿಮ್ಮಂತವ್ರನ್ನೆಲ್ಲ ಗೆಲುವಿನ ಪಯಣದಲ್ಲಿ ತಗೊಂಡು ಬಂದು ಅವ್ರ ಮುಂದೆ ಸಾರಥ್ಯ ಕೂತ್ಕೊಂಡು ನಮ್ಮನ್ನ ಸಮಾಜಕ್ಕೆ ಪರಿಚಯ ಮಾಡ್ತಿದ್ದಾರೆ. ಓಕೆ ಖಂಡಿತ ಒಂದು ಸಣ್ಣ ಪ್ರಯತ್ನ ಸರ್ ಅಷ್ಟೇ. ತುಂಬಾ ಒಳ್ಳೆ ಕೆಲಸ ಅಲ್ವಾ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರತಿಫಲ ತುಂಬಾ ದೊಡ್ಡದಾಗಿದೆ. ಪ್ರತಿಫಲ ದೊಡ್ಡದಾಗಿದೆ. ಎಸ್ ನಿಜ. ಎಕ್ಸಾಕ್ಟ್ಲಿ, ಹಾ, ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಮೇಡಮ್, ನಿಮ್ಮ ಗೆಲುವಿನ ಪಯಣ ಇದೇ ರೀತಿ ಅತ್ಯಂತ ಯಶಸ್ವಿಯಾಗಿ ಮುಂದೆ ಸಾಗಲಿ. ಧನ್ಯವಾದಗಳು. ಬಾಲಕರನ್ನು ನಿಮ್ಮಂತ ಇನ್ನು 10 ಹಲವಾರು ಬೆಳೀತಕ್ಕಂತ ಪ್ರತಿಭೆಗಳನ್ನ ವೇದಿಕೆಯನ್ನು ತಂದು ರಾಜ್ಯದಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಪ್ರಖ್ಯಾತಿಯನ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿ. ಖಂಡಿತ. ಇಬ್ಬರಿಗೂ all the best. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಆ್ಯಂಡ್ ಭಾಳ ಅದ್ಭುತವಾದ ಪ್ರಶ್ನೆಗಳನ್ನ ಕೇಳಿದ್ರಿ. ಸರ್, ಕೇಳ್ಬೇಕಲ್ಲ ಸರ್, ಮೇಡಮ್ ಸಬ್ಜೆಕ್ಟ್ ಅಂತ ತಕ್ಷಣ ಅವ್ರ ಸಬ್ಜೆಕ್ಟ್ ಅಲ್ಲೇ ನಾನು ಕೇಳ್ಬೇಕು. ಯಾಕಂದ್ರೆ ತಾವು ಅದ್ಭುತ ಲೇಖಕರು. ನಾನು ಇನ್ನೂ ಅದರಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿನಿ ಆದ್ರಿಂದ ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೂಡ ಮೇಡಮ್, ಕಲಿಯೋದಕ್ಕೆ ಒಂದು ಮಾತು ಹೇಳೋದಕ್ಕೆ ಹೇಳ್ತಾರೆ, ಸಾಧ್ಯ ಇಡೀ ಆಗಿಲ್ಲ. ಜೀವನ ಪರ್ಯಂತ ಕೆತ್ತಿದರೂ ಹೌದು, ಪರಿಪೂರ್ಣವಾಗದ ವ್ಯಕ್ತಿ ಮನುಷ್ಯ ಒಬ್ಬನೇ ಅಂತ. ಹ್ಮ್. ಹಾಗೆ ನಾವು ನಾವು ಇಡೀ ಜೀವನ ಪರ್ಯಂತ ಕಲ್ತ್ರೂ ಕೂಡ ಅದಕ್ಕೆ ಸಾಧ್ಯ ಇಲ್ಲ. ಕೊನೆ ಅನ್ನೋದು ಇರೋದಿಲ್ಲ, ವಿದ್ಯೆಗೆ ಕೊನೆ ಇಲ್ಲ. ನಾವೇನಾದ್ರೂ ಪರಿಪೂರ್ಣತೆ ಸಾಧಿಸಿದೀವಿ ಅಂದ್ರೆ ನಮ್ಮ ಬೆಳವಣಿಗೆ ಅಲ್ಲಿ ನಿಂತೋಯ್ತು ಮೇಡಮ್. ನಿಜ ನಿಜ, ಹೌದು. ಹಾಗಾಗಿ ಕಲಿಯೋದು ಬಹಳಷ್ಟಿದೆ. ನಿಮ್ಮೊಂದಿಗೆ ನೇರವಾಗಿ ಭೇಟಿ ಆದಾಗ ಇನ್ನೂ ಸ್ವಲ್ಪ ಮಾತನ್ನ ಹಂಚ್ಕೊಳ್ಳೋದಕ್ಕೆ ನನಗೆ ಸಂತೋಷ ಆಗ್ತದೆ. ನಿಮ್ಗೆ ಭೇಟಿಯಾಗಿ ಸಂತೋಷ ಆಯ್ತು. ತುಂಬಾ ಖುಷಿ ಶುಭ ಆಯ್ತು. ಸಂಜೆ ಮೇಡಮ್, ಒಳ್ಳೇದಾಗಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಯ್ ಸರ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸರ್. ಎಸ್, ಇವರು ನಮ್ಮ ಚಾನಲ್ಗೆ ಅತಿಥಿಯಾಗಿ ಬಂದಿದ್ದರು, Okay. ಗೆಸ್ಟಾಗಿ ಬಂದಿದ್ದರು. ಸೊ ಹಾಗಾಗಿ ನಮ್ಮ ಚಾನಲ್ ಬಗ್ಗೆ ಒಂದು ಅಭಿಮಾನ ಅವರಿಗೆ. ಆಮೇಲೆ ನಿಮ್ಮ ಒಂದು ಸಂದರ್ಶನ ಕೇಳಿ ಅವ್ರು ಭಾಳ ಖುಷಿ ಆಯಿತು. ಆ್ಯಂಡ್ ದಟ್ಸ್ ರೀಸನ್ ಹಿ ಹ್ಯಾಸ್ ಕಾಲ್ಡ್ ಅಪ್ ಆ್ಯಂಡ್ ಆಸ್ಕ್ಡ್ ಯು ಸೋ ಮೆನಿ ಕ್ವೆಶನ್ಸ್. ಎಸ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮೇಡಮ್. ನಿಮಗೆ ಅದೇ ನಾಟಕ ನೋಡೋ ಅವಕಾಶ ಆಯಿತು. ಮತ್ತು ಸ್ಕೂಲ್ ಡೇಸಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಕಾದಂಬರಿ ಹಂಚ್ತಿದ್ದೆ ಅಂತ ನಾವು ಕೇಳ್ಪಟ್ವಿ. ಸೊ ವಾಟ್ ಇಸ್ ದಟ್? ಸ್ಕೂಲ್ ಡೇಸ್ ಅಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಪುಸ್ತಕಗಳು ಹಾಂ, ಅದೇನಾಗ್ತಾ ಇತ್ತು, ವಾರಕ್ಕೊಂದ್ಸಲ ಎಕ್ಸ್ಚೇಂಜ್ ಮಾಡುವಂತ ಪ್ರಾಸೆಸ್ ಓಹೋ, ಇರುತ್ತಲ್ಲ. ಓಕೆ. ಸೊ ಅವಾಗ 5-6 ಬುಕ್ಸ್ ಮನೆಯಲ್ಲಿ ಇರ್ತಿತ್ತು. ನಮ್ಮ ಮನೆಯಲ್ಲಿ ಎಲ್ಲರದು ಒಂದು ದಿವಸ ಸಾಕು ಎಲ್ಲರಿಗೂ ಬುಕ್ ಓದಕ್ಕೆ. ಎಲ್ಲ ಕೆಲಸ Okay. ಬಿಟ್ಟು ಓದೋದ್ ಹ್ಮ್. ಬಿಟ್ಟು ಎಲ್ಲರೂ ಹ್ಞೂ ಬುಕ್ ಫಿನಿಶ್ ಮಾಡಿರ್ತಿದ್ರಲ್ಲ, ಆ ಬುಕ್ ಹಂಗೆ ಖಾಲಿ ಇರ್ತಾ ಇತ್ತು. ಹ್ಞೂ ಅದನ್ನ ಸ್ಕೂಲಲ್ಲಿ ಫ್ರೆಂಡ್ಸ್ಗಳಿಗೆಲ್ಲ ರೊಟೇಟ್ ಮಾಡೋದು. ಓಕೆ, ಅವ್ರಿಗೆ ಕೊಡೋದು. ಸೊ ಅದೇನಾಗ್ತಿತ್ತು, ಟೀಚರ್ಗಳ ಕೈಯಲ್ಲಿ ಸಿಕ್ಕಾಕೊಂತ ಇದ್ವಿ. ಓ ಮೈ ಗಾಡ್. ಏನು ಓದೋದು ಬಿಟ್ಟು ಇವರು ಏನು ಮಾಡ್ತೀರಾ? ಓದ್ತೀರಾ ಅಂತ. ಹಾಂ, ಹೌದು. ಸೊ ಆ ಕಾಲದಲ್ಲಿ ಏನಂದ್ರೆ ಕಾದಂಬರಿಗಳೆಲ್ಲ ಓದ್ತೀರಾ ಅಂತಂದ್ರೆ ಹ್ಞೂ ಹ್ಞೂ ಆ, ಬೈಸ್ಕೊಳ್ತಾ ಇದ್ವಿ, ಓಕೆ. ಇಂಥ ಪುಸ್ತಕಗಳನ್ನೆಲ್ಲ ಓದಬಾರ್ದು. ಹ್ಞೂ ಅಂದ್ರೆ ನಮ್ಮ ಸ್ಕೂಲ್ ಲೈಬ್ರರಿನಲ್ಲಿ ಏನ್ ಪುಸ್ತಕಗಳಿರ್ತವೆ ಅದನ್ನ ಮಾತ್ರ ಓದ್ಬೇಕು, ಇಂಥ ಅದಷ್ಟೇ ಪುಸ್ತಕಗಳನ್ನ ಓದಬಾರ್ದು ಅದಷ್ಟೇ ಅನ್ನೋದನ್ನ ಓದಬಾರ್ದು. ಓಕೆ ಓದಬಾರ್ದು ಅಂತ ನಮಗೆ ಹ್ಮ್. ಟೀಚರ್ಸ್ ಇಂದ ಬೈಗಳ ನಮಗೆ. ಓಕೆ. ಆದರೂ ಬಿಡ್ತಿರ್ಲಿಲ್ಲ, ಆದ್ರೂ ಬಿಡ್ತಾ ಇರ್ಲಿಲ್ಲ. ಮಾಡ್ತಿದ್ರಿ. ಸೊ ಯಾಕಂದ್ರೆ ನಾನು ಆ ಟೈಮಿಂದನೇ ನನಗೆ ಬರಿಬೇಕು ಅನ್ನೋದೊಂದು ಮನಸ್ಸಲ್ಲಿ ನಿಂತ್ಬಿಟ್ಟಿತ್ತಲ್ಲ. ಹ್ಞೂ ಸೊ ಬರೆಯೋದಕ್ಕೆ ನಾನು ಆವಾಗಿಂದನೇ ಪ್ರಯತ್ನ ಮಾಡ್ತಾ ಇದ್ದೆ ನಾನು. ಓಕೆ. ಆದ್ರೆ ಪರಿಪೂರ್ಣವಾಗಿ ಅದೊಂದು ಕಾದಂಬರಿಯನ್ನ ಬರೆಯೋದು ಅಂದ್ರೆ ಹ್ಞೂ ಅದೊಂದು ಸುಲಭವಾದಂತ ಕೆಲಸ ಅಲ್ಲ. ಅದು ಹೌದು. ಪರ್ಫೆಕ್ಟ್ ಇರ್ಬೇಕು. ನಾವು ಪರ್ಫೆಕ್ಷನ್ ಬೇಕು, ಪರ್ಫೆಕ್ಷನ್ ಎಲ್ಲ. ಬೇಕು. ಹೌದು. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾವು ಬರೆಯುವಂತ ಸಾಹಿತ್ಯದಲ್ಲಿ ಹ್ಞೂ ಓದುವವರಿಗೆ ಒಂದು ಮೆಸೇಜ್ ಅನ್ನ ಕೊಡ್ಬೇಕು. ಖಂಡಿತ ಮತ್ತೆ ಹೌದು. ವಿ ಶುಡ್ ಗಿವ್ ಸಮ್ ನಾಲೆಡ್ಜ್. ಹೌದು ಹೌದು ಹೌದು. ನಾಲೆಡ್ಜ್ ಕೊಡ್ಬೇಕು. ಒಂದು ಕಲಿಕೆ ಸೊ ಸಿಗಬೇಕು. ಹಂಗಾಗಿ ನನ್ನ ಪ್ರತಿಯೊಂದು ಪುಸ್ತಕಗಳಲ್ಲಿ ಕೂಡ ಓಕೆ ಅವ್ರು ಓದುವವರಿಗೆ ಸಂದೇಶ ಮತ್ತೆ Okay. ಸ್ವಲ್ಪ ನಾಲೆಡ್ಜ್ ಅನ್ನೋದನ್ನ ಹ್ಮ್ ಹ್ಮ್. ಕೊಡೋದಕ್ಕೆ ನಾನು ಓಕೆ. ಪ್ರಯತ್ನ ಪಡ್ತೀನಿ ನಾನು. ಹ್ಞೂ. ಸೊ ಇಲ್ಲಿವರೆಗೆ ತಾವು ಎಷ್ಟು ಕಾದಂಬರಿಗಳನ್ನ ತಾವು ಬರೆದಿದ್ದೀರಾ? ಮತ್ತೆ 68 ಓ ಪುಸ್ತಕಗಳನ್ನ ಮೈ ಬರ್ದಿದ್ದೀನಿ ಗಾಡ್, ಓ ಮೈ ನಾನು. ಗಾಡ್, ಓ ಮೈ ಗಾಡ್. ನೋಡಿ ಎಷ್ಟು ಅದ್ಭುತವಾಗಿ ಇಷ್ಟೊಂದು ಪುಸ್ತಕಗಳು ಬರೀಬೇಕಂದ್ರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಎಸ್, ಸೂಪರ್ ಮ್ಯಾಮ್, ವೆರಿ ಗುಡ್. ಸೊ ನಿಮಗೆ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು. Thank you. ಅಷ್ಟು ಬರಿಬೇಕಂದ್ರೆ ಅಷ್ಟು ಈಸಿ ಅಲ್ಲ, ನಾಟ್ ದ್ಯಾಟ್ ಈಸಿ. ಭಾಳ ಅದ್ಭುತವಾಗಿ. ಸೊ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳ ತಾವು ಬರ್ತೀರಾ? ಆಲ್ಮೋಸ್ಟ್ ಹಾಂ. ಟ್ರೈಂಗ್ ಟು ರೈಟ್ ಅಂದ್ರೆ ಪ್ರತಿ ಪ್ರತಿ ಪುಸ್ತಕದಲ್ಲೂ ಒಂದು ವಿಭಿನ್ನವಾದ Subject ಕಥಾಹಂದರನ ಸಬ್ಜೆಕ್ಟ್ ನ Okay. ಇಟ್ಕೊಂಡು ಬರಿಬೇಕು. ಅದರಲ್ಲಿ ಕೆಲವು ಸಂದೇಶಗಳನ್ನ ಕೊಡಬೇಕು Okay. ಅನ್ನೋದು. ಸೊ ನನ್ನದೊಂದು ಮೀ ಟೂ ಅನ್ನೋದೊಂದು ಕಾದಂಬರಿ. ಓಕೆ. ಮೀ ಟೂ ಅನ್ನಂದ್ರೆ ಅದು ಯಾವುದೋ ಒಂದು ಇದು ಸಿನಿಮಾ ಬಂದಿತ್ತು, ಸಿನಿಮಾದಲ್ಲಿ ಮೀ ಟೂ ಆ ಥರ ಒಂದು ಸಿನಿಮಾದಲ್ಲಿ ಇತ್ತು. ಆದ್ರೆ ಅದೊಂದು ಒಂದು ಒಂದು ಘಟನೆ ನಡೀತಲ್ವಾ, ಅದ್ರ ಮೇಲೆ ಏನಾದರೂ ಆಧಾರ? ಆತರ ಏನೂ ಅಲ್ಲ,
ಬಿಕಾಸ್ ಇವಾಗ ನಮ್ಮ ಸುತ್ತಮುತ್ತ ನಾವು ಸುಮಾರು ನೋಡ್ಬೋದು, ಸುಮಾರು ಇನ್ಸಿಡೆಂಟ್ಗಳನ್ನು ಎಸ್ ನಾವು ಎಸ್ ನೋಡ್ತೀವಿ. ಎಸ್ ಎಸ್ ಈ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ, ಹೌದು ಹೆಣ್ಣಿನ ಹೌದು ಮೇಲೆ ಹೌದು ಲೈಂಗಿಕ ಹೌದು ದೌರ್ಜನ್ಯ. ಹೌದು ಸೊ ಹೆಣ್ಮಕ್ಳು ಏನ್ Molest ಮಾಡ್ತಾರೆ, ಆಗ್ತದೆ. ಅವ್ರಿಗೆ ಒಂದು ಏನಂದ್ರೆ ಅವರ ಮರ್ಯಾದೆ ಪ್ರಶ್ನೆ ಅನ್ನೋದು ಹೌದು ಇದ್ದೇ ಇರುತ್ತೆ. ಹ್ಮ್ ಸೊ ಹಾಗಾಗಿ ಯಾರು ಬಾಯಿ ತೆರೆದು ಮಾತಾಡೋದಿಲ್ಲ. ಹೌದು ನಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲೇ ಇರ್ಬೋದು ಹ್ಮ್ ಹ್ಮ್ ಅಥವಾ ಪಬ್ಲಿಕ್ ಅಲ್ಲೇ ಇರ್ಬೋದು. ಓಕೆ ಸೊ ಈ ತರದ್ದು ಸುಮಾರು ಜನರ ಅನುಭವ ಇರುತ್ತೆ. ಸೊ ಅದನ್ನ ಬೇಸ್ ಮಾಡ್ಕೊಂಡು ಬರೆದಂಥದ್ದು ಮೀ ಟೂ ಅದ್ರ ಮೇಲೆ ಓಕೆ ಎಸ್ ಮೀ ಟೂ ಅನ್ನೋದು ಅದರ ಮೇಲೆ ಬೇಸ್ ಮಾಡ್ಕೊಂಡು ಬರೆದಂತಹ ಕಾದಂಬರಿ. ಓಕೆ. ಸೊ ಮೀಟುದಲ್ಲಿ ಕೆಲವೊಂದು ಫಿಮೇಲ್ಸೇ ಬೇಕಂತ ಕೆಲವೊಂದು ಕ್ರಿಯೇಟ್ ಮಾಡಿ ಮಾಡುವಂಥದ್ದು ಆ ಸಂದರ್ಭ ಕೂಡ ಥರದ್ದನ್ನ ಇದೆಯಲ್ಲ. ಅದು ಇರುತ್ತೆ. ಹ್ಮ್. ಸೊ ಇಲ್ಲ ಅಂತ ಹೇಳಲ್ಲ. ಹ್ಮ್. ಬಟ್ ಎಲ್ಲಾ ಸಂದರ್ಭದಲ್ಲಿ ಕೂಡ ಹೆಣ್ಣು ತನ್ನ ಹೆಸರನ್ನ ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಓಕೆ. ಅದನ್ನ ನಾವು ಒಂದು ಯೋಚನೆ ಒಂದು ಒಂದು ಮಾಡ್ಬೇಕಾಗತ್ತೆ. ಥಾಟ್ ಇಟ್ಕೋಬೇಕು. ಒಂದು ಒಂದು ಓಕೆ. ಹಂತದಲ್ಲಿ. ಮತ್ತೆ ಇನ್ನೊಂದು ಇದರಲ್ಲಿ ಹ್ಮ್ ಹೆಣ್ಣು ಏನು ಹೇಳೋದಿಲ್ಲ, ಅಪೋಸ್ ಮಾಡೋದಿಲ್ಲ ಅಂತ ಹೇಳಿ ಅವಳಿಗೆ ಆಗುವಂತ ಕಿರುಕುಳ ಏನಿರುತ್ತಲ್ಲ, ಹ್ಮ್. ಅದು ಹೆಚ್ಚು ಆಗುವಂಥದ್ದು ಇರ್ಬೋದು. ಎಸ್. ಸೊ ಅದ್ರ ಬಗ್ಗೆ ಬಟ್ ಬರೆದಂತಹ ಏನೇ ಮಾಡಿದ್ರು ಅವ್ರ ಇಚ್ಛೆಯಿಂದ ಮಾಡಿರ್ತಾರೆ. ಮಾಡಿರ್ತಾರೆ. ಸೊ ಹಾಗಾಗಿ ಅದರ ಮೇಲೆ ಅದನ್ನ ಬೇಸ್ ಮಾಡ್ಕೊಂಡು ಬರೆದಂಥದ್ದು ಮೀ ಟು ಅನ್ನೋ ಎಸ್ ಕಾದಂಬರಿ. ಎಸ್. ಮತ್ತೆ ಇದೊಂದು 1947 ಓ, ಅಂತ. ಇದು ಡಿಫ್ರೆಂಟ್ ಆಗಿದೆ. ಓಕೆ. 1947 ಇದು ನೆನಪು ಹೆಂಗಂದ್ರೆ ಅಂದು ಇಂದು. ನೆನಪು ಅಂದು ಇಂದು ಇಂದು. 1947 ಅಂದ್ರೆ ಇದು 3 ಜನರೇಷನ್ ಅನ್ನ, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದ ಓಕೆ. ಈ ದಿನದವರೆಗೂ ಹ್ಮ್ 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 ಓಕೆ. ನಡೆಯುವಂತಹ ಹ್ಮ್. ಒಂದು ನಮ್ಮ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಓಕೆ. ಅಲ್ಲಿ ಓಕೆ. ಈ ಜಮ್ಮು ಕಾಶ್ಮೀರ ಹ್ಮ್ 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 ಅಂಡ್ ಅದೇನಾಗುತ್ತೆ, ಜಮ್ಮು ಕಾಶ್ಮೀರದಿಂದ ಬಂದಂತಹ ಒಂದು ಫ್ಯಾಮಿಲಿ ಓಕೆ. ರಾಜಸ್ಥಾನಲ್ಲಿ ಆಶ್ರಯ ಪಡ್ಕೊಂಡು ಹ್ಮ್ ಅವ್ರು ಹ್ಮ್ ಹೆಂಗೆ ಅದು 3 ಜನರೇಷನ್ ಹ್ಮ್ ಹ್ಮ್ ಯಾವ ರೀತಿ ಅವರದ್ದು ಜೀವನ ಅನ್ನೋದರ ಬಗ್ಗೆ ಇದಕ್ಕೆ ಸ್ಫೂರ್ತಿ ಏನಂದ್ರೆ ಶಿವರಾಮ್ ಕಾರಂತ್ರವರ ಮರಳಿ ಮಣ್ಣಿಗೆ ಅನ್ನೋ ಒಂದು ಪುಸ್ತಕ ಇದೆ. ಮರಳಿ ಮಣ್ಣಿಗೆ. ಮರಳಿ ಮಣ್ಣಿಗೆ ಶಿವರಾಮ್ Again, ಕಾರಂತ್ರ ಓಕೆ. ರಿಯಲಿ ಟೈಟಲ್ ನೋಡಿ ಎಷ್ಟು ಚೆನ್ನಾಗಿದೆ. ಅಚ್ಚುಮೆಚ್ಚಿನ ಕಾದಂಬರಿಕಾರರು ಶಿವರಾಮ್ ಕಾರಂತರು. ಓಕೆ. ಸೊ ಈಸ್ ವೆರಿ ಕ್ರಿಯೇಟಿವ್. ಯಕ್ಷಗಾನದಲ್ಲಿ ಹೌದು ಹೌದು ಹೌದು. ಅಂದ್ರೆ ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ರು, ಪ್ರತಿಯೊಂದರಲ್ಲೂ ಅವರು ಇನ್ವಾಲ್ವ್ ಇದ್ರು. ಅವರು ಯಕ್ಷಗಾನ ಕ್ಲಾಸ್ ಮಾಡ್ತಾ ಇರೋದು ಒಂದು ಇತ್ತೀಚೆಗೆ ನಾನೊಂದು ವಿಡಿಯೋ ನೋಡಿದೆ. ಅಚ್ಚಾ. ಸೊ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವರಿಗೆ ರಪ ಅಂತ ಹೊಡಿತಾ ಇದ್ರು ಅವರು ಸರ್. ಸೊ ಹಂಗಾಗಿ ಅವರು ಅಷ್ಟೇ ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾ ಹೌದು ಇದ್ರು. ಹೌದು. ಸೊ ಆಮೇಲೆ ಇದು ಒಂದು ಬೆಳಕಿನೆಡೆಗೆ ಅನ್ನೋ ಒಂದು ಕಾದಂಬರಿ. ಬೆಳಕಿನೆಡೆಗೆ. ಬೆಳಕಿನೆಡೆಗೆ ಹ್ಮ್ ಹ್ಮ್ ಬೆಳಕಿನೆಡೆಗೆ ಬೆಳಕಿನಡೆಗೆ. ಓಕೆ. ನಾನು ನನ್ನ ಓದು ಮೈಕ್ರೋಬಯಾಲಜಿ ಆದ್ರಿಂದ ಹ್ಮ್ ಹ್ಮ್ ನಾನು ಸುಮಾರು ವರ್ಷ ಈ HIV ಬಗ್ಗೆ ನಾನು Okay. ಅದರಲ್ಲಿ This is regarding completely health ಅಲ್ವಾ? ಹೆಲ್ತ್ ಹೆಲ್ತ್. HIV Okay. ಬಗ್ಗೆ. ಸೊ ನಾನು ICTC ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಇದೆ. ಸೊ ಅದರಲ್ಲಿ ICTC ಅನ್ನೋ ಒಂದು ಸೆಕ್ಷನ್ ಇರುತ್ತೆ. ಸೊ Okay. ಅದರಲ್ಲಿ ನಾನು ಕೆಲಸ ಮಾಡಿದ್ದೆ. ಅವಾಗ ನಮಗೆ ಪೇಷಂಟ್ ಜೊತೆ ಇಂಟರಾಕ್ಷನ್ಸ್ ಇರುತ್ತೆ. ಓಕೆ. ಹ್ಮ್ ಹ್ಮ್ ಸೊ ಆವಾಗ ಅಲ್ಲಿ ಅವರು ಅನುಭವಿಸುವಂತಹ ಕಷ್ಟಗಳು ಏನಿದೆ, ಸಮಾಜದಿಂದ ಅವರು ದೂಷಣೆಗಳ ಏನನ್ನ ಅವರು ಅನುಭವಿಸ್ಬೇಕಾಗತ್ತೆ, ಹ್ಮ್ ಹ್ಮ್ ಅವರ ಜೀವನ ಅನ್ನೋದು ಎಷ್ಟು ಕಷ್ಟ ಇರುತ್ತೆ, ಅವರು ತಾವು ಮಾಡದೇ ಇರುವಂತಹ ತಪ್ಪಿಂದಾಗಿ ಅವರು Okay. ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ, ಹ್ಮ್ ಹ್ಮ್ ಅದನ್ನೆಲ್ಲ ಬೇಸ್ ಮಾಡಿಕೊಂಡು ಇದು 10 Okay. ಶಾರ್ಟ್ ಸ್ಟೋರೀಸ್ ಗಳನ್ನ ಸೇರಿಸ್ಕೊಂಡು ಸೇರಿಸಿ ಮಾಡಿರೋದು. ಮಾಡಿರುವಂಥದ್ದು. ಓಕೆ ಓಕೆ. ಮತ್ತೆ ಅದರ ಜೊತೆನಲ್ಲಿ ಅದಕ್ಕೆ ಇನ್ಫಾರ್ಮೇಶನ್ಸ್, ಸ್ಟೋರೀಸ್ ಪ್ಲಸ್ ಇನ್ಫಾರ್ಮೇಶನ್ಸ್, ಸೊ Okay. ಎಲ್ಲ ಸೇರಿಸಿ ಬರೆದಂಥದ್ದು. ಸೊ ಈ ಪುಸ್ತಕಕ್ಕೆ ಬೆಳಕಿನೆಡೆಗೆ ಅನ್ನೋ ಪುಸ್ತಕಕ್ಕೆ ಹ್ಮ್ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಹ್ಮ್ ಹ್ಮ್. ಬೆಸ್ಟ್ ಸೈನ್ಸ್ ಫಿಕ್ಷನ್ ಅಂತ ಕ್ಯಾ ಬಾತ್ ಹೇಳಿ ಹೈ. ಒಂದು ಸೂಪರ್ ಸೂಪರ್ ಸೂಪರ್. ಅವಾರ್ಡ್ ಕೊಟ್ಟಿದ್ದಾರೆ. ಓಕೆ. ಉತ್ತಮ ವಿಜ್ಞಾನ ಸಾಹಿತ್ಯ ಅಂತ ಉತ್ತಮ ಹೇಳಿ. ವಿಜ್ಞಾನ ಸಾಹಿತ್ಯ. ಉತ್ತಮ ವಿಜ್ಞಾನ ಸಾಹಿತ್ಯ 2019 ಅಲ್ಲಿ ಬಂದಿತ್ತು ನನಗೆ ಇದು. ಅಚ್ಚಾ. ಹ್ಮ್ 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 ಹ್ಮ್. ಸೊ ಬಹುಶಃ ಶಿವರಾಮ್ ಕಾರಂತ್ ಅವರೇ ನಿಮಗೆ ಒಂದು ಸ್ಫೂರ್ತಿ ಅಂತ ಅನ್ಸುತ್ತೆ. ಯಾಕಂದ್ರೆ ಆಲ್ರೌಂಡರ್ ನೀವು ಆಗ್ಲಿಕ್ಕೆ ಯಾಕಂದ್ರೆ ಏನಂತೀರಾ? ನಾನು ಅಲ್ಲ, ಪ್ರತಿಯೊಂದರಲ್ಲೂ ನೀವು ತೊಡಗ್ಲಿಕ್ಕೆ ರೋಲ್ ಮಾಡೆಲ್, ಬಹುಶಃ ರೋಲ್ ಮಾಡಲ್ ಅಲ್ವಾ? ಯಾಕೆ ಅಂದ್ರೆ Yes. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅವ್ರು ಕೊಟ್ಟಿರೋ ಪುಸ್ತಕ ಅಂತೇಳಿ ಅವ್ರು ತೋರಿಸ್ತಾ ಇದ್ರು. ಮತ್ತೆ ನಮ್ಮ ಅಕ್ಕ ಹೇಳ್ತಾ ಇದ್ರು ಶಿವರಾಮ್ ಕಾರಂತರು ವಾಕ್ ಬರ್ತಿದ್ರು ಬರ್ತಿದ್ರು ಅಂತ. ಯಾಕಂದ್ರೆ ನಾನಂತೂ ನೋಡಿಲ್ಲ, ನನ್ಗೆ ಅದೆಲ್ಲ ಅವಾಗ ಅವ್ರಿಗೆ ಅಷ್ಟು ಇನ್ನೂ ಸ್ಫೂರ್ತಿ ಬುದ್ಧಿ ಸ್ಫೂರ್ತಿ ಇರ್ಲಿಲ್ಲ. ಆಗ್ಬಿಡುತ್ತೆ. ಹಾ. ಹಾ. ಸೊ ಅವಾಗ ಯಾವಾಗ ನಾನು ಆ ಮರಳಿ ಮಣ್ಣಿಗೆ ಓದಿದ್ದೆಲ್ಲ, ಮರಳಿ ಮಣ್ಣಿಗೆ ಅನ್ನೋದು ಸುಮಾರು ಒಂದು 300 ಚಿಲ್ಲರೆ ಅಷ್ಟು ದಪ್ಪದ ಪುಸ್ತಕ. 160-70 ಪೇಜ್ ಇರ್ಬೋದು Okay, ಅನ್ಸುತ್ತೆ, okay. ಅಷ್ಟು ದೊಡ್ಡದು. ಅದರಲ್ಲಿ ಹಂಗೆ 3 ಜನರೇಷನ್ಸ್ ಹೆಂಗ್ ಬಂತು 3 ಪೀಳಿ. ಅವರು ಹಂಗೆ ಈ ಕರಾವಳಿ ಪ್ರದೇಶದ ಓಕೆ ಓಕೆ. ಮತ್ತೆ ಹ್ಮ್
ಇದನ್ನೆಲ್ಲ ಅವರ ಕಾದಂಬರಿಗಳಲ್ಲಿ ತುಂಬಾ ಚೆನ್ನಾಗಿ ಬರೆದಿರ್ತಾರೆ. ಮತ್ತೆ ಸೊ ಜೀವನನ ಅದನ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಚೆನ್ನಾಗಿ, ಹೌದು, ಬಹಳ ಅನುಭವಿಸ್ತಿದ್ದಾರೆ ಅವರು. ನಿಜ. ಎಸ್. ಒಂದು ಪುಸ್ತಕ ಓದಲಿಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ನನಗೆ ಒಂದು ರಾತ್ರಿಯಲ್ಲಿ ಮುಗಿಸ್ಬಿಡ್ತೀರಾ? ಒಂದು ರಾತ್ರಿನಲ್ಲಿ ಮುಗಿಸ್ತೀರಾ? ಮುಗಿಸ್ತೀನಿ. ಆದ್ರೆ ಎಲ್ಲಾ ಪುಸ್ತಕ ಅಲ್ಲ, ಪುಸ್ತಕಕ್ಕೆ ಓದಿಸ್ಕೊಂಡು ಹೋಗುವಂತ ಗುಣ ಇರ್ಬೇಕು, ಆ ಗುಣಗಳಿದ್ರೆ ಮಾತ್ರ. ಸೊ ಹಾಗಾಗಿ Okay. ನಾನು ಬರೆಯುವಾಗ ನಾನು ಅನ್ಕೊಂತೀನಿ ನನ್ನ ನನ್ನ ಪುಸ್ತಕ ಪುಸ್ತಕ ಕೂಡ ಇಟ್ಕೊಂಡಾಗ ಇರ್ಬೇಕಂತ. ಯಾಕಪ್ಪ ಈ ಪುಸ್ತಕ ಓದ್ತಾ ಇದ್ದೀನಿ ಅಂತ ಆ ಅವರು quality ತೆಗೆದು ಇರ್ಬೇಕು. ಸೈಡ್ಗೆ ಇಡಬಾರ್ದು, ಅದಕ್ಕೂ ಓದಿಸ್ಕೊಂಡು ಹೋಗುವಂತ ಗುಣ ಇರ್ಬೇಕು ಅಂತ ಹೇಳಿ. ಸೊ ಆದಷ್ಟು ನಾನು ಅದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರಯತ್ನ ಇರುತ್ತೆ. ಪ್ರಯತ್ನ ಮಾಡ್ತೀನಿ. ಸೊ ಆ ಪಬ್ಲಿಟಿ ಬಂದಿದೆ ಅಂತ ನಿಮ್ಗೆ ಅನ್ಸಿದೆಯಾ? ಅಲ್ಲ, ಅದನ್ನ- ಫೀಡ್ಬ್ಯಾಕ್ ನಿಮಗೆ ಸಿಕ್ಕಿದೆ ಯಾಕಂದ್ರೆ ಅಂತ? ನಮ್ಮ ಇಲ್ಲ ನಿಮಗೆ ಫೀಡ್ಬ್ಯಾಕ್ ಬಂದಿದೆ ಅಂತ ಮೇಡಮ್, ಈ ತರ ಇದೆ ಅಂತ ಇಲ್ಲ ಹೇಳ್ತಾರೆ ಹೇಳ್ತಾರೆ. ಕೆಲವರು, ಈ ಪುಸ್ತಕನ ಓದಿದ್ರಿಂದ ನಾನೇನು ಬದಲಾವಣೆಗಳಾಯ್ತು ಎಸ್, ನನ್ನ ಅದು ಜೀವನದಲ್ಲಿ ಅದು ಬಹಳ ಮುಖ್ಯ ಅನ್ನೋದು. ಅಲ್ವಾ? ಅದು ಸಾರ್ಥಕತೆ, ಅದನ್ನ ಕೇಳಿದ್ದೀನಿ. ಸಾರ್ಥಕತೆ ನಿಮ್ಮ ನಿಜ, ಜೀವನಕ್ಕೆ. ನಿಜ. ಮಿಂಚು ಅನ್ನೋ ಒಂದು ಪುಸ್ತಕ ಇದೆ ನಂದು. ಓಕೆ. ಅದನ್ನ ಓದಿ ಯಾರೋ ಫೋನ್ ಮಾಡಿದ್ರು. ಈ ತರ ನನ್ನ ಪುಸ್ತಕಗಳನ್ನ ಓದಿದವರು, ಯಾಕಂದ್ರೆ ನಮ್ಮ ಇದರಲ್ಲಿ ಕೆಲವು ಪುಸ್ತಕಗಳಲ್ಲಿ ನಮ್ದು ಫೋನ್ ನಂಬರ್ ಇರುತ್ತಲ್ಲ, ಓಕೆ. ಅದರಿಂದ ನಮಗೆ ಫೋನ್ ಮಾಡ್ತಾರೆ. ಕರೆ ಮಾಡಿ ಕೆಲವರು ಏನ್ ಹೇಳ್ತಾರೆ. ಮಾಡ್ತಾರೆ, ನಮ್ಮ ಪಬ್ಲಿಷರಿಗೆ ಫೋನ್ ಮಾಡ್ತಾರೆ. ಪಬ್ಲಿಷರಿಗೆ ಫೋನ್ ಮಾಡಿ ಅವರು ನಮ್ದು ಫೋನ್ ನಂಬರ್ ಕೊಟ್ಟ ಮೇಲೆ ನಮಗೆ ಫೋನ್ ಮಾಡ್ತಾರೆ. ಅವಾಗ ಸೊ ಇತ್ತೀಚೆಗೆ ಹಾಗೆ ಒಂದು ಇನ್ಸಿಡೆಂಟ್ ಆಯ್ತು. ಒಬ್ರು ವೃದ್ಧಾಶ್ರಮದಲ್ಲಿ, ಉಡುಪಿನಲ್ಲಿ ವೃದ್ಧಾಶ್ರಮದಲ್ಲಿ ಇದ್ರು. ಅವ್ರಿಗೆ ಯಾರೂ ಇಲ್ಲ. ನನ್ನ Okay. ಪುಸ್ತಕದಲ್ಲಿ ಫೋನ್ ನಂಬರ್ ನೋಡ್ಬಿಟ್ಟೆ. ಅಂದ್ರೆ ಲೈಬ್ರರಿನಲ್ಲಿ ಎಲ್ಲಾ ಲೈಬ್ರರಿಗಳಲ್ಲಿ ಕೂಡ ನೀವು ಹೋದ್ರೆ, ಇವಾಗ ಶಿವರಾಮ ಕಾರಂತರದ್ದು ಒಂದು 50 ಪುಸ್ತಕ, ನಿಮಗೆ ಆನಾಕ್ರು ಅವ್ರದ್ದು ಒಂದು 50-60 ಪುಸ್ತಕಗಳು, ಆತರ ಅದರಲ್ಲಿ ಸ್ಟ್ಯಾಂಡ್ ಅಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ನಿಮ್ಗೆ ಡಾಕ್ಟರ್ ಸಿ ನಂದಿನಿ ಅಂತ ಹೇಳಿ ನನ್ನ ಪುಸ್ತಕ ಒಂದು 50ರಿಂದ Separate 60 ಆಗಿ. ಪುಸ್ತಕಗಳು ಓಕೆ. ಸೆಪರೇಟ್ ಇರುತ್ತೆ. ದಿಸ್ Wow. ಕ್ರೆಡಿಟ್ಸ್ ಗೋಸ್ ಟು ಮೈ ಪಬ್ಲಿಷರ್ ಶ್ರೀನಿವಾಸ್. Great. ಓಕೆ. ಸೊ ಅದೇನಾಗುತ್ತೆ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ. ಯಾಕಂದ್ರೆ ಸಪೋರ್ಟ್ ಮಾಡುವಂಥವ್ರು ಜಾಸ್ತಿ ಅವ್ರಿಗೆ ತುಂಬ ನಾನು ಸಲಾಮ್ ಯಾಕೆ ಮಾಡ್ತೇನೆ ಅಂದರೆ, ನಾವು ನೋಡಿದ್ದೀವಿ, ಇತ್ತೀಚೆಗೆ ನಾವು ನೋಡ್ತೀವಿ, ಕಾಲು ಎಳೆಯೋರೇ ಜಾಸ್ತಿ ಇದ್ದಾರೆ, ನಿಜ. ಸಪೋರ್ಟ್ ಮಾಡೋರು ಭಾಳ ಕಡಿಮೆ. ಸೊ ಹಾಗಾಗಿ ಸಪೋರ್ಟ್ ಮಾಡೋರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಯಾವತ್ತಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಹೇಳಿ ಮೇಡಮ್. ಸೊ ಅಲ್ಲಿ ಪುಸ್ತಕಗಳ ರ್ಯಾಕ್ಗಳಲ್ಲಿ ನನ್ನ ಪುಸ್ತಕಗಳು ಇರ್ತವೆ. ಸೊ ಆ ವೃದ್ಧಾಶ್ರಮದಿಂದ ಯಾರೋ ಒಬ್ರು ಅಲ್ಲಿ ಹೋಗಿ ನನ್ನ ಪುಸ್ತಕಗಳ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ ಅಂತ ಫೋನ್ ಮಾಡಿದ್ರು. ಅವ್ರು ಏನಂದ್ರೆ ತುಂಬಾ ವಯಸ್ಸಾದವರು ಅಲ್ಲ, ನಾಟ್ ಇವನ್ 60, 58, 59 Okay. ಆ ಥರ ಏನೋ. ಅವ್ರಿಗೆ ಏನೋ ತುಂಬಾ ಸಮಸ್ಯೆ, ದಿನಾ ಫೋನ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಿದ್ರು. ಹಿಂಗೆ ಒಂದ್ ದಿವಸ ನನಗೆ ಏನೋ ತುಂಬಾ ಬದುಕೋದಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮೈ ಹೇಳಿ, ಗಾಡ್. ಆಮೇಲೆ ಫೋನ್ ಮಾಡಿದ್ರು. ಈ ತರ ನಂಗೆ ಬದುಕೋ ಆಸೆನೇ ಇಲ್ಲ, ಹಂಗಾಗಿ ನಾನು ಸಾಯ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓ ಮೈ ಗಾಡ್. ನಾನು ಮಾತ್ರೆಗಳನ್ನು ತಗೊಂಡ್ಬಿಟ್ಟಿದ್ದೀನಿ ಅಂತ ತಗೊಂಬಿಟ್ಟು ತಗೊಂಬಿಟ್ ಮೇಲೆ ನನಗೆ ಫೋನ್ ಮಾಡ್ತಾ ಓ ಮೈ ಇದ್ದಾರೆ. ಗಾಡ್. ಆಮೇಲೆ ನಾನು ಏನ್ ಮಾಡಿದೆ, ಅಲ್ಲಿ ಇವಾಗ ನಮಗೆ ಈ ಫೇಸ್ಬುಕ್ಗಳು ನಮಗೆ ಅದರಿಂದ ನಮಗೆ ತೊಂದರೆನೂ ಇದೆ, ಅದರಿಂದ ಪ್ಲಸ್ ಉಪಯೋಗ ಪಾಯಿಂಟ್ ಇದೆ, ಮೈನಸ್ ಪಾಯಿಂಟ್ ಇದೆ. ಮೈನಸ್ ಅಂಡ್ ಹೌದು. ಪ್ಲಸ್ ಬೋತ್ ಹೌದು. ಆದ. Yes. ಸೊ ಅದರಿಂದಾಗಿ ನನಗೆ ಪರಿಚಯ ಇದ್ದಂತ ಒಬ್ರು ಇನ್ಸ್ಪೆಕ್ಟರ್ಗೆ ನಾನು ಅಲ್ಲಿ ಮೆಸೇಜ್ ಮಾಡಿದೆ. ಮೆಸೇಜ್ ಮಾಡಿದ ತಕ್ಷಣ ಅವ್ರು ಎಷ್ಟು ಬೇಗ ರಿಯಾಕ್ಟ್ ಆದ್ರು ಅಂದ್ರೆ, ಅಲ್ಲಿ ಪುತ್ತೂರಿನಲ್ಲಿರೋ ಇನ್ಸ್ಪೆಕ್ಟರ್ಗೆ ನಾನು ಮೆಸೇಜ್ ಓಕೆ. ಮಾಡಿದ್ದೆ. ಅವ್ರು ಅಲ್ಲಿಂದ ಉಡುಪಿಗೆ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು, ಸೊ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತಗೊಂಡು ಹೋಗಿ, ಸೊ ಸಮ್ ಇಟ್ ಹ್ಯಾಪನ್ಡ್ ಆಲ್ ದೋಸ್ ಥಿಂಗ್ಸ್. ಸೊ ಹಾಗಾಗಿ ಅವರು ಪುಸ್ತಕದಲ್ಲಿ ಬರುವಂತಹ ಒಳ್ಳೆದನ್ನ ತಗೊಳ್ಬೇಕು. ಹೌದು. ಸೊ ಪುಸ್ತಕ ಒಂದು ಸ್ನೇಹಿತರಾಗಿ ನಮ್ಮ ಜೊತೆಗೆ ಇರುತ್ತೆ. ಸೊ ಅವರೇನ್ ಮಾಡ್ತಾರೆ, ತಮ್ಮ ನೋವನ್ನ ಹೇಳ್ಕೊಳ್ತಾರೆ, ಹಂಚ್ಕೊಳ್ತಾರೆ, ಒಪ್ಕೊಳ್ತೀನಿ. ಬಟ್ ಆದ್ರೆ ಅದರಿಂದ ಏನೋ ತಪ್ಪು ದಾರಿಯನ್ನ ಹಿಡಿಯುವಂಥದ್ದು ನಿರ್ಧಾರಗಳನ್ನ ಕೆಲವರು ತಗೊಂಡ್ಬಿಡ್ತಾರೆ. ಅದು ಸ್ವಲ್ಪ ಖಂಡಿತ. ಬೇಸರ ಆಗುತ್ತೆ. ಹೌದು ಹೌದು. ಬಟ್ ಆದ್ರೂ ಒಂದು ಪ್ರಾಣನ ಉಳಿಸಿದ್ರೆ ತಾವು ಗ್ರೇಟ್. ಅದು ನಿಮ್ಮ ಪುಸ್ತಕನ ಓದ್ತಿದ್ರ ಅವರು? ಎಲ್ಲ ಪುಸ್ತಕಗಳನ್ನು ಎಲ್ಲ ಓದ್ತಾ ಪುಸ್ತಕ ಇದ್ದೀವಿ ಓದ್ತಿದ್ರು. ಅಂತೇಳಿ ಫೋನ್ Okay. ಮಾಡ್ತಾ ಇದ್ರು ಓಕೆ ನನಗೆ. ಓಕೆ. ಬಟ್ ಅವ್ರಿಗೆ ಜೀವನ ಸಾಕಾಗೋಯ್ತು. ಅದು ಯಾಕೆ ಅವ್ರ ಆ ನಿರ್ಧಾರ ಯಾಕೆ ಆ ಥರ ತಗೊಂಡ್ರು ಅಂತ ಆಯ್ತು? ಗೊತ್ತಾಗ್ಲಿಲ್ಲ. Okay. ಸೊ ಹಂಗಾಗಿ ನಾನು ಹೇಳಿದೆ ಅಲ್ವಾ, ಓಕೆ. ಸೊ ಈ ತರ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ, ಹ್ಮ್. ಸೊ ಪಾಪ ಅವರು ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಕೂಡ ನಾನು ಏನು ಮಾತ್ರೆನ ತಗೊಂಡಿಲ್ಲ ನಾನು ಅಂತಾನೆ ಅವರಲ್ಲಿ ಹೇಳ್ತಾ ಇದ್ರಂತೆ. ಓಕೆ. ಬಟ್ ನಾನು ಹೇಳ್ದಿಲ್ಲ, ಅವ್ರು ನಾನು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನೀವು ಅಂತ ಹೇಳಿ. ಎಸ್, ನಿಮ್ಮ ಆ ಟೈಮಲ್ಲಿ ಆ ಕ್ಷಣದಲ್ಲಿ ತಾವು ಡಿಸಿಷನ್ ತಗೊಂಡಿದ್ದು ಮತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದು ಭಾಳ ಅದು ಉಪಯೋಗಕರ ಆಗಿದೆ. ಎಸ್, ವೆರಿ ಗುಡ್. ಸೊ ಮೇಡಮ್, ನೀವು ಈಗ ಎಷ್ಟೋ ಕಾದಂಬರಿಗಳು ತಾವು ಬರೆದಿದ್ದೀರಾ,
ಯಾವುದಾದ್ರೂ ಒಂದು ಕಾದಂಬರಿ ನಿಮ್ಮ ಜೀವನದ ಒಂದು ಪ್ರಭಾವ ಏನಾದರೂ ಆಗಿ ಬರೆದಿರೋಂಥ ಒಂದು ಸನ್ನಿವೇಶ ಇದೆಯಾ? ನನ್ನ ಜೀವನಕ್ಕೆ ಅಂದ್ರೆ ಇತ್ತೀಚೆಗೆ ಒಂದು ಮಂಥನ ಅನ್ನೋ ಒಂದು ಅದು ಪುಸ್ತಕ, ಗೊತ್ತಾಗಬೇಕಾಗಿತ್ತು. ಹಾ. ಮಂಥನ ಅನ್ನೋ ಒಂದು ಓಕೆ. ಪುಸ್ತಕ ಆಗಿದ್ದು. ಓಕೆ. ಇದು ಏನಂತಂದ್ರೆ ಒಂದು ಸರ್ಕಾರಿ ಶಾಲೆಯ ಚಿತ್ರಣವನ್ನ ನಾವು ಈ ಸಿನಿಮಾಗಳಲ್ಲಿ ಇದರಲ್ಲಿ ಪುಸ್ತಕದಲ್ಲಿ ನಾವು ನೋಡ್ಬೋದು. ವಿವರಣೆ ಮಾಡಿದ್ದೀರಾ? ಏನಂದ್ರೆ ಹ್ಮ್. ನಮ್ಗೆಲ್ರಿಗೂ ಏನಾಗುತ್ತೆ ಅಂದ್ರೆ ಸರ್ಕಾರಿ ಶಾಲೆ ಬೇಡ, ಓದೋದಿಕ್ಕೆ ಬೇಡ, ಹೌದು, ಸರ್ಕಾರಿ ಕೆಲಸ ಬೇಕು, ಕೆಲಸ ಬೇಕು, ಕೆಲಸ ಬೇಕು, ಸರ್ಕಾರಿ ಶಾಲೆ ಓದಕ್ಕೆ ಓದಕ್ಕೆ ಬೇಡ. ಓದಕ್ಕೆ ಬೇಡ. ಮಕ್ಕಳನ್ನ ಎಷ್ಟೇ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೋದು, ಅವರು ಇನ್ನೊಬ್ಬರಿಗೆ ಹೇಳೋವಾಗ ಏನು ಹೇಳ್ತಾರೆ, ಕನ್ನಡ ಅಧ್ಯಯನ ಮಾಡಿ, ಕನ್ನಡವನ್ನೇ ಮಾತಾಡಿ, ಕನ್ನಡದಲ್ಲೇ ನಿಮ್ಮ ಸಂಭಾಷಣೆ ಶಿಕ್ಷಣ ಶಿಕ್ಷಣ ಮಾಡಿ ಎಲ್ಲ ಹೇಳ್ತಾರೆ. ಆದ್ರೆ ಅವರ ಮಕ್ಕಳು ಮಾತ್ರ ಹ್ಮ್ ಕನ್ನಡದ ಅಧ್ಯಯನ ಮಾಡೋದಿಲ್ಲ, ಅವರ ಫಾರಿನ್ ಎಜುಕೇಶನ್ಸ್ ಇರುತ್ತೆ ಅವ್ರ ಮಕ್ಕಳಿಗೆ. ಸೊ ಈ ತರದನ್ನ ನಾವು ಸಮಾಜದಲ್ಲಿ ನಾವು ನೋಡ್ತೇವೆ. ಸೊ ಈ ಪುಸ್ತಕದಲ್ಲಿ ನಾನು ಅದನ್ನ, ಇವಾಗ ನಾವೇನು ಹೇಳ್ತೀವಿ, ಈ ಸರ್ಕಾರಿ ಶಾಲೆ ಟೀಚರ್ಗಳು ಇಲ್ಲದೆ ಹೋದ್ರೆ ನಮ್ಮ ಈ ಹಳ್ಳಿಗಳಲ್ಲಿ, ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರುವಂತ ಮಕ್ಕಳು, ಸೊ ಅವರು ಸರ್ಕಾರಿ ಶಾಲೆ ಇಲ್ಲದೆ ಹೋದ್ರೆ, ಮತ್ತೆ ಸರ್ಕಾರಿ ಟೀಚರ್ಗಳು ಇಲ್ಲದೆ ಹೋದ್ರೆ ಅವರ ಭವಿಷ್ಯ ಏನ್ ಆಗಿರ್ತಿತ್ತು ಅಥವಾ ಏನ್ ಆಗ್ಬೋದಿತ್ತು ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಇದರಲ್ಲಿ ಕೆಲವು ಸುಮಾರು ನನ್ನ ಅನುಭವಗಳು, ನಿಮ್ಮ ಅನುಭವ, ನನ್ನ ಅನುಭವ ನೀವು ಕೂಡ ಸರ್ಕಾರಿ ಶಾಲೆನಲ್ಲೇ ನಾನು ಓದಿರೋದು. ಸೊ ಆದ್ರೆ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ನಾವ್ ಏನಾಗ್ಬೇಕಂದ್ರೆ IT-BT ನಲ್ಲಿ ಕೆಲಸ ಮಾಡುವಂತವ್ರು ಮಾತ್ರ, ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು, ಮದ್ವೆ ಆಗ್ಬೇಕಂದ್ರೆ ಹುಡುಗಿಗೆ IT-BT ನಲ್ಲಿರೋ ಹುಡುಗ ಬೇಕು, ಸೊ ಹುಡುಗನಿಗೂ IT-BT ನಲ್ಲಿರುವಂತ ಹುಡುಗಿ ಬೇಕು. ಸೊ ಇದನ್ನ ನಾವು ನೋಡ್ತೀವಿ, ಈ ತರ ಸಮಾಜದ ಚಿತ್ರಣ. ಸರ್ಕಾರಿ ಶಾಲೆನಲ್ಲಿ ಕೆಲಸ ಮಾಡೋ ಅಂತ ಹೆಣ್ಮಕ್ಳಿಗೆ, ಸೊ ಅವರು ಅಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅದನ್ನ ಯಾರಿಗೂ ಅಂದಾಜು ಇರೋದಿಲ್ಲ. ಯಾಕಂದ್ರೆ ಅವರಲ್ಲಿ ಸುಮಾರು ಒಂದು 10-15 ಕಿಲೋಮೀಟರ್ ಬಸ್ ಇಳಿದು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅಷ್ಟು ದೂರ ಹೋಗಿ ಕೆಲವು ಶಾಲೆಗಳಲ್ಲಿ ಅವರಿಗೆ ಸೋರ್ತಾ ಇರುತ್ತೆ, ಅದು ನೀಟಾಗಿ ಮಾಡಿರೋದಿಲ್ಲ. ಮತ್ತೆ ಕೆಲವು ಶಾಲೆ ಮಕ್ಕಳು ಅವರು 10-15 ಕಿಲೋಮೀಟರ್ ಬರುವಂತವ್ರು ಇರ್ತಾರೆ, ಕೆಲವರು 4-5 ಕಿಲೋಮೀಟರ್ ನಡ್ಕೊಂಡು ಸ್ಕೂಲಿಗೆ ಬರುವಂತವ್ರು ಇರ್ತಾರೆ. ಯಾಕಂದ್ರೆ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲಿಗೆ. ಬಟ್ ಇವಾಗ್ಲೂ ಅಂತ ಪರಿಸ್ಥಿತಿ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಇದೆ. ಆಮೇಲೆ ಹಳ್ಳಿನಲ್ಲಿ ಹೋಗುವಂತ, ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋಗುವಂತಹ ಟೀಚರ್ಗಳಿಗೆ ಕೂಡ ಅದು ಆ ತರಹದ ಕಷ್ಟಗಳಿದೆ. ಸೊ ಆದ್ರೆ ಓದುವಾಗ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಟೀಚರ್ಗಳು ಅವರು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದು, ಸೊ ಅದನ್ನೆಲ್ಲ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಏನಾಗಿದೆ, IT-BT ಒನ್ ಫೇಸ್ ಅಂಡ್ ಸರ್ಕಾರಿ ಶಾಲೆ ಒನ್ ಫೇಸ್. ಸೊ ಅದೆರಡನ್ನೂ ಕೂಡ ನಾನು ಇದರಲ್ಲಿ ನಾನು ತೋರಿಸಿದ್ದೇನೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಸರ್ಕಾರಿ ಶಾಲೆ ಅಂದ ತಕ್ಷಣ ಸ್ಟ್ಯಾಂಡರ್ಡ್ ಕಡಿಮೆ ಆಗುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಲಿ, ಅಥವಾ ಅಲ್ಲಿ ಬರುವಂಥ ಕ್ವಾಲಿಟಿ ಸ್ಟೂಡೆಂಟ್ಸ್ ಇರಲ್ಲ, ಅಲ್ಲಿ ಸಹವಾಸ ದೋಷ ಆಗುತ್ತೆ, ಅಥವಾ ನಮ್ಮ ನಡವಳಿಕೆ ಬದಲಾಗತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ? ಆ ಥರ ಏನಿಲ್ಲ. ಸೊ ಈ ಸಲ ಯಾವುದೋ ಒಂದು, ಈ ಸಲ 2014 ಬ್ಯಾಚ್ ಇದು. ಬಾಯಲ್ಲಿ ಸಂಸ್ಕೃತಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಏನು ಇಲ್ಲ. ಇಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ 2014 ಅಲ್ಲಿ ಮೊದಲನೇ ರ್ಯಾಂಕ್ ಬಂದಂತಹ SSLC ಯದ್ದು ಸರ್ಕಾರಿ ಶಾಲೆಯ ಒಂದು ಹುಡುಗಿಗೆ ಬಂದಿದೆ ಅಲ್ವಾ? ಸೊ ಶಿ ಗಾಟ್ 600 ಔಟ್ ಆಫ್ 600. ಸೊ ನಾವು ಅದನ್ನ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಾಗ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವ ಟೀಚರ್ ಆಗ್ಲಿ, ನೋಡಿದ್ಮೇಲೆ ಗೊತ್ತಾಗ್ತದೆ ಕೆಳಮಟ್ಟದಲ್ಲಿ ಅಂತ ನಾವು ಅಂದಾಜು ಮಾಡೋದು ತುಂಬಾ ತಪ್ಪು. ಅದು ಮತ್ತೆ ನಾವು ಅವರಿಗೆ ಎಷ್ಟು ಗೌರವವನ್ನು ಕೊಡಬೇಕು ಅಂತಂದ್ರೆ, ನಿಜ, we have to respect them. Yes. ಸೊ ಮೇಡಮ್, ನೀವು ರಚಿಸಿದ ಕೃತಿಗಳ ಬಗ್ಗೆ ನಮಗೆ ನಮ್ಮ ಕೃತಿಗಳ ಬಗ್ಗೆ ನಮ್ಮ ವಿಷಯಗಳೊಂದಿಗೆ ಹಂಚಿಕೊಳ್ಳಿ. ಅದೇ ನಾನು 1947 ಬಗ್ಗೆ ಹೇಳಿದೆ.
1947 ಬಗ್ಗೆ ಹೇಳಿದೆ. ಹ್ಮ್ 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 ಮತ್ತೆ 1947 ನಮ್ಮ ಇಂಡಿಯಾ ಪಾಕಿಸ್ತಾನ ಇದು ಡಿವೈಡ್ Divide. ಡಿವೈಡ್ ಹಾಕೋದಕ್ಕಿಂತ ಮೊದಲಿಂದ ಪ್ರಾರಂಭ ಆಗಿ ಸೊ ಈ ದಿನದವರೆಗೂ ಹ್ಮ್ ಹ್ಮ್ ಅಲ್ಲಿಯ ಅಂದರೆ ನಮ್ಮ ಬಾರ್ಡರ್ ನಲ್ಲಿ, ಹ್ಮ್. ಯಾಕಂದ್ರೆ ನನ್ನ ಹಸ್ಬೆಂಡು ಆರ್ಮಿನಲ್ಲಿ ಇರೋದ್ರಿಂದ ಹ್ಮ್ ಹ್ಮ್ ಸೊ ನನಗೆ ಕೆಲವು ನನ್ನ ಅನುಭವಗಳು ಇದೆ. ಓಕೆ. ಸೊ ಅದನ್ನೆಲ್ಲ ನಾನು ಈ 1947 ಅಲ್ಲಿ ನಾನು ಅಂದ್ರೆ ಅವರು ಅದನ್ನೆಲ್ಲ. ಅವರು ಅಲ್ಲಿ ಅಂದ್ರೆ ಆರ್ಮಿಯಲ್ಲಿ ಆರ್ಮಿನಲ್ಲಿ ಇದ್ರು. Wow, ಅವರು okay. ಕಾರ್ಗಿಲ್ ವಾರ್ ಅಲ್ಲೆಲ್ಲ ಓಹೋ, super. ಹ್ಮ್. ಭಾಗವಹಿಸಿರೋ. ಸೊ ಅವರು ಹಂಚಿಕೊಂಡಿದಂತಹ ಕೆಲವು ವಿಷಯಗಳನ್ನ 1947 ಅದೇ ನಾ ಹೇಳಿದ್ನಲ್ಲ. ಹ್ಮ್. ಸೊ ಆ ಮರಳಿ ಮಂಡಿಗೆಯದ ಇಂಪ್ರೆಷನ್ ನನಗೆ ಶಿವರಾಮ್ ಕಾರಂತರದ್ದು ಏನ್ ಬರ್ದಿದ 3 ಜನರೇಷನ್. ಸೊ ಅದನ್ನ ನಾನು ಏನು ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ ಆ ದಿನದಿಂದ, ಅಂದ್ರೆ ಅದಕ್ಕಿಂತ ಮೊದಲು ಅವರುಗಳ ಏನು ಅನುಭವಿಸ್ತಿದ್ರು, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟದಲ್ಲಿ ಅವರು ಯಾವ ರೀತಿ ಭಾಗವಹಿಸಿದ್ರು ಅದನ್ನ ಅದರ ಇಂಪ್ರೆಷನ್ ಪುಸ್ತಕದಲ್ಲಿ 1947 ಅಲ್ಲಿ ಓಕೆ. ಇದೆ. ಸೂಪರ್ ಸೂಪರ್, ಅದ್ಭುತ. ಸೊ ಒಂದು ಸರ್ಕಾರ ಶಾಲೆ ಬಗ್ಗೆ ಒಂದು ಇಂಪ್ರೆಷನ್ನ ತಾವು ಚೇಂಜ್ ಮಾಡಿಬಿಟ್ರೆ ಅದು ಎಲ್ರಿಗೂ ಅದು ತಲುಪಲಿ, ಎಲ್ರಿಗೂ ಅದು ಆ ಸ್ಫೂರ್ತಿ ಸಿಗಲಿ ಅಂತ ನಾನು ಬಯಸ್ತೇನೆ ನಮ್ಮ ಚಾನೆಲ್ ಮುಖಾಂತರ. ಸೊ ಮೇಡಮ್, ಹಲವಾರು ಪ್ರಶಸ್ತಿಗಳು ತಮಗೆ ಆರಿಸಿ ಬಂದಿವೆ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನನ್ನ ಒಂದು ಇದು ಹೇಳಿದೆ ಅಲ್ಲ, ಬೆಳಕಿನೆಡೆಗೆ ಪುಸ್ತಕಕ್ಕೆ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಉತ್ತಮ ವಿಜ್ಞಾನ ಸಾಹಿತ್ಯ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ. 2019 ಅಲ್ಲಿ ಬಂದಿತ್ತು. ಅದಕ್ಕೂ ಮೊದಲು ನನಗೆ ಕಾರ್ಮೋಡ ಅನ್ನೋ ಕಾದಂಬರಿಗೆ ತ್ರಿವೇಣಿ ಪ್ರಶಸ್ತಿ ಬಂದಿದೆ. ಕಾರ್ಮೋಡ ಕಾದಂಬರಿ ಅನ್ನೋದು ಒಂದು, ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಹೆಣ್ಣು ಮಕ್ಕಳಿಗೆ ತಮ್ಮ ದೇಹದಲ್ಲಿ ಆಗುವಂತಹ ಯಾವುದಾದ್ರು ನೋವು ಅಂದ್ರೆ ಅನಾರೋಗ್ಯದ ದಿಂದ ಆಗುವಂತಹ ನೋವನ್ನ ಅವಳು ಕೆಲವು ಸಲ ಏನಾಗುತ್ತೆ, ಸಂಕೋಚದಿಂದಾಗಿ ಮನೆಯಲ್ಲಿ ಕೂಡ ಹೇಳ್ಕೊಳ್ಳೋಕ್ಕಾಗದಂತಹ ಸಂದರ್ಭಗಳು ಕೂಡ ಕೆಲವು ವಾತಾವರಣ ಕೂಡ ಕೆಲವು ಮನೆಯಲ್ಲಿ ಇರುತ್ತೆ. ಅದು ಹೇಳಕ್ಕಾಗೋದಿಲ್ಲ, ನಾವು ಆ ಥರನೂ ಇರುತ್ತೆ. ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಕೂಡ ಅವರು ಅದನ್ನ ನೀಟಾಗಿ ಸಂಕೋಚದಿಂದ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಂಗಾಗಿ ಅವರು ಸುಮಾರು ವರ್ಷಗಳು ಇಡಬಾರ್ದು ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ. ಆದ್ರೂ ಕೂಡ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅವರಿಗೆ ಸರಿಯಾದ ವೈದ್ಯರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಸಂಕೋಚದಿಂದನೋ ಅವ್ರು ಹೇಳ್ಕೊಳ್ಳೋದಿಲ್ಲ. ಇದನ್ನ ಸುಮಾರು ವರ್ಷ ಹಂಗೆ ಅವರು ಮುಂದೂಡ್ತಾ ಬರ್ತಾರೆ. ಆಮೇಲೆ ಕೆಲವರು ಇನ್ನೊಂದು ತರದವ್ರು ಇರ್ತಾರೆ. ಏನು ಅಂತಂದ್ರೆ, ಈಗ ನಾನೇನಾದ್ರೂ ಹೇಳಿದ್ರೆ ನನ್ಗೇನೋ ದೊಡ್ಡ ಕಾಯಿಲೆ ಇದೆ ಅಂತ ಏನಾದ್ರೂ ಹೇಳ್ಬಿಟ್ರೆ ಅದು ಭಯ, ಅದೊಂದು ಭಯ, ಮತ್ತೆ ಇನ್ನೊಂದು ಸಂಕೋಚ. ಎರಡು ಕಾರಣದಿಂದಾಗಿ ಡಾಕ್ಟರ್ ಹತ್ರ ಹೋದಾಗ ನೀಟಾಗಿ ಹೇಳ್ಕೊಳ್ಳಲ್ಲ. ಸೊ ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಯಾರು ಮಾತಾಡೋದು? ನನಗೆ ಶ್ಯಾಮ ಮಾತಾಡೋದು. ನಮಸ್ಕಾರ ಗೀತಾ ಅವರೇ. ನಮ್ಮೊಂದಿಗೆ ಇವತ್ತು ಡಾಕ್ಟರ್ ಸಿ ನಂದಿನಿ ಅವರು ಇದ್ದಾರೆ. ಶಿ ಇಸ್ ಆಲ್ ರೌಂಡರ್. ನಮಸ್ತೆ, ಹೇಳಿ ಮೇಡಮ್. ಹೇಗಿದ್ದೀರಾ? ಆರಾಮ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ವಿಡಿಯೋದಲ್ಲಿ ನೋಡುವಾಗ ನಿಮ್ಮನ್ನ. ಥ್ಯಾಂಕ್ ಯು. ಪ್ರದರ್ಶನ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮತ್ತೆ ಇನ್ನೊಂದೇನಂದ್ರೆ, ನಾನು ಗಮನಿಸಿದ ಒಂದು ವಿಡಿಯೋದ ಇದರಲ್ಲಿ ಸಂದರ್ಶನದಲ್ಲಿ ನೀವು ತಗೊಂಡಿರೋ ಸಬ್ಜೆಕ್ಟ್ ಮೈಕ್ರೋಬಯಾಲಜಿ. ಅಂದ್ರೆ ಅದರಲ್ಲಿ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಕಾದಂಬರಿ, ಪ್ರತಿಯೊಂದು ವಿಷಯದಲ್ಲೂ ನೀವು ಅಷ್ಟೇ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದೀರಾ. ಆದ್ರೆ ಇವತ್ತೊಂದು ಏನಂದ್ರೆ, ಶಾಸನಗಳ ಅಧ್ಯಯನ ಅನ್ನೋದು ಯಾರಿಗೂ ಇದು ಇತಿಹಾಸದ ಬಗ್ಗೆ ಜಾಸ್ತಿ ಒಲವು ಯಾರಿರುತ್ತೋ ಅವರಿಗೆ, ಬಟ್ ಸೈನ್ಸ್ ಓದೋರಿಗೆ ಇತಿಹಾಸದ ಬಗ್ಗೆ ಒಲವು ತುಂಬಾ ಕಡಿಮೆ. ನಿಜ ಕರೆಕ್ಟ್. ನಾನ್ ನೋಡಿರೋ ಇದ್ರಲ್ಲಿ ಅವರು ಓದುವಾಗಾಗಿರ್ಬೋದು, ಅಲ್ಲೂ ಅವರು ಒಂಥರ ಬೇರೆ ರೀತಿನ ಮಾತಾಡ್ತಾರೆ ಬಿಟ್ರೆ, ಹಿಸ್ಟ್ರಿನಾ ಅಂತ ಹೀಗೆ. ನಿಜ ನಿಜ. ಹಾಗಿರುವಾಗ ನಿಮಗೆ ಹೇಗೆ ಈ ತರ ಒಂದು ಆಸಕ್ತಿ ಬಂತು? ನಾನು ಅದನ್ನು ಕೇಳಿದೆ. ನೀವು ಅವರು ಧನಪಾಲ್ ಸರ್ ಅವರು ನೋಡ್ತಾ ಇದ್ರ ನಿಮಗೆ ಆತರ ಇಂಟ್ರೆಸ್ಟ್ ಬಂತು. ಆದ್ರೆ ಆ ಇಂಟ್ರೆಸ್ಟಿಗೂ ಇನ್ನೂ ಏನಾದ್ರು ಮನ್ಸಲ್ಲಿ ಬಂದಿರ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ವಿಡಿಯೋಸ್ ಎಲ್ಲ ನಾವ್ ಎಷ್ಟೋ ನೋಡ್ತೀವಿ, ಆದ್ರೆ ಅದು ನಮಗೆ ಇಂಪ್ಯಾಕ್ಟ್ ಆಗೋದಿಲ್ವಲ್ಲ. ನಿಜ. ಅದು ಏನಾಯ್ತಂದ್ರೆ, ನನ್ನ ಕಾದಂಬರಿಗಳಲ್ಲಿ ನಾನು ಈ ಮೆಡಿಕಲ್ ಬೇಸ್ಡ್ ಕೊಡ್ತೀನಿ, ಮತ್ತೆ ಕೆಲವು ಕಾದಂಬರಿಗಳು ಸೋಷಿಯಲ್ ಓರಿಯೆಂಟೆಡ್ ಇರುತ್ತೆ, ಸಾಮಾಜಿಕ ಕಾದಂಬರಿಗಳಿರುತ್ತೆ. ಸೊ ಎಲ್ಲ ಕಾದಂಬರಿಗಳಲ್ಲೂ ಒಂದೇ ಟಾಪಿಕ್ನ ಇಟ್ಕೊಂಡು ನಾನು ಬರೆಯೋ ಬದಲು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ನಾನು ಬರಿಬೋದಲ್ಲ ಅನ್ನೋ ಒಂದು ಆಸಕ್ತಿ ಇತ್ತು. ಅದು ಒಂದು ಪಾಯಿಂಟು. ಮತ್ತು ಇನ್ನೊಂದು, ನಮ್ಮ ಮುಂದಿನ ಪೀಳಿಗೆಗೆ
ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿತ್ತು, ಅಖಂಡ ಭಾರತವಾಗಿತ್ತು ಅನ್ನೋದನ್ನ ನಮ್ಮ ಪೀಳಿಗೆಗೆ ನಾವು ಹೇಳೋದು ಹೇಗೆ ನಾವು? ಸೊ ಅದನ್ನು ಹೇಳೋದಕ್ಕೆ ಇದೊಂದು ನನಗೆ ದಾರಿ ಅನ್ನಿಸ್ತು ನನಗೆ. ನಾನು ಇದು ಕತೆ ಮೂಲಕ ನಾನು ಇದನ್ನ ಹೇಳ್ಲಿಕ್ಕೆ ದಾರಿ ಅಂತೀರಾ, ಬಟ್ ಹೌದು. ಏನಾಗಿದೆ ಅಂದ್ರೆ 20 ವರ್ಷದಲ್ಲಿ ನೀವು ನೋಡಿರ್ಬೋದು ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ ಈ ಒಂದು 20 years ಅಲ್ಲಿ. ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಬಾವಿಗಳನ್ನ ನೋಡೇ ಇಲ್ಲ. ಹೌದು. ಅವ್ರಿಗೆ ನೀರ್ ಬರುತ್ತೆ ಅಂದ್ರೆ ಟ್ಯಾಪ್ ನೀರ್ ಅಷ್ಟೇ ಗೊತ್ತಿರುತ್ತೆ. ಹೌದು, ನಾವು ಬಾವಿ ಕೆರೆ ಎಲ್ಲ ನೋಡಿ ಬಂದಂತವ್ರು. ನಿಜ ನಿಜ ಬಾವಿ ಅಂದ್ರೆ ಹಾಗಂದ್ರೆ ಏನು ಅಂತ ಅನ್ನೋರು. ನಿಜ ನಿಜ ಕರೆಕ್ಟ್. ಸೊ ಅದು ಏನಾಗುತ್ತೆ ನಮಗೆ ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ, ನಾವು ವೆಸ್ಟರ್ನ್ ಸ್ಟೈಲನ್ನು ನಾವು ತುಂಬ ಫಾಲೋ ಮಾಡ್ತೀವಿ. ಎಲ್ಲದಕ್ಕೂ ವೆಸ್ಟರ್ನ್ ಸಾಂಗ್ಸು, ವೆಸ್ಟರ್ನ್ ಡ್ಯಾನ್ಸು, ಎಲ್ಲದು ವೆಸ್ಟರ್ನೇ. ಅದರ ಆಕರ್ಷಣೆ ಎಷ್ಟಿರುತ್ತೆ ಅಂದರೆ ಸಾಹಿತ್ಯದಲ್ಲೂ ಕೂಡ ನಾವು ವೆಸ್ಟರ್ನ್ ಅನ್ನೇ ಫಾಲೋ ಮಾಡ್ತೀವಿ ನಾವು. ಏನಾಗುತ್ತೆ, ನಾವು ಹ್ಯಾರಿ ಪಾಟರನ್ನು ಎಷ್ಟು ಮಕ್ಕಳಲ್ಲಿ ಹ್ಯಾರಿ ಪಾಟರ್ ತಂದು ಕೊಟ್ಟವ್ರ ಮಕ್ಕಳು ಅದನ್ನು ಓದ್ತಾರೆ, ಅದನ್ನು ಮೀರಿಸುವಂತಹ ಸಾಹಿತ್ಯ ನಮ್ಮ ದೇಶದಲ್ಲಿ 1861 ಬರೆದಂತಹ ಪುಸ್ತಕಗಳು ಇದ್ದಾವೆ ನಮಗೆ, ಅದನ್ನು ಮೀರಿಸಿದಂತಹ ಕತೆಗಳು. ಸೊ ಅದನ್ನು ಆ ಥರದ ಪುಸ್ತಕಗಳನ್ನು ನಾವು ಯಾಕೆ ಕೊಡೋದಿಲ್ಲ ನಮ್ಮ ಮಕ್ಕಳಿಗೆ? ನಾವ್ಯಾಕೆ ವೆಸ್ಟರ್ನ್ದೇ ನಾವು ಆ ಕಲ್ಚರನ್ನೇ ಯಾಕೆ ನಾವು ನಮ್ಮ ಮಕ್ಕಳಿಗೆ ಹೇರ್ತೀವಿ ನಾವು, ಅಲ್ವಾ? ಸೊ ಕನ್ವರ್ಟ್ ಆಗಿದೆ. ನಿಜ, ಹೌದು. ನಮ್ಮಲ್ಲಿ ಡಿಜಿಟಲ್ ಆಗಿ ಯಾವ್ದು ಅಷ್ಟು ಬೇಗ ಕನ್ವರ್ಟ್ ಆಗಿದೆ. ಈ ಒಂದು ರಾಮಾಯಣ ಮಹಾಭಾರತ ಬಿಟ್ರೆ ಈ ತರ ಸಾಮಾನ್ಯ ಕಾದಂಬರಿಗಳು ಯಾವುದು ಅಷ್ಟೊಂದು ಆಗಿಲ್ಲ. ಇದು ಆಕ್ಚುಲಿ 1994 ಈ ಪುಸ್ತಕ, ಇದು ಚಂದ್ರಕಾಂತ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇತ್ತು. ಹೌದು, ನಾವೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ ಆ ಟೈಮಲ್ಲಿ. ಇಲ್ಲ ಅನ್ಸುತ್ತೆ, ಅರ್ಧಕ್ಕೆ ನಿಂತಿರ್ಲಿಕ್ಕಿಲ್ಲ. ಬಟ್ ಚಂದ್ರಕಾಂತ ಅಂತೇಳಿ ಆಕ್ಚುಲಿ ಈ ಪುಸ್ತಕ ಇದು 1861, ಇಮ್ಯಾಜಿನ್, ಬ್ರಿಟಿಷರು ಇದ್ದಂತಹ ಕಾಲದಲ್ಲಿ ಈ ಪುಸ್ತಕವನ್ನ ಬರೆದದ್ದು. ಬಾಬು ದೇವಕಿ ನಂದ ಕತ್ರಿ ಅಂತ ಒಬ್ಬರು ಸಾಹಿತಿಗಳು. ಅವರು ಉರ್ದುನಲ್ಲಿ, ಸಂಸ್ಕೃತ, ಹಿಂದಿ ಇದೆಲ್ಲ ಭಾಷೆನ ಬಲ್ಲವರಾಗಿದ್ರು ಕೂಡ ಅವರು ಹಿಂದಿನಲ್ಲಿ ಬರೀತಾರೆ ಈ ಪುಸ್ತಕವನ್ನ. ಹಿಂದಿನಲ್ಲಿ ಬರೆದಂಥ ಪುಸ್ತಕ ಇದು. ನಮ್ಮ ಕನ್ನಡಕ್ಕೆ R.C. ಹೆಗ್ಡೆ ಅವರು ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಈ ಅನುವಾದಿತ ಕಾದಂಬರಿ ಇದು ಏನಿದೆಯಲ್ಲ, ಇದು ನಮಗೆ 12 ಭಾಗಗಳಲ್ಲಿ ಬರುತ್ತೆ. ಇದು ಈ 12 ಭಾಗಗಳಲ್ಲಿ ಬಂದಂಥ ಪುಸ್ತಕ. ಇತ್ತೀಚೆಗೆ ಇದನ್ನು ಚಂದ್ರಕಾಂತ ಅನ್ನೋ ಪುಸ್ತಕ ಇದು ನಮಗೆ 6 ಅಧ್ಯಾಯಗಳಲ್ಲಿ ಸಿಗುತ್ತೆ, ನಮಗೆ 6 ಭಾಗಗಳಲ್ಲಿ. ಸೊ ನಾವು ಏನು ಮಾಡ್ತೀವಿ, ಇಂಥ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ತಂದು ಕೊಡೋದಿಲ್ಲ. ನಾವು ಹ್ಯಾರಿ ಪಾಟರ್ ತಂದು ಕೊಡ್ತೀವಿ ಅಲ್ವಾ? ಸೊ ಏನು ಮಾಡೋದು, ಇದು ಒಂದು ವಿಷಾದನೀಯ ಅಂತ ಸಂಗತಿ. ಸಂಸ್ಕೃತಿ ಅಲ್ಲ, ನಿಜ, ಅದು ನಿಜ. ಬಟ್ ಪ್ರಾರಂಭ ಒಬ್ಬರಿಂದನೇ ಶುರು ಆಗುತ್ತೆ. ಪ್ರಾರಂಭ ಮಾಡೋಕ್ಕೆ ನಾವೇ ಮಾಡಬೇಕು. ಒಬ್ಬರಿಂದ ಶುರು ಆಗಬೇಕು. ನಾವು ಅದಕ್ಕೆ ಏನ್ ಮಾಡ್ತೀವಿ, ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರೆ ಅನ್ನೋದಕ್ಕಿಂತ ಹೇಳಿದ್ರೆ ಕೇಳೋದಿಲ್ಲ, ನೋಡಿ ಕಲಿತಾರೆ ಅಂತ ನಾವು ಬುಕ್ ಇಟ್ಕೊಳ್ತೀವಿ. ಹೌದು. ಬಟ್ ಅವ್ರಿಗೆ ಏನಾಗುತ್ತೆ, ಈಗ ಡಿಜಿಟಲ್ ಮೀಡಿಯಾ ಅಷ್ಟು ಫಾಸ್ಟ್ ಇರುವಾಗ ಹೌದು ಬುಕ್ಸ್ಗೆ ಅವ್ರು ಅಷ್ಟು ಇದಾಗೋದಿಲ್ಲ, ತುಂಬಾ ಸ್ಲೋ ಅನ್ಸ್ಬಿಡತ್ತೆ ಅವರಿಗೆ. ನಿಜ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಗೀತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಭಾಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರು ಅವರು. ಸೊ ಶಾಸನ ಅಧ್ಯಯನ ಬಗ್ಗೆ ತಾವು ಮಾತಾಡಿದಿರ ಆಗಲೇ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಬಟ್ ತಾವು ಪ್ರತಿಯೊಂದು ಅದ್ರ ಬಗ್ಗೆ ಹೇಳಿದ್ರೆ. ಸೊ ಮೈಕ್ರೋಬಯಾಲಜಿ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತಿ ಇತ್ತ ಮೊದಲಿಂದನೇ? ಹೌದು, ನಾನು ಡಿಗ್ರಿ ಮಾಡುವಾಗಿಂದನೂ ಕೂಡ ನನಗೆ ಮೈಕ್ರೋಬಯಾಲಜಿ ಬಗ್ಗೆ ತುಂಬಾ ಇಂಟ್ರೆಸ್ಟ್. R&D ಮಾಡಿದ್ದೀರಾ, ಕಂಪ್ಲೀಟ್ಲಿ ಅಧ್ಯಯನ ಮಾಡಿದ್ದೀರಾ. ಎಸ್ ಮೇಡಮ್, ಚೋಳರು ದೇವಾಲಯಗಳನ್ನು ಜಾಸ್ತಿ ಅದೇ ಯಾಕೆ ನಿರ್ಮಿಸುತ್ತಿದ್ರು ಅಂತ ಅನ್ನೋದ್ರ ಬಗ್ಗೆ ತಾವು. ಅದು ಏನಂದ್ರೆ, ಈಗ ನೀವು ನಾನು ಏನು ಶಾಸನ ಅಧ್ಯಯನ ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ನಾನು ದೊಡ್ಡಬಳ್ಳಾಪುರ ಶಾಸನಗಳ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಏನಾಗುತ್ತೆ, ಈಗ ದೊಡ್ಡಬಳ್ಳಾಪುರ ಇವಾಗ ಅದು ತುಂಬ ಒಂದು 12
ಕ್ಷೇತ್ರಗಳನ್ನ ಒಳಗೊಂಡಿರುತ್ತೆ ಅದು. ಓಕೆ ಓಕೆ ಸೊ ಹಾಗಾಗಿ ತುಂಬ ದೊಡ್ಡ ಕ್ಷೇತ್ರ ಅದು. ಓಕೆ ಸೊ ಇಲ್ಲಿ ನಾವು ಯಾವುದೇ ಪ್ರದೇಶಕ್ಕೆ ಹೋದರೂ ಯಾವ ನಾನು ಸ್ಥಳಗಳಿಗೆ ನಾನು ಭೇಟಿ ಕೊಡ್ತೀನಲ್ಲ, ಓಕೆ ಅಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಚೋಳರು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಅಂತ ಹೇಳಿ. ದೇವಸ್ಥಾನ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾತ್ರೋರಾತ್ರಿ ಒಂದು ದೇವಸ್ಥಾನ ನಿರ್ಮಾಣ ಆಗೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಓಕೆ ಅದರ ಕಂಬಗಳಿರ್ಬೋದು, ಅದು ಕೆತ್ತನೆ ಮಾಡಿ ಅವರು ಎಲ್ಲವನ್ನ ಅವರು ಮೊದಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ತಂದು ದೇವಸ್ಥಾನನ ಊರಿನ ಮುಖ್ಯಸ್ಥನಿಗೆ ಆ ಕಾಲದಿಂದ ಆವಾಗ ಅಲ್ವಾ, ಸುಮಾರು 16th century ಸೆಂಚುರಿನಲ್ಲಿ ಅವಾಗ ಸುಮಾರು 2000-3000 ವರ್ಷಗಳ ಹಿಂದೆ. ಹೌದು. ಅವಾಗ ಏನ್ ಮಾಡ್ತಾ ಇದ್ರು, ಅದ್ರಲ್ಲಿ ಏನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಸಿದ್ಧತೆಗಳ ಮಾಡಿಕೊಂಡು ಅವರು ಊರಿಗೆ ತಂದು ತಲುಪಿಸ್ಬಿಡ್ತಾ ಇದ್ರು ಅವರು. ಅದನ್ನ ನೀವು ಅದರಲ್ಲಿ ಯಾವ ತರದ ದೇವಸ್ಥಾನ ಅಂದ್ರೆ ನಿಮ್ಮ ಮೂಲ ವಿಗ್ರಹ ಯಾವುದು ನಿಮ್ಮ ಆಸಕ್ತಿ ಇರುವಂತ ಮೂಲ ವಿಗ್ರಹನ ಇಟ್ಕೊಂಡು ನೀವು ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬಹುದು ಅಂತ. ಸೊ ಹಂಗಾಗಿ ಅವರು ಚೋಳರ ಅದು ಆ ಶೈಲಿಯನ್ನ ನಾವು ಇತ್ತೀಚೆಗೆ ನೋಡ್ಬೋದು. ಇದು ಬೆಂಗಳೂರು ಸುತ್ತಮುತ್ತ ಇರುವಂತ ನಾವು ಇಲ್ಲಿ ಕೂಡ ನಾವು ಇದನ್ನ ನಾವು ನೋಡುವಂತ ಸಾಧ್ಯತೆಗಳಿದೆ. ಓಕೆ ಓಕೆ. ಸೊ ನೀವು ಬರೆದ ಕಾದಂಬರಿಗಳ ಬಗ್ಗೆ ಏನಾದರೂ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದಾದ್ರೂ ಅದರಿಂದ ಸಂದೇಶವನ್ನ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ಬೇಕು, ಆಮೇಲೆ ಅವ್ರ ಕಾನ್ಫಿಡೆನ್ಸ್ ಇರಬೇಕು, ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ನಾವು. ಮತ್ತೆ ಎಲ್ಲಿ ನಮ್ಗೆ ಹೌದು, ಯಾಕಂದ್ರೆ ನಾನು ಮೀಟು ಅದನ್ನೆಲ್ಲ ನಾನು ಬರ್ತಿರೋದ್ರಿಂದ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕು. ಮತ್ತೆ ಅಲ್ಲಿ ನಮ್ಗೆ ಎಲ್ಲಿ ನಮ್ಮ ಎಲ್ಲಿ ನಾವು ಧ್ವನಿ ಎತ್ತಬೇಕು ಅಂತ ನಾವು ಇರ್ತೀವಿ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಾವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾವು ಮಾತಾಡೋದಿಲ್ಲ, ನಾವು ಮೌನವಾಗಿರ್ತೀವಿ. ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ನಾವು ಸೊ ಹಂಗಾಗಿ ಸ್ವಲ್ಪ ನಾವು ಎಲ್ಲಿ ಪ್ರಯೋಜನಕ್ಕೆ ಬರೋ ರೀತಿಯಲ್ಲಿ ಎಲ್ಲಿ ನಾವು ದನಿ ಎತ್ತಬೇಕು ಎತ್ತೋದ್ರಿಂದ. ಕರೆಕ್ಟ್. ಸೊ ಮೇಡಮ್, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ನಾನು ಇತ್ತೀಚೆಗೆ ಕಾಶಿ, ಅಯೋಧ್ಯ ಎಲ್ಲ ಭೇಟಿ ಮಾಡಿ ಬಂದೆ. ನಾನು ಭೇಟಿ ಮಾಡಿ ಬಂದಿದ್ರಿಂದ ಸೊ ಇದರ ಅನುಭವ ತುಂಬಾನೇ ಜಾಸ್ತಿ ಆಯ್ತು. ನಾವು ಹಲವಾರು ಪ್ರದೇಶಗಳನ್ನ ನಾವು ನೋಡೋದ್ರಿಂದ ನಮ್ಮ ಅನುಭವಗಳು ಹೆಚ್ಚುತ್ತೆ. ನಾವು ಮತ್ತೆ ಜನರ ಸಂಪರ್ಕ ಬೆಳೆಯುತ್ತೆ, ಜನರ ಸಂಪರ್ಕ ಬೆಳೆಯುತ್ತೆ. ಮತ್ತೆ ಹಂಗೆ ಅಲ್ಲಿಯ ಸಾಹಿತ್ಯ, ಇತಿಹಾಸ ಇವುಗಳೆಲ್ಲ ನಾವು ಅಧ್ಯಯನ ಮಾಡೋದಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಸೊ ಟ್ರಾವೆಲಿಂಗ್ ಮಾಡ್ತಾನೂ ಬರೆಯೋದು ಅಭ್ಯಾಸ ಆ ಥರ ಏನಿಲ್ಲ. ಲೈಕ್ ವಿಲ್ ಗೆಟ್ ಸಮ್ ಸಬ್ಜೆಕ್ಟ್ ಎಲ್ಲೋ ಒಂದು ಕಡೆ ಓದ್ವಿ, ಅಲ್ಲಿ ಎಲ್ಲೋ ಒಂದು ನಾವು ನೋಡಿದ್ವಿ ಅನ್ಕೊಳ್ಳಿ, ವಿಲ್ ಗೆಟ್ ಸಮ್ ಸಬ್ಜೆಕ್ಟ್. ಸೊ ದಟ್ ಯು ವಿಲ್ ಬಿ ರೈಟಿಂಗ್ ಇಟ್. ಯೆಸ್, ಇಟ್ ಇಸ್ ವೆರಿ ಮಚ್ ಯೂಸ್ಫುಲ್. ಅದು ಯೂಸ್ಫುಲ್ ಅಲ್ವಾ? ಎಸ್ ಎಸ್. ಆ ಟ್ರಾವೆಲಿಂಗ್ ಅಲ್ಲಿ ನಾನು ಸುಮಾರು ಕೇಳಿದ್ದೀನಿ, ಇದೇ ರೀತಿ ಒಂದು ಅಲ್ಲಿ ಹೋದಾಗ ಅದನ್ನು ತೊಗೊಂಡ್ಬಿಡ್ತಾರೆ, ಅದು ನಮ್ಮ ತಮ್ಮ ಇದರಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ. ಎಸ್. ಸೊ ಮೇಡಮ್, ಈ ಒಂದು ಚಾನೆಲ್ ಮುಖಾಂತರ ಯಾರಿಗಾದ್ರು ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಾರಿ ಕೇಳಬೇಕಂದ್ರೆ ನನ್ನ ಮಗನ ಹತ್ರ ಅದು ಸಹಜ. ಯಾಕಂದ್ರೆ ಅವನು ತುಂಬಾ ಚಿಕ್ಕವನಿದ್ದ. ಸೊ ಅವಾಗ ನಂದು ಎಜುಕೇಶನ್ ಎಲ್ಲ ನಾನು ಮಾಡಿದೆ. ಅಂಡ್ ಸೊ ನಾವು ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ ಲೈಕ್ ವಿ ಯೂಸ್ ಟು ಡೂ ಅವರ್ ನೈಟ್ ಡ್ಯೂಟೀಸ್. ಸೊ ತುಂಬಾ ಚಿಕ್ಕ ಮಗುನ ನಾನು ಬಿಟ್ಟು ಹೋಗ್ತಿದ್ದೆ ನೈಟ್ ಡ್ಯೂಟೀಸ್ ಮಾಡೋದಕ್ಕೆ. ಇವಾಗ ಮಗ ಎಷ್ಟು? He is doing his engineering. So ಇವಾಗ third year ಹೋಗ್ತಾ ಇದ್ದಾನೆ. ನಿಮ್ಮನ್ನು ನೋಡಿದ್ರೆ ಹೇಳ್ಬೋದಾ ಮೇಡಮ್? ಸೊ ಈಗ third year ಹೋಗ್ತಾ. What is the secret of your health ಮೇಡಮ್? ಆ ಥರ ಏನಿಲ್ಲ. ಅಂಡ್ ದ ಥಿಂಗ್ ಈಸ್ ಹೆಂಗಂದ್ರೆ ನಾವು ಹೆಲ್ತ್ ಕಾನ್ಶಿಯಸ್ ಇಂದ ಹೆಲ್ತ್ ಕಾನ್ಶಿಯಸ್ ಯೂಶಲಿ ನಾವೇನ್ ಮಾಡ್ತೀವಿ, ನಮಗೆ ಇಷ್ಟ ಆಗಿರೋದನ್ನ 3 ಹೊತ್ತು ಇಷ್ಟ ಆಗಿರೋದನ್ನ ತಿನ್ನೋದು ಮಾಡ್ತೀವಿ. ದಟ್ ಇಸ್ ರಾಂಗ್. ಸೊ ಒನ್ ಟೈಮ್ ಹಂಗಲ್ಲ. ಪ್ರತಿದಿನ ನಾವು ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ, ಮತ್ತೆ ಮೆಡಿಟೇಷನ್ಸ್ ಮಾಡಿ, ನಮ್ಮ ದೇಹದ ಬಗ್ಗೆ ಏನು ಬೇಕೋ ಆ ಆಹಾರ ಮಾತ್ರ ಕೊಡಿ. ಆಮೇಲೆ ಎಲ್ಲರಿಗೂ ಆಸೆ ಅನ್ನೋದು ಇರುತ್ತೆ. ಸೊ ಅದಕ್ಕೆ ನಮ್ಗೆ ಇಷ್ಟ ಬಂದಿರೋದನ್ನ ವಾರಕ್ಕೆ 1 ದಿವಸ ಅಥವಾ 15 ದಿವಸಕ್ಕೆ ಒಂದ್ಸಲ ನಮ್ಗೆ ಏನೇನ್ ಇಷ್ಟ ಬರುತ್ತೋ ಅದನ್ನೆಲ್ಲ ತಿನ್ನೋದು. ಓಕೆ. ನಾವು ಕೇಳ್ಬಿಟ್ಟು ಇತ್ತೀಚೆಗೆ ತಾವು ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸಮಥಿಂಗ್ ರಿಗಾರ್ಡಿಂಗ್ ಕಿಚನ್, ಆರೋಗ್ಯ ಕಿಚನ್. ಆರೋಗ್ಯ ಕಿಚನ್. ಆರೋಗ್ಯ ಕಿಚನ್ ಅಂತಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ,
ಮನೆಯಲ್ಲಿ ಯಾರಿಗಾದ್ರೂ ಶುಗರ್ ಅಥವಾ BP ಬಂತು ಓಕೆ ಅಂತಂದ್ರೆ ಓಕೆ ಅದು ಅವರಿಗೆ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಮನೆಯಲ್ಲಿ ಇರುವಂತ ಹಿರಿಯರಿಗೆ ಹೌದು, BP ಹೌದು. ಶುಗರ್ ಇರುತ್ತೆ ಹೌದು ಅನ್ಕೊಳ್ಳಿ. ಹೌದು ಸೊ ಹೌದು ಅವಾಗ ನಾವೇನ್ ಮಾಡ್ತೀವಿ, ಅವರಿಗೆ ಪ್ರತ್ಯೇಕವಾದಂತಹ ಆಹಾರ, ಹ್ಮ್ ಅವರಿಗೆ ನಾವು ಏನ್ ಕೊಡ್ತೀವಿ, ಓಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ 3 ಹೊತ್ತು ಅವರಿಗೆ ಸಪರೇಟ್ ಆಗಿರುವಂತ ಆಹಾರ ಮಾಡ್ತೀವಿ. ಅವರಿಗೆ ಅಲ್ಲಿ ಪ್ರಿಪರೇಷನ್ಸು ಅದೇ ಆಗುತ್ತೆ. ಮತ್ತೆ ಯಾವ So, ಮನೆಯಲ್ಲಿ usually- BP ಶುಗರ್ ಇಲ್ವೋ ಹ್ಮ್. ಬರ್ದೇ ಇರೋಂಗೆ ಏನಾದ್ರು ಇದೆ ನಮ್ಮ ಹತ್ರ? ಅದನ್ನೇ ನಾನು ಹೇಳಿದೆ, ಈ ಆರೋಗ್ಯ ಕಿಚನ್ ಅಲ್ಲಿ ನಾನು ಅದರ ಟಿಪ್ಸ್ ವಾವ್ ಅಂಡ್ BP ಶುಗರ್ ಇದ್ರೆ ಅವ್ರ ಮನೆಯವರೆಲ್ಲ ರುಚಿಯಾಗಿ ಮಾಡುವಂತಹ ಆಹಾರ ಏನಿದೆ ಏನಿದೆ ಅದನ್ನ ಅವರಿಗೆ ಇದು ರೆಸಿಪಿ ಕೊಡೋದು, ಜೊತೆಗೆ ಅದರಲ್ಲಿ ಇದು ಏನದು ಟಿಪ್ಸ್ ಗಳನ್ನ ಎಸ್ ಹೇಳೋದು, ಅದನ್ನ ನಾನು ಆರೋಗ್ಯ ಕಿಚನ್ ಅಲ್ಲಿ ಮಾಡುವಂತದ್ದು ನನ್ನ ಉದ್ದೇಶ. ಸೊ ಆ ರೀತಿ ಕೂಡ ಅದರಲ್ಲಿ ಕೂಡ ಕೆಲವೊಂದು ಐಟಮ್ಸ್ ಇದಾವೆ ಅಲ್ವಾ? ಅಂದ್ರೆ ಶುಗರ್ ಇರೋರು ಕೂಡ ಏನಕ್ಕಂದ್ರೆ ಟೇಸ್ಟಿ ತಿನ್ಬೋದು ಅವರು. ಯೂಶುವಲಿ ನಮಗೆ ಏನಾಗುತ್ತೆ, ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರುತ್ತೆ ಅಚ್ಚಾ ಪ್ರತಿಯೊಂದು ಆಹಾರದಲ್ಲಿ. ಅದು ನಮ್ಮ ದೇಹಕ್ಕೆ ಎಷ್ಟು ಶುಗರ್ ಅನ್ನ ಅಂದ್ರೆ ಸಕ್ಕರೆಯನ್ನ ಎಷ್ಟು ರಿಸೀವ್ ಮಾಡುತ್ತೆ ಅಂತ. ಅಂದ್ರೆ ಪ್ರತಿಯೊಂದು ಪದಾರ್ಥಗಳಿಗೂ ಕೂಡ, ಹೌದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅಥವಾ ಅಕ್ಕಿ, ಬೇಳೆ, ಇದು ಗೋಧಿ, ಅದಕ್ಕೆಲ್ಲದಕ್ಕೂ ಎಲ್ಲ ಇದು ತರಕಾರಿಗಳಿಗೂ ಕೂಡ ಅಥವಾ ಆಹಾರಗಳಿಗೂ ಕೂಡ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ Okay. ಒಂದಿರುತ್ತೆ. ಅಂದ್ರೆ ಅದು ಶುಗರ್ ಅನ್ನ ಎಷ್ಟು ನಮ್ಮ ರಕ್ತ ರಿಸೀವ್ ರಿಸೀವ್ ಮಾಡುತ್ತೆ ಮಾಡುತ್ತೆ ಅಂತ. ಅಂತ. ಓಕೆ ಸೊ ಆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಕಡಿಮೆ ಇರುವಂಥದ್ದನ್ನ ನಾವು ಸೇವನೆ Okay. ಮಾಡಬೇಕು. ಅದರ ಜೊತೆಗೆ ಈ ಶುಗರನ್ನು ಅದು ಎಷ್ಟು ರಿಸೀವ್ ಮಾಡ್ಕೊಳ್ದೇ ಇರೋ ಥರ ಯಾವ ಆಹಾರನ ನಾವು ತಗೊಂಡ್ರೆ ತಗೊಂಡ್ರೆ ಅದು ಅಲ್ಲಿ ಜಾಸ್ತಿ ರಿಸೀವ್ ಮಾಡಲ್ಲ ಓಕೆ ಅನ್ನೋದನ್ನ. ಓಕೆ ಬಿಕಾಸ್ ಹೆಂಗೆ ಲೋಳೆ ಪದಾರ್ಥ, ಓಕೆ ಅದೇ ಮ್ಯೂಸಿಜಿನ್ ಅಂದರೆ ಮ್ಯೂಸಿಜನಸ್ ಅಂತಂದರೆ ಲೋಳೆ ಅಂಶ ಇರೋವಂಥ ಆಹಾರನ ತಗೊಂಡ್ರೆ ಅದು ಒಂದು ಲೇಯರ್ ಆಗಿ ಒಂದು ನಿರ್ಮಾಣ ಮಾಡುತ್ತೆ. ಓಕೆ ಓಕೆ ಅಂದ್ರೆ ರಕ್ತ ಶುಗರ್ ಅನ್ನ ರಿಸೀವ್ ಮಾಡ್ಕೋಬಹುದು ಲೇಯರ್ನ, ಅದು ಇಟ್ ವಿಲ್ ಮೇಕ್ ಒನ್ ಲೇಯರ್ ಆಫ್. ಓಕೆ ಸೊ ಅವಾಗ ಅದು ಶುಗರ್ ರಿಸೀವ್ ಮಾಡಲ್ಲ ರಕ್ತ. ಓಕೆ ಓಕೆ ಸೊ ಅದು ಯಾವ ಯಾವ ಆಹಾರಗಳಲ್ಲಿ ಇದಾವೆ ಓಕೆ ಆ ಆಹಾರನ ಇವಾಗ ನಾವು ಏನಾಗುತ್ತೆ, ಶುಗರ್ ಇದೆ, BP ಇದೆ ಅಂತ ಹೇಳಿ ಅವರಿಗೆ ಟೇಸ್ಟ್ ಸ್ವಲ್ಪ ಕಡಿಮೆ ಇರುವಂತ ಪ್ರಿಪರೇಷನ್ಸ್ ಆಗುತ್ತೆ. ಸೊ ಅದು ಟೇಸ್ಟ್ ಯಾವ್ದು ಕಡಿಮೆ ಇರುತ್ತೆ ಅದನ್ನ ತಿನ್ನಲ್ಲ. ತಿನ್ನಲ್ಲ. ಮನೆಯಲ್ಲಿ ಯಾರು ತಿನ್ನಲ್ಲ. ಅವಾಗ ಯಾರು ಇರ್ತಾರೆ, ಪೇಷಂಟ್ ಗಳಿಗೆ ಮಾತ್ರ ಕೊಡ್ತೀವಿ. ಅವ್ರನ್ನ ನಾವು ಪೇಷಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದು ಹೌದು ಯಾಕಂದ್ರೆ ಕೆಲವು ಶುಗರ್ ಇರೋರು ಬೆಳಗ್ಗೆ ಸಕ್ಕರೆ ಕಾಯಿಲೆ ಇದೆ ಅವರು, ಸೊ ಅವರಿಗೆ ಸಪರೇಟ್ ಆಹಾರ. ಶುಗರ್ ಇವಾಗ ಬ್ಲಡ್ ಶುಗರ್ ಇದೆ, ಅವರು ಒಂದು ಪೇಷಂಟ್, ಮನೆಯಲ್ಲಿ ಒಂದು ಇರುವಂತ ಹಿರಿಯರು ಅವ್ರ ಪೇಷಂಟ್, ಸಪರೇಟ್ ಟ್ರೀಟ್ಮೆಂಟ್ ಅವರಿಗೆ ಸಪರೇಟ್. ಸೊ ನಾನು ಹೇಳೋದು ಆ ಥರ ಇರಬಾರ್ದು. ಸೊ ಎಲ್ಲರೂ ಒಂದೇ ತರದ ಆಹಾರ, ರುಚಿಯಾಗಿರುವಂತ ಆಹಾರನ ಸೇವನೆ ಕಾಮನ್ ಮಾಡಿ, ಆಗಿ ರುಚಿಯಾಗಿರಿ ಮತ್ತು ಆರೋಗ್ಯವಂತ ಆಹಾರವಾಗಿ ಇರುವಂಥದ್ದನ್ನ ಸೇವನೆ ಮಾಡೋಣ. ಸೊ ಅದಕ್ಕಾಗಿ ಯಾವೆಲ್ಲ ಟಿಪ್ಸ್ ಕೊಡೋದಕ್ಕೆ ಸಾಧ್ಯನೋ ನನ್ನಿಂದ, ಟಿಪ್ಸ್ ಆ್ಯಂಡ್ ರೆಸಿಪಿ ಬೋತ್ ಯು ವಿಲ್ ಗೆಟ್ ಇನ್ ದಟ್ ಪರ್ಟಿಕ್ಯುಲರ್ ಚಾನೆಲ್ ಆರೋಗ್ಯ ಕಿಚನ್. ನಿಮ್ಮ ಆರೋಗ್ಯ ಕಿಚನ್ ಚಾನೆಲ್, ಅದಕ್ಕೆ ಒಂದು ಶುಭ ಹಾರೈಕೆ ನಮ್ಮ SVB ಆಫೀಷಿಯಲ್ ಚಾನಲ್ನಿಂದ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ನಿಮ್ಮ ಚಾನಲ್ ಯಾವತ್ತಿಗೂ ಅದು ಬೆಳೀತಾ ಇರಲಿ, ಯಾಕಂದರೆ ಅದರಲ್ಲಿ ಒಂದು ನಾಲೆಜ್ನ ಕೊಡ್ತಾ ಇದ್ದೀರಾ, ಆರೋಗ್ಯ ಕೊಡ್ತಾ ಇದ್ದೀರಾ ಜನರಿಗೆ. ಒಂದು ಆರೋಗ್ಯ ಕೊಡೋ ಮೂಲಕ ಒಂದು ಒಳ್ಳೆಯ ಉದ್ದೇಶದಿಂದ ತಾವು ಈ ಒಂದು ಚಾನಲ್ ಮಾಡ್ತಾಯಿದ್ದೀರಾ. ಅದಕ್ಕೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತೇವೆ. ಸೊ ಈ ಒಂದು ಚಾನಲ್ ಮುಖಾಂತರ ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕಾದ್ರೆ, ಸಾರಿ ಅಂತೂ ನಿಮ್ಮ ಮಗನ ಕೇಳಿದ್ರಿ. ಎಸ್, ಇಟ್ ಈಸ್ ರೀಚ್ ಟು ಯುವರ್ ಸನ್. ನಿಮ್ಮ ಮಗನ ಹೆಸರು ಅಭಿಜಯ್ ವಿಹಾನ್. ಎಸ್, ಅಭಿಜಯ್ ವಿಹಾನ್. ತಾವು ಸಪೋಸ್ ಈ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಲಿಂಕ್ ಕಳಿಸ್ತೇವೆ, ಅದನ್ನು ಕೂಡ ತಾವು ನೋಡ್ಬೋದು. ನಿಮಗೆ ನಿಮ್ಮಮ್ಮ ಸಾರಿ ಕೇಳ್ತಿದ್ದಾರೆ. ಸೊ ಕ್ಷಮಿಸುವಂಥ ಗುಣ ಎಲ್ಲರಲ್ಲೂ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ಹಿ ವಿಲ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅಮ್ಮ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಕೆಲವೊಂದು ತ್ಯಾಗಗಳಿರ್ತವೆ. ಆ್ಯಂಡ್ ದಟ್ ಯು ಆರ್ ಡನ್, ನೀವು ಮಾಡಿದ್ದೀರಾ. ಸೊ ಅದಕ್ಕೆ ಸಾರ್ಥಕತೆ ಇದ್ದೇ ಇರುತ್ತೆ. ಬಿಕಾಸ್ ನಾವು ಕೇಳ್ಪಟ್ವಿ, SPB ಅವರು ಕೂಡ ಹೇಳ್ತಿದ್ರು, ಸೋ ಮೆನಿ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ಐ ಫೀಲ್ ಲೈಕ್ ಐ ಆಮ್ ಅ ಕ್ರಿಮಿನಲ್ ಬಿಕಾಸ್ ಐ ನಾಟ್ ಗಿವನ್ ಟೈಮ್ ಟು ಮೈ ಸನ್. ನಮ್ಮ ಮಕ್ಕಳಿಗೆ ಒಂದು ಟೈಮ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ಇದೇ ಇರುತ್ತೆ. ಯಾಕಂದ್ರೆ ನಾವು ಒಂದು ಅಚೀವ್ ಮಾಡ್ಬೇಕಂದ್ರೆ ನಮ್ಮ ಟೈಮ್ ಅರ್ಧ ಟೈಮ್ ನಾವು ಅಲ್ಲಿ ಕೊಡ್ಬೇಕಾಗುತ್ತೆ, ನಮ್ಮ ಅಧ್ಯಯನಗಳಿಗೆ ಹೋಗುತ್ತೆ. ಹೌದು ಹೌದು. ಇವಾಗ ಸಿಂಗರ್ ಅಂದ್ರೂ ಕೂಡ SPB ಅಂತೀರಾ ನೀವು, ಹೌದು. ಅವರು ಕೂಡ ಬರೀ ಹಂಗೆ ಹಾಡು ಹೇಳಕ್ಕಾಗಲ್ಲ, ಅದು ಅದರಲ್ಲೂ ಒಂದು ಖಂಡಿತ ಅಲ್ಲ. ಅಧ್ಯಯನ He ಅನ್ನೋದು has to ಇದ್ದೇ study, ಇರುತ್ತೆ. he has to study. Yes. ಅಲ್ಲ, ಪ್ರತಿ ಸ್ಟಾರ್ ಬಗ್ಗೆ ಹೌದು. ಸ್ಟಡಿ ಮಾಡಿ ಅವರು ಹೌದು. ಅದರ ತಕ್ಕಂತೆ ಹಾಡ್ತಿದ್ರು. ಒಬ್ಬ ಕಲಾವಿದನು ಕೂಡ ಅವರು ಒಂದು ಸ್ಟಡಿ ಹೌದು, ಮಾಡಬೇಕು. ಹೌದು, ಹೌದು, ಹೌದು. ಸ್ಟಡಿ
ಅವರ ಕ್ಯಾರೆಕ್ಟರ್ ಏನಂತ ಕೊಟ್ಟಿರ್ತಾರೆ ಹೌದು. ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡಬೇಕು. ಖಂಡಿತ ಹಾಗೇನೆ ಖಂಡಿತ ಅವರು ಪರ್ಫೆಕ್ಟ್ ಆಗಿ ಅವರು ಅಧ್ಯಯನ ಇಲ್ಲದೆ ಯಾವುದೂ ಆಗಲ್ಲ. ಎಸ್ ಎಸ್. ಸೊ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಅಗೇನ್ ಟು ಮೈ ಸನ್ ಅಂಡ್ ಮೈ ಹಸ್ಬೆಂಡ್. ಓಕೆ, ಸಪೋರ್ಟೆಡ್ ಯು. ತವರು ಮನೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕಿದೆ? ತವ್ರ ಮನೆಯಿಂದ ನಮ್ಮ ಅಕ್ಕ ತಂಗಿರು, ಯಾಕಂದ್ರೆ ನನ್ನ ತಂದೆ ತಾಯಿ ಇಲ್ಲದೆ ಇರೋದ್ರಿಂದ ನನ್ನ ಅಕ್ಕ ತಂಗಿ She has supported you. ಅಣ್ಣ ಅವರೆಲ್ಲ ಓಕೆ ಅವರೆಲ್ಲರಿಗೂ ಸಾಹಿತ್ಯ ಅಂದ್ರೆ ತುಂಬಾನೇ ಪ್ರಿಯವಾದಂಥದ್ದು. ಓಕೆ, ಸೊ ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಒಂದು ಸಣ್ಣದೊಂದು ಲೈಬ್ರರಿ ಅನ್ನೋದೊಂದು ಇದೆ. ಕ್ಯಾ ಬಾತ್. ನಾನು ಹೇಳೋದು ಎಲ್ಲರಿಗೆ ಕೂಡ ಮನೆಯಲ್ಲಿ ನಾವು ಸಣ್ಣದೊಂದು ಪುಟಾಣಿದಾದ್ರೂ ಸರಿ, ಒಂದು ನಾವೆಲ್ಲದಕ್ಕೂ ಜಾಗ ಕೊಡ್ತೀವಿ ನಮ್ಮ ಮನೆಯಲ್ಲಿ. ಪುಸ್ತಕ ತುಂಬಾ ದೊಡ್ಡ ದೊಡ್ಡ ಬಂಗ್ಲೆಗಳು ಇಟ್ಕೊಂಡಿರ್ತೀವಿ, ಒಂದು ಸಣ್ಣದೊಂದು ಲೈಬ್ರರಿ ಅಂತ ನಾವು ಹೌದು. ಮಾಡ್ಕೊಂಡಿರಲ್ಲ. ಹೌದೌದು. ಸೊ ಅದಕ್ಕಾಗಿ ಸಣ್ಣದೊಂದು ಲೈಬ್ರರಿ ಪ್ಲೇಸ್ ಅಂತ ಒಂದು ಮಾಡ್ಕೊಂಡ್ರೆ ಸೊ ಅದೊಂದು ಶ್ರೇಷ್ಠವಾದ ಖಂಡಿತ ಖಂಡಿತ ಹೌದು. ಕನ್ಸಿಡರ್ ಮಾಡಿ ನಾವು ಖಂಡಿತ ಒಂದು ಹೌದು library ಹೌದು 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 ಮಾಡ್ಕೊಬೇಕು. ಹೌದು. ಸೊ ಥ್ಯಾಂಕ್ಸ್ ಕೂಡ ತಮ್ಮ ಮಗನಿಗೆ ಹೇಳಿದಿರಾ. ವೆರಿ ಗುಡ್. ಸೊ ಮೇಡಮ್, ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ. ಅಂದರೆ ಈಗ ಪ್ರತಿಯೊಂದು ನೀವು ಮಾಡ್ತಾನೆ ಬಂದಿದ್ದೀರಾ, ಜೊತೆಗೆ ಒಂದು ಹವ್ಯಾಸ ಅಂತ ಇರುತ್ತೆ. ಬ್ಯಾಡ್ಮಿಂಟನ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ವಾಟ್ ಎವರ್, ಲೈಕ್ ಏನಿತ್ತು? ಸ್ಪೋರ್ಟ್ಸ್ ಅಲ್ಲಿ ಮೊದಲಿಂದ ಸ್ಕೂಲ್ ಡೇಸ್ ಇಂದನೂ ಕೂಡ ಸ್ಪೋರ್ಟ್ಸ್ ಅಂತಂದ್ರೆ ನಾನು Okay. ಸ್ವಲ್ಪ ಹಿಂದೆ. ಸೊ ಯಾಕಂದ್ರೆ ನನ್ನ ದೈಹಿಕ ಇದು ಹಂಗೆ ಸ್ವಲ್ಪ ವೀಕ್ ಇಟ್ ವಾಸ್ ನಾಟ್ ಸಪೋರ್ಟೆಡ್, ಸಪೋರ್ಟ್ ಆಗಿರಲಿಲ್ಲ. ಓಕೆ, ಆಮೇಲೆ ಚೆನ್ನಾಗಾದ್ರೆ ಆಸೆ ಇದ್ರೂ ಕೂಡ ನನ್ನ ಲೈಕ್ ಅಂಡ್ ಬಿಕಾಸ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಅಲ್ಲಿ ಅವಾಗಿಂದನೂ ಕೂಡ ರ್ಯಾಂಕ್ ಸ್ಟೂಡೆಂಟ್. ಹೌದಾ? ಕ್ಯಾ ಬಾತ್ ಹೈ. ಮೈ ಸೆಕೆಂಡ್ Super. ಥರ್ಡ್ ರ್ಯಾಂಕ್. ಹೌದಾ? ಸೆಕೆಂಡ್ ಅಂಡ್ ಥರ್ಡ್ ರ್ಯಾಂಕ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಎಲ್ಲ ಪ್ರದೇಶನ ಓಡಾಡ್ಕೊಂಡು ಬಂದಿದ್ದೀರಾ, ಎಲ್ಲ ಅನುಭವಗಳು ಆಗಿದೆ. ಅದು ಹುಬ್ಳಿ, ಹುಟ್ಟಿದ ಹುಬ್ಳಿ, ನಿಜ. ಆಮೇಲೆ ಮಂಗಳೂರಲ್ಲಿ. ಯಾಕಂದ್ರೆ ಇವಾಗ ನಾನು ಯಾವ ಪ್ಲೇಸಿಗೆ ಹೋದ್ರು ಕೂಡ ನಾನು ಇಲ್ಲಿಯವಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು. ಹುಬ್ಳಿಗೆ ನಿಜವಾಗ್ಲೂ. ಹೋದ್ರು ಕೂಡ ನಾನು ಹೌದು, ಇಲ್ಲಿಯವಳು ಅಂತೀನಿ, ಹೌದು. ಮಂಗಳೂರಿಗೆ ಹೋದ್ರು ಕೂಡ ನಾನು ಇಲ್ಲಿಯವಳು ಅಂತೀನಿ. ಆಲ್ ದ ಈಗ ಪ್ಲೇಸಸ್ ಯು ಇತ್ತೀಚೆಗೆ ಬಿಲಾಂಗ್ ಟು. ನಾನು ಒಂದು ಆಯುರ್ವೇದ ಪ್ರಾಡಕ್ಟ್ ಇದಕ್ಕೆ You have become a CEO. ಓಕೆ, ಸಿಇಒ ಆಗಿದ್ದೀನಲ್ಲ, ಅಲ್ಲಿ ಉಡುಪಿಗೆ ಹೋಗ್ತೀನಲ್ಲ, ಓಕೆ. ಅಲ್ಲಿ ಕೂಡ ಯಾಕಂದ್ರೆ ಅಲ್ಲಿ ಹೋದ್ರೆ ನಾನು ಐ ಕ್ಯಾನ್ ಸ್ಪೀಕ್ ತುಳು. ಅಚ್ಚಾ, Now you can speak Tulu. Okay. ಯಾಕಂದ್ರೆ ಅಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಸ್ ಬಂದಿರ್ತಾರಲ್ಲ, ಓಕೆ. ರೆಪ್ರೆಸೆಂಟೇಟಿವ್ಸ್ ಏನಾಗಿರ್ತಾರೆ ಅಂದ್ರೆ, ಯಾಕಂದ್ರೆ ಆ ಪ್ರದೇಶಗಳಲ್ಲಿ ಇಲ್ಲಿ ನಾವು ಬೆಂಗಳೂರು ಇದೆಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಇಂಡಸ್ಟ್ರೀಸ್ ತುಂಬಾ ಇದೆ, ಓಕೆ. ಆ ಕಡೆ ಇಂಡಸ್ಟ್ರೀಸ್ ಕಡಿಮೆ. ಸೊ Okay. ಹಂಗಾಗಿ ಅವ್ರಿಗೆ ಜೀವನಕ್ಕೆ ಮತ್ತೆ ಏನೋ ಒಂದ್ ಸ್ವಲ್ಪ ಅಚೀವ್ ಮಾಡ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಬೇರೆ ವಿಭಿನ್ನ ಮಾಡಬೇಕು. ವಿಭಿನ್ನವಾಗಿ ಏನಾದ್ರು ಮಾಡ್ಲೇಬೇಕು. Okay. ಅವಾಗ ಸ್ವಲ್ಪ ಅನ್ಎಜುಕೇಟೆಡ್ಸ್ ಬರ್ತಾರೆ ಅಲ್ಲೆಲ್ಲ. ಏನಂತಂದ್ರೆ ಕೆಲವು ಅನ್ಎಜುಕೇಟೆಡ್ಸ್ಗೆ ಅವರಿಗೆ ಕನ್ನಡ ಬರ್ದೇ ಇರೋಂಥವ್ರು ಇರ್ತಾರೆ. ಓಕೆ, ಸೊ ಅವಾಗ ಐ ಕ್ಯಾನ್ ಸ್ಪೀಕ್ ತುಳು ಅವ್ರ ಜೊತೆ. ಸೊ Correct. ತುಳುನಲ್ಲಿ ಅವರಿಗೆ ನಾನು ಐ ಕ್ಯಾನ್ ಕನ್ವೇ ದೆಮ್ ಅಂಡ್ ಐ ಕ್ಯಾನ್ ಕನ್ವಿನ್ಸ್ ದೆಮ್ ಅಂಡ್ ಐ ಕ್ಯಾನ್ ಗಿವ್ ದೆಮ್ ಸಮ್ ನಾಲೆಡ್ಜ್ ಅಬೌಟ್ ದ ಆಯುರ್ವೇದಿಕ್ ಪ್ರಾಡಕ್ಟ್ ಅಂಡ್ ಹೌ ಟು ಟಾಕ್ ಟು ದ ಪೇಷಂಟ್ಸ್. ಅಲ್ಲಿ ಹೋಗಿ ಅವ್ರ ಪೇಷಂಟ್ ಜೊತೆ ಓಕೆ. ದೇ ಆರ್ ನಾಟ್ ಟ್ರೀಟಿಂಗ್ ದೆಮ್, ಅವ್ರೇನು ಟ್ರೀಟ್ ಮಾಡಲ್ಲ, ಆದ್ರೆ ಆ ಪ್ರಾಡಕ್ಟ್ ಏನಿದೆಯಲ್ಲ ಅದನ್ನ ಅದನ್ನು ತಿಳಿಸ್ತಾರೆ. ಇಟ್ ವಿಲ್ ರೀಚ್ ಟು ದ ಎಸ್ ಪರ್ಸನ್. ಎಸ್ ಎಸ್. ಸೊ ಹಾಗಾಗಿ ಸೊ ನಾನು ಮೇ ಬಿ ಇಷ್ಟೆಲ್ಲ ಭಾಷೆನಲ್ಲಿ ಮಾತಾಡ್ತೀನಿ, ಮತ್ತೆ ನನಗೆ ಇದೆಲ್ಲ ನಾಲೆಡ್ಜ್ಗಳು ಇದೆ ಅನ್ನೋ ಒಂದು ಉದ್ದೇಶದಿಂದ ನನ್ನ ಸಿಇಒ ಮಾಡಿ. ಅಲ್ಲ, ಬಹುಶಃ ಅಪ್ಪನಿಗೆ ಒಂದು ಆಸೆ ಇತ್ತು ಡಾಕ್ಟರ್ ಆಗ್ಬೇಕಂತ. ಅಟ್ಲೀಸ್ಟ್ ಡಾಕ್ಟರ್ ಲೆವೆಲ್ ಅಲ್ಲಿ ತಾವು ಸಜೆಷನ್ ಕೊಡ್ತೀರಾ ಎಸ್ ಅಲ್ವಾ? ಸೊ ಇರುತ್ತೆ, ಕೆಲವೊಂದು ಆಗುತ್ತೆ. ಸೊ ಹವ್ಯಾಸ ಅಂದರೆ ಈ ಥರ ಒಂದು ಮಾಡ್ಕೊಂಡು ಬಂದಿದ್ದೀರಾ. ಓಕೆ. ಸೊ ಮುಂದಿನ ಯೋಜನೆಗಳು ಮೇಡಮ್? ಅದೇ ಶಾಸನ ಅಧ್ಯಯನಗಳು ಆಗ್ತಾ ಇದೆಯಲ್ಲ, ಓಕೆ. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಈಗಲೂ ಕೂಡ ನೀವು ನೋಡಿದ್ರೆ ಪೇಪರ್ಗಳಲ್ಲೆಲ್ಲ ನೋಡಿರ್ತೀರಿ, ಇಟ್ಸ್ ಎ ಬಿಗ್ ಸ್ಟಡಿ. ಶಾಸನಗಳು ಹೌದು. ಸಿಕ್ಕಿದ್ದು ಅಂತ. ಹೌದು ಹೌದು ಇವಾಗೂ ಅದು ನಾವು ಎಲ್ಲವೂ ನೋಡಿರ್ತೀವಿ. ಅವರ ಒಂದು ಬಟ್ಟೆ ಒಗೆಯೋದಕ್ಕೆ ಕಲ್ಲಂತ ಹಾಕೊಂಡ್ಬಿಟ್ಟಿರ್ತಾರೆ, ಹೌದು ಅಥವಾ ಯಾವುದೋ ಒಂದು ಇದು ನಡೆದಾಡೋದಕ್ಕೆ ದಾರಿನಲ್ಲಿ ಕಲ್ಲುಗಳು ಹಾಕ್ಬಿಟ್ಟಿರ್ತಾರೆ. ನಾವು- ಇದು ಮೊದಲನೇ ಶಾಸನನೇ, ಹಲ್ಮಿಡಿ ಶಾಸನನೇ ಕೂಡ ಅವರು ದನ ಕಟ್ಟೋದಕ್ಕೆ ದನದ ಕೊಠಡಿನಲ್ಲಿ ಕಟ್ಕೊಂಡಿದ್ರು. ಹೌದು ಹೌದು ಹೌದು. ಸೊ ಅದನ್ನ ತಂದು ಇವಾಗ ನಮ್ಮ ಇದರಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಎಸ್ ಎಸ್. ಸೊ ಹಳೆ ಶಾಸನ ಬಗ್ಗೆ ಒಂದು ಅಧ್ಯಯನ ಮಾಡುವಂಥ ಒಂದು ವ್ಯಕ್ತಿ ಅಂದರೆ ನಮ್ಮಲ್ಲಿ ಧರ್ಮೇಂದ್ರ ಅಂತ ಕೇಳಿದ್ರ? ಧರ್ಮೇಂದ್ರ ಧನ್ಪಾಲ್ ಅಂತ ಇದ್ದಾರೆ ಅವರು, ನಮ್ಮ ಧರ್ಮೇಂದ್ರ ಅಂತ. ಓಕೆ ಅವ್ರು ತುಂಬ ಅದನ್ನು ಮಾಡ್ತಾರೆ. ಓಕೆ ಹಾಫ್ ಎಲ್ಲ ಹಾಕೊಂಡಿರ್ತಾರೆ, ಆ ಥರ ಬಂದು ಮಾತಾಡ್ತಾರೆ ನೋಡಿ. ಇತ್ತೀಚೆಗೆ ತುಂಬ ಅವರ ವಿಡಿಯೋಸ್ ಎಲ್ಲ ವೈರಲ್. ಅವ್ರದ್ದು ಸಂದರ್ಶನ ಕೂಡ ನಾವು ಮಾಡಿದ್ದೀವಿ. ಹೌದಾ? ಸೊ ಅವರು ಬಹಳ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ನೀವು ಅವ್ರಿಗೂ ಸಂಪರ್ಕ ಮಾಡಿದ್ರು ಕೂಡ ನಿಮಗೆ ಎಷ್ಟೋ ವಿಷಯಗಳು ಸಿಗತ್ತೆ. ಹೌದು. ಎಸ್, ಖಂಡಿತ. ಸೊ ಹೇಗೆ ಅನಿಸ್ತು ಮೇಡಮ್ ಇವತ್ತು? ಮತ್ತು ನಿಮ್ಮ ಮರೆಯಲಾದ ಒಂದು ಕ್ಷಣ ಯಾವುದು ನಿಮ್ಮ ಜೀವನದಲ್ಲಿ, ಮಧುರ ಕ್ಷಣ? ಮೇ ಬಿ ನನ್ನ ಮೊದಲನೇ ಕಾದಂಬರಿ ನನ್ನ ಕೈಗೆ ಸೇರಿದ Release ಆಗಿದೆ? ದಿವಸ ಓಕೆ ಅದು ಒಂದು ನನ್ನ ಮಧುರವಾದ ಕ್ಷಣ. ಓಕೆ ಆ್ಯಂಡ್
ನನ್ನ ಮಗ ಹುಟ್ಟಿದ್ದು your son is very lucky, I think. Okay. ಈಸ್ ವೆರಿ ಲಕ್ಕಿ ಟು ಮೀ. Yes. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಹೆಚ್ಚು ಹೆಚ್ಚು ಓದಿ, ಸಾಹಿತ್ಯವನ್ನು ಬೆಳೆಸಿ, ಹ್ಮ್. ಮತ್ತು ನಿಮ್ಮ ಮನೆಯಲ್ಲಿ ಒಂದು ಪುಟ್ಟದಾದ ಲೈಬ್ರರಿಯನ್ನು ಇಟ್ಕೊಳ್ಳಿ. ಎಸ್, ಅದು ಬೇಕು. ಸಾಹಿತ್ಯ ಮತ್ತು ಓದು ಅನ್ನೋದು ಮನುಷ್ಯರನ್ನು ಎಷ್ಟು ಪ್ರಬುದ್ಧವಾಗಿ ಮಾಡುತ್ತೆ ಅಂತಂದರೆ, ನಾವು ಏನು ಇವಾಗ ನಾವು ಅನ್ಕಲ್ಚರ್ಡ್ ಅಂತ ನಾವು ಸಡನ್ನಾಗಿ ನಾವು ಯಾರ ಜೊತೆ ಮಾತಾಡಿದ್ರೆ ಅಥವಾ ಈ ಯುವ ಪೀಳಿಗೆ ಜೊತೆನಲ್ಲಿ ಒಂದು ಇಂಟ್ರಾಕ್ಷನ್ ಇದ್ದಾಗ ದೇ ಆರ್ ಸೋ ಅನ್ಕಲ್ಚರ್ಡ್ ಅಂತ ಸಡನ್ನಾಗಿ ನಮಗೊಂದು ಏನೋ ಒಂದು ಇಂಪ್ರೆಷನ್ ಬರುತ್ತಲ್ಲ, ಹೌದು ಅದು ಬರದಾಗೆ ಮಾಡಬೇಕಂತಂದರೆ ನಮ್ಮ ಓದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಲ್ವಾ? ಹೌದು. ಎಸ್ ಮೇಡಮ್, ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ಬಂದು ಪ್ರತಿಯೊಂದು ತಮ್ಮ ಅನುಭವನ ಎಲ್ಲ ಹಂಚ್ಕೊಂಡಿದ್ದೀರಾ. ಕಾಲ ಹೋಗಿದ್ದೇ ನಮಗೆ ಗೊತ್ತಾಗಲಿಲ್ಲ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಚಾನಲ್ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯನ ನಮ್ಮ ವೀಕ್ಷಕರು ತಿಳಿಸಿ. ತುಂಬ ಖುಷಿ ಆಯಿತು. ಬಾಲು ಅವರು ಹುಡುಕಿ ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ಬೋದು, ವಿಭಿನ್ನ ವಿಭಿನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರ. ಇರುವಂತಹ ವಿಭಿನ್ನ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಭೆಗಳನ್ನು ಆಯ್ದು ಕರೆತಂದು ಜನರಿಗೆ ಅವರನ್ನು ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾದಂಥ ವಿಷಯ. ಸೊ ಅವರ ಚಾನಲ್ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಅವರಿಗೆ ಧನ್ಯವಾದಗಳು ಮತ್ತು ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು. ಸೊ ಮೇಡಮ್, ನಿಮ್ಮಲ್ಲಿ ಮುಂದಿನ ಯೋಜನೆಗಳು ಶುಭವಾಗಲಿ ಮತ್ತು ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಹಾರೈಸ್ತೀವಿ. ಸೊ ಇಷ್ಟೊತ್ತು ಹಿರಿಯ ಬರಹಗಾರರು ಮತ್ತು ಪ್ರಾಧ್ಯಾಪಕರು ಅವರು ನಮ್ಮ SVB ಆಫೀಷಿಯಲ್ ಚಾನಲ್ ಆಗಮಿಸಿ ಅವರು ಡಾಕ್ಟರ್ ಸಿ ನಂದಿನಿ ಅವರು ನಮ್ಮ SVB ಆಫೀಷಿಯಲ್ ಚಾನಲಲ್ಲಿ ಪ್ರತಿಯೊಂದು ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಮತ್ತು ತಮ್ಮ ಒಂದು ಸಾಧನೆ ಬಗ್ಗೆ, ಒಂದು ಗೆಲುವಿನ ಪಯಣ ಬಗ್ಗೆ, ಒಂದು ದಾರಿಯ ಬಗ್ಗೆ ಪ್ರತಿಯೊಂದು ಅವರು ಹಂಚ್ಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾವು ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಹಾರೈಸ್ತೀವಿ. ಅವರಿಗೆ ಅನಂತ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಆ್ಯಂಡ್ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ನಮ್ಮ ಡಾಕ್ಟರ್ ಸಿ ನಂದಿನಿ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಚಾನಲ್ಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೂ ಸಹ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಯುವರ್ ಸಪೋರ್ಟ್ ನೀಡ್ಸ್ ಅಸ್. ಯಾವತ್ತಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಮ್ಮ ಚಾನಲ್ ನೋಡ್ತಾ ಇರಿ. ಯಾಕಂದರೆ ಇದು ವಿಭಿನ್ನವಾದ ಚಾನಲ್ ಆ್ಯಂಡ್ ನಿಮಗೋಸ್ಕರ ಮಾಡಿದಂತಹ ಒಂದು ಪರ್ಟಿಕ್ಯುಲರ್ ಚಾನಲ್. ಗೆಲುವಿನ ಪಯಣ, ಯಾವತ್ತಿಗೂ ಗೆಲುವು ಸದಾ ಇರಲಿ, ನಿಮ್ಮ ಮುಖದಲ್ಲಿ ಆ ಗೆಲುವು ಇರಲಿ ಮತ್ತು ನಿಮ್ಮ ಜೀವನದಲ್ಲಿ ಗೆಲುವಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸೃಜನೋ ಬಂತು, ಸರ್ವೇ ಸೃಜನೋ ಸುಖಿನೋ ಬಂತು. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ.